ಅಪ್ಪ ತಂದೆ, ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನ, ಇನ್ನೂ ಬರಲಿಕ್ಕಿರುವಂಥ ಒಂದೊಂದು ಮಕ್ಕಳನ್ನ, ಮತ್ತು ಯಾರೆಲ್ಲ ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲದೆ ದೂರದ ಸ್ಥಳಗಳಿಂದ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಮೂಲಕ ಈ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ರು ಅಂತ ಪ್ರತಿಯೊಂದು ಮಕ್ಕಳನ್ನು ಕೂಡ ಒಪ್ಪಿಸಿಕೊಡುವಾಗ ಪ್ರತಿ ಒಬ್ಬೊಬ್ಬರು ಕೂಡ ನಿಮ್ಮ ಸ್ಪರ್ಶನೆಯನ್ನು ಅನುಭವಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತದಾನೆ. ಪ್ರಭು ಯೇಸುವೇ, ಆಕಾರವು ಲಾಕಾರವು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ್ದೀರಿ. ಆದಿಯೂ ಅಂತ್ಯವೂ ನಾನೇ ಎಂಬುದಾಗಿ ಹೇಳಿರುವಂಥ ನೀವು, ಆರಂಭದಲ್ಲೇ ನಮ್ಮ ಇಡೀ ಭವಿಷ್ಯವನ್ನು ಅರಿತಂತ ನೀವು, ತಕ್ಕ ಸಮಯ ಬಂದಾಗ ಇಡೀ ಮಾನವಕುಲವನ್ನು ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡಲು ಪರಲೋಕವನ್ನು ತೊರೆದು ಈ ಭೂಲೋಕಕ್ಕೆ ಬಂದು ಆ ರಕ್ಷಣೆ ಕಾರ್ಯವನ್ನು ಪರಿಪೂರ್ಣಗೊಳಿಸಿ, ಅಷ್ಟು ಮಾತ್ರವಲ್ಲ, ಇಲ್ಲಿ ಬಂದಿರುವಂಥ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಳ್ಳಲು ನಿಮ್ಮ ಕೃಪೆಯನ್ನು ನಮ್ಮ ಮೇಲೆ ನೀವು ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವೇ, ನೀವು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ ಪಾಪ ಮತ್ತು ಮರಣವನ್ನ ಗೆದ್ದು ಅಂಧಕಾರ ಸಾಮ್ರಾಜ್ಯವನ್ನು ಸೋಲಿಸಿ ಜೀವಂತವಾಗಿ ಎದ್ದು ಬಂದು ನಮ್ಮೆಲ್ಲರಿಗೂ ಭೂಲೋಕದ ಮೇಲಿನ ಅಧಿಕಾರ ಮತ್ತು ಶಕ್ತಿಯನ್ನ ಮರುಕಳಿಸಿ ನಮಗೆ ಅನುಗ್ರಹಿಸಿಕೊಟ್ಟುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ನೀವು ನಮ್ಮ ಮಾರ್ಗದರ್ಶಕರು, ಸಲಹೆಗಾರರು ಮತ್ತು ನಮ್ಮ ಸಹಾಯಕರಾಗಿದ್ದೀರಿ. ಈ ನಿಮಿಷದಲ್ಲಿ ಯಾವ ರೀತಿ ನಮ್ಮ ಸಹೋದರ ಮೂಲಕ ನಮ್ಮನ್ನು ಆರಾಧನೆಯಲ್ಲಿ ಮುನ್ನಡೆಸಿದ್ರು, ಅದೇ ರೀತಿ ನನ್ನ ಮೂಲಕ ನೀವು ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಡ್ತದೇನೆ. ಪವಿತ್ರಾತ್ಮರೇ, ನಿಮ್ಮ ಪ್ರಕಟಣೆಯ ಜ್ಞಾನವು ಇಲ್ಲಿ ಚಲಿಸಲ್ಪಡುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಮಾರ್ಪಾಡನ್ನು, ರೂಪಾಂತರವನ್ನು ತರುವಂತಹ ರೀತಿಯಲ್ಲಿ ನಿಮ್ಮ ಅಭಿಷೇಕದ ಅಡಿಯಲ್ಲಿ ನೀವೇ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಮತ್ತು ಈ ವಿಚಾರಣೆಗೆ ಸಂಬಂಧಪಟ್ಟದ ಒಂದೊಂದು ಕುಟುಂಬಗಳನ್ನ, ಗುರುಗಳನ್ನ, ಸೇವಕರನ್ನ ಎಲ್ಲರನ್ನು ಕೂಡ ನಿಮ್ಮ ಕರೆಗಳು ಒಪ್ಪಿಸಿಕೊಡುತ್ತಾ, ನಜರೇತಿನ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಇಂದು ನಾವು ಆಲಿಸುವಂಥ ಒಂದೊಂದು ವಾಕ್ಯಗಳು ನಮ್ಮ ಜೀವಿತವನ್ನು ಮಾತ್ರವಲ್ಲ, ನಮ್ಮ ಮೂಲಕ ಪರರ ಜೀವಿತವನ್ನು ಕೂಡ ಮಾರ್ಪಡಿಸುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತ ನಾಮದ ಮಹಿಮೆಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಿಮ್ಮ ಮುಂದೆ ಜೀವಿಸುವಂತೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ. ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರನ್ನ ತಂದೆಯ ಸನ್ನಿಧಿಯಲ್ಲಿ ಕಾಲ ಕಳೆಯಲು ನಿಮ್ಮೆಲ್ಲರನ್ನು ಕೂಡ ಅತಿ ಸಂತೋಷದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಕ್ರಿಸ್ತ ಯೇಸುವಿನ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುವಾಗ ವಿಶೇಷವಾಗಿ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ಮತ್ತು ಯಾರಲ್ಲಿ ನೆರೆದಿದ್ದೀರಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಬ್ಬ ಮುಗಿದು 2 ವಾರಗಳು ಮುಗೀತು, ಬಟ್ ನೀವೀಗ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀರಿ ಎಂಬುದಾಗಿ. ಯಾಕೆ ಒಂದು ಮನಸ್ಥಿತಿ ಅಂತಂದರೆ, ಕಳೆದ ವಾರ ಇನ್ನೊಂದು ಹಬ್ಬವನ್ನು ಕೊಂಡಾಡಿದ್ವಿ ಭಾನುವಾರ, ಈಗ ಯಾಕೆ ಹಿಂದಿನ ಭಾನುವಾರದ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೀರಿ? ಯಾಕೆ ಈ ರೀತಿ ಆಲೋಚನೆ ಮಾಡ್ತೇವೆ ಅಥವಾ ಈ ಥರ ಪ್ರಶ್ನೆ ಬರ್ತದೆ ಅಂತಂದರೆ, ಕ್ರೈಸ್ತ ಮಕ್ಕಳ ನಮ್ಮಲ್ಲಿ ಅನೇಕ ಜನರ ಗಮನ ಏನಂತಂದರೆ, ಕ್ರಿಶ್ಚಿಯನ್ ಅಂತ ಹೇಳಿದ ತಕ್ಷಣ ನಮ್ಮ ಗಮನ ಹೋಗುವಂಥದ್ದು ಶಿಲುಬೆ ಮೇಲೆ. ಕರೆಕ್ಟಾ? ಕ್ರಾಸ್, ಶಿಲುಬೆ ಮೇಲೆ. ಅದು ಒಳ್ಳೆಯದೇ, ಬಟ್ ಶಿಲುಬೆಯೇ ಪೂರ್ಣ ವಿರಾಮ ಹಾಕಬಾರ್ದು. ಶಿಲುಬೆಗೇನೆ ನಾವು ಪೂರ್ಣ ವಿರಾಮ ಹಾಕಂಗಿಲ್ಲ, ಅಥವಾ ಶಿಲುಬೆಯ ಕಾರ್ಯಕ್ಕೆ ಅಲ್ಲಿಗೆ ನಮ್ಮ ಪಯಣವನ್ನು ಮುಗಿಸುವಂಥದ್ದಲ್ಲ. ಶಿಲುಬೆಯ ಪಯಣದ ಮೂಲಕ ಆರಂಭಿಸಿ ಪುನರುತ್ಥಾನದಲ್ಲಿ ಥ್ಯಾಂಕ್ ಗಾಡ್ ಜಸ್ಟ್ ನಮಗೆ ಜಯವನ್ನು ಕೊಟ್ಟಿರುವಂಥದ್ದು. ಅನೇಕರು ಇವತ್ತು ಕೂಡ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಬೇಕಾದ್ರೆ ಶುಕ್ರವಾರ ಉಪವಾಸ ತೆಗೆದುಕೊಳ್ಳುವಂಥ ವ್ಯಕ್ತಿಗಳನ್ನ ಕೇಳಿ, ಎಸ್ಪೆಷಲಿ ಆಧ್ಯಾತ್ಮಿಕವಾಗಿ ಯಾರೆಲ್ಲ ನಾನು ಇದ್ದೇನೆ ಎಂಬುದು ಹೇಳ್ಕೊಳ್ತಾರೋ ಅಂಥವ್ರು ಕೇಳಿ ನೋಡಿ, ಪ್ರತಿ ಶುಕ್ರವಾರ ಉಪವಾಸ ಮಾಡ್ತಾರೆ. ಉಪವಾಸ ಮಾಡೋ ತಪ್ಪಿಲ್ಲ, ಬಟ್ ಉದ್ದೇಶ ನೋಡಿ, ಯಾತಕ್ಕೆ ಉಪವಾಸ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ಇವತ್ತು ಯೇಸು ಶಿಲುಬೆಯಲ್ಲಿ ಹೊಂದಿದ್ದ ಅಲ್ವಾ. ಬಟ್ ಭಾನುವಾರ ಉಪವಾಸ ಮಾಡೋರು ಯಾರು ನೋಡಲ್ಲ. ಹಲೋ, ಕರೆಕ್ಟಾ? ನಮ್ಮ ಗಮನ ಬರೀ ಶಿಲುಬೆ ಕಡೆ ಮಾತ್ರ ಕೇಂದ್ರೀಕೃತವಾಗಿದೆ. ಬಟ್ ಥ್ಯಾಂಕ್ ಗಾಡ್, ಹೌದು ಅದು ಒಳ್ಳೆಯದು, ಬಟ್ ಆದರೆ ಅಲ್ಲಿಗೆ ನಮ್ಮ ಪಯಣ ನಿಲ್ಬಾರ್ದು. ಪ್ರಭು ಯೇಸು ಪುನರುತ್ಥಾನಗೊಂಡ್ರಲ್ಲ, ಜೀವಂತ ಗೆದ್ದು ಬಂದ್ರಲ್ಲ, ಪಾಪ ಮತ್ತು ಮರಣವನ್ನು ಜಯಿಸಿ ಜೀವಂತ ಗೆದ್ದು ಬಂದ್ರಲ್ಲ, ಅದಾಗಿದೆ ನಾವು ಮುಖ್ಯವಾಗಿ ಗಮನವನ್ನು ಕೇಂದ್ರೀಕರಿಸಬೇಕಾಗಿರುವಂಥದ್ದು. ಯಾಕೆಂದ್ರೆ ಶಿಲುಬೆ ಮೇಲೆ ಪ್ರಭು ಯೇಸು ಮರಣವನ್ನು ಹೊಂದಿ
ಪುನರುತ್ಥಾನ ಆಗದೆ ಹೋಗಿದ್ರೆ ನಾನು ಮತ್ತು ನೀವೆಲ್ಲರೂ ಕೂಡ ಪಾಪಿಗಳಾಗಿ ಜೀವಿಸಬೇಕಾಗಿತ್ತು. ಹಲೋ, ಶಿಲುಬೆ ಮೇಲೆ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಪ್ರಭು ಯೇಸು ಮರಣ ಹೊಂದಿದ್ರು ಕೂಡ, ಬಟ್ ಪುನರುತ್ಥಾನಗೊಳ್ಳದೆ ಹೋಗಿದ್ರೆ ನಾನು ಮತ್ತು ನೀವು ಇನ್ನೂ ಕೂಡ ಪಾಪಿಗಳಾಗಿ ಜೀವಿಸಬೇಕಾಗಿತ್ತು. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ರೋಮನರಿಗೆ ಬರೆದ ಪತ್ರ 4:25 ನಮ್ಮನ್ನ ನೀತಿವಂತರಾಗಿ ಮಾಡಲೆಂದು ಪ್ರಭು ಯೇಸು ಪುನರುತ್ಥಾನಗೊಂಡ್ರು ಎಂಬುದಾಗಿ. ಹಲೋ, ಓದಿ ಬದ ಲಾಸ್ಟ್ ವಾಕ್ಯ 4:25. ನಮ್ಮ ಪಾಪಗಳ ದೆಸೆಯಿಂದ ಯೇಸುವನ್ನು ಮರಣಕ್ಕೆ ಒಪ್ಪಿಸಲಾಯಿತು. ಗುಡ್. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಲಾಯಿತು. ಸತ್ತವರ ಒಳಗಡೆಯಿಂದ ಜೀವಂತವಾಗಿ ಎಬ್ಬಿಸಲಾಯಿತು. ಯಾತಕ್ಕೋಸ್ಕರ? ನನ್ನನ್ನು ಮತ್ತು ನಿಮ್ಮನ್ನ ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಲಿಕ್ಕಾಗಿ. ಒಂದು ವೇಳೆ ಪ್ರಭು ಯೇಸು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಒಂದು ವೇಳೆ ಪುನರುತ್ಥಾನಗೊಳ್ಳದೆ ಹೋಗಿದ್ರೆ ನಾನು ಮತ್ತು ನೀವು ನೀತಿವಂತರಾಗ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್, ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್, ನಾವು ನೀತಿವಂತರು ಯಾವುದರಿಂದ ಆಗಿರುವಂಥದ್ದು? ಪ್ರಭು ಯೇಸು ಸತ್ತವರೊಳಗಡೆಯಿಂದ ಜೀವಂತವಾಗಿ ಎದ್ದು ಬಂದಿರೋದ್ರಿಂದ. ಬಟ್ ಆ ಪುನರುತ್ಥಾನದ ಮೂಲಕ ನಾವು ನೀತಿವಂತರು ಮಾತ್ರ ಅಲ್ಲ ಪ್ರಿಯರೇ, ಆ ದಿನ ಮಾತ್ರ ಅಲ್ಲ, ನಮ್ಮ ಜೀವನ ಪರ್ಯಂತ ನಾವು ನೀತಿವಂತರಾಗಿ ಜೀವಿಸ್ಲಿಕ್ಕೆ ನಮಗೆ ಯೋಗ್ಯತೆಯನ್ನು ಕೊಟ್ಟಿರುವಂಥದ್ದೇ ಪುನರುತ್ಥಾನದ ಹಬ್ಬ ಅಥವಾ ಪುನರುತ್ಥಾನದ ದಿನ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಎವ್ರಿ ಡೇ ಥ್ಯಾಂಕ್ ಗಾಡ್, ಜಸ್ಟ್ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಹೇಳಿದ್ರೆ ಅದೇನು ತಪ್ಪೇನಿಲ್ಲ. ಹೌದಾ? ಹಲೋ. ಸೊ ಹಾಗಾಗಿ ಇವತ್ತು ನಾವು ಪ್ರಭು ಯೇಸು ನಮಗೆ ಏನೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ, ಪ್ರೈಸ್ ಗಾಡ್, ಪ್ರಭು ಯೇಸು ಮರಣವನ್ನ ಜಯಿಸಿ ಸತ್ತವರ ಒಳಗಡೆ ತಂದೆ ದೇವರು ಪ್ರಭು ಯೇಸುವನ್ನು ಎಬ್ಬಿಸಿದ್ರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ಪ್ರಭು ಯೇಸುವಿನ ಆ ಪುನರುತ್ಥಾನದ ಪ್ರಾಮುಖ್ಯತೆ ಏನಾಗಿದೆ? ಮೊದಲನೇದು ಗೊತ್ತಾಗ್ಬಿಟ್ಟಿದೆ ಈಗ ನಮಗೆ. ಹೌದು, ನಮ್ಮ ನೀತಿವಂತ ಮಕ್ಕಳಾಗಿ ಮಾರ್ಪಡಿಸ್ಲಿಕ್ಕಾಗಿ. ನೀತಿವಂತಿಕೆ ಅಂದ್ರೇನು? ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ, ಕ್ರಿಸ್ತ ಯೇಸುವಿನ ಶಿಲುಬೆ ಮರಣ ಮತ್ತು ಪುನರುತ್ಥಾನವನ್ನು ನಂಬಿರೋದ್ರಿಂದ, ಪ್ರೈಸ್ ಬಿಟ್ಟು ಗಾಡ್, ನಾವೆಲ್ಲರೂ ನೀತಿವಂತ ಮಕ್ಕಳಾಗಿದ್ದೇವೆ. ನೀತಿವಂತಿಕೆ ಅಂದ್ರೇನು? ರೈಚಸ್ನೆಸ್ ಅಂದ್ರೇನು? ಅದರ ಅರ್ಥ, ಪ್ರೈಸ್ ಗಾಡ್, ನೀವು ಯಾವ ಕುಟುಂಬಕ್ಕೆ ಸೇರಿದ್ದೀರಿ, ನಿಮ್ಮ ತಂದೆ ಹೆಸರೇನು, ನಿಮ್ಮ ತಾಯಿ ಹೆಸರೇನು, ಯಾವ ಊರಿಂದ ಬಂದಿದ್ದೀರಿ ಎಂಬುದಾಗಿ ನಾವು ಕೇಳುವಾಗ ನಾವೆಲ್ಲರೂ ಪಟ್ ಅಂತ ಆನ್ಸರ್ ಕೊಡ್ತೇವೆ. ಕರೆಕ್ಟಾ? ಅದೇ ಥರ ಪ್ರಿಯರೇ, ನೀತಿವಂತಿಕೆ ಕ್ರೈಸ್ತ ಮಕ್ಕಳಿಗೆ ಫೌಂಡೇಶನ್, ಅಡಿಪಾಯ. ಆ ನೀತಿವಂತರಾಗಿದ್ದೇನೆ, ಅದು ಯಾವ ರೀತಿ ಆಗಿದ್ದೇನೆ, ನೀತಿವಂತಿಕೆ ಅಂದ್ರೇನು ಎಂಬುದಾಗಿ ನಮ್ಗೆ ಅರ್ಥ ಆಗದೆ ಹೋದ್ರೆ ಇಡೀ ಬೈಬಲ್ ಎಷ್ಟೇ ವಾಕ್ಯ ಧ್ಯಾನಿಸ್ಬೋದು, ಯಾವುದೇ ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀತಿವಂತಿಕೆಯ ಮೂಲಕ ಮಾತ್ರ ಎಲ್ಲ ಫಲಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗೆ ನೀತಿವಂತಿಕೆ ಅಂದ್ರೇನು? ಯಾವುದೇ ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ತಂದೆಯೊಂದಿಗೆ, ತಂದೆ ಮತ್ತು ಮಗನ ಬಾಂಧವ್ಯದಲ್ಲಿ ಸರಿಸಮಾನವಾಗಿ ನಿಂತುಕೊಳ್ಳುವಂಥದ್ದು. ಅದರ ಅರ್ಥ, ಪ್ರೈಸ್ ಬಿಟ್ಟು ಗಾಡ್, ಹಿಂದೆ ನಾನು ಮತ್ತು ನೀವೆಲ್ಲರೂ ಕೂಡ ಆದಮನ ಮೂಲಕ ಹುಟ್ಟಿ ಬಂದಿದ್ದರಿಂದ ಪಾಪಿಗಳಾಗಿದ್ವಿ. ಬಟ್ ಆ ಪಾಪ ನಮ್ಮನ್ನು ದೇವರಿಂದ ಬೇರ್ಪಡಿಸಿ, ದೇವರಿಂದ ಸಂಪರ್ಕವನ್ನು ಕಡಿತಗೊಳಿಸಿ, ದೇವರು ಮತ್ತು ಭಕ್ತರಾಗಿ ಮಧ್ಯದಲ್ಲಿ ಪಾಪ ತಡೆಗೋಡೆಯನ್ನು ಹೊಂದಿ ನಾವು ಜೀವಿಸ್ತಾ ಇದ್ವಿ. ಬಟ್ ನಾವು ಎಷ್ಟೇ ಪ್ರಾರ್ಥನೆ ಮಾಡಲಿ, ಥ್ಯಾಂಕ್ ಗಾಡ್, ಪ್ರಾರ್ಥನೆಗೆ ದೇವರು ಯಾವ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ದೇವರು ಬಂದು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗ್ತಲ್ಲ. ಕಾರಣ ಯಾಕಂತಂದ್ರೆ ನಿಮ್ಮ ಪಾಪಗಳು ತಡೆಗೋಡೆ ಆಗಿತ್ತು. ಬಟ್ ಆದರೆ ಈಗ ಯೇಸು ಕ್ರಿಸ್ತರ ಮೂಲಕ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿರೋದು ಮಾತ್ರವಲ್ಲ, ಆ ಪಾಪಗಳನ್ನ ಮಾಡ್ಲಿಕ್ಕಾಗಿ ನಮಗೆ ಶಕ್ತಿ ಕೊಡ್ತಾ ಇದ್ದಂತಹ ಆ ಪಾಪ ಎಂಬ ಸೈತಾನ ಸ್ವಭಾವ, ದೇವರನ್ನು ಧಿಕ್ಕರಿಸುವ ಸ್ವಭಾವ, ಆ ಕೆಟ್ಟ ಸ್ವಭಾವ ಸಂಪೂರ್ಣ ನಾಶವಾಗಿ ಈಗ ನಮ್ಮ ಒಳಗಡೆ ದೇವರ ಸ್ವಭಾವ ನೆಲೆಗೊಂಡಿದೆ. ಆ ದೇವರ ಸ್ವಭಾವಕ್ಕೆ ನಾವು ಹೇಳ್ತೇವೆ ನೀತಿವಂತಿಕೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಪುನರುತ್ಥಾನದ ಒಂದು ಮುಖ್ಯವಾದ ಒಂದು ಪ್ರಾಮುಖ್ಯತೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಪ್ರೈಸ್ ಗಾಡ್, ದೇವರು ಯಾತಕ್ಕೋಸ್ಕರ ಮನುಷ್ಯನ ಉಂಟು ಮಾಡಿದ್ರು ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಆಳವಾದ ತಿಳುವಳಿಕೆ ಇರಬೇಕು. ದೇವರು ಮನುಷ್ಯನನ್ನ ಯಾತಕ್ಕಾಗಿ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ದೇವರು ಯಾವ ರೀತಿ ಈಗ ಪರಲೋಕದಲ್ಲಿ ಜೀವಿಸ್ತಾ ಇದ್ದಾರೋ ಅದೇ ತರ ದೇವರು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟ ಮನುಷ್ಯನು ಕೂಡ ಭೂಲೋಕದಲ್ಲಿ ತನ್ನಂತೆಯೇ ಅಂದ್ರೆ ದೇವರಂತೆಯೇ ಜೀವಿಸ್ಲಿಕ್ಕಾಗಿ ದೇವರು ಮನುಷ್ಯರನ್ನ ಉಂಟು ಮಾಡಿದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನಾನು ಮನುಷ್ಯ ಎಂಬುದಾಗಿ ಹೇಳುವಾಗ ಇಬ್ರು ಗಂಡು ಮತ್ತು ಹೆಣ್ಣು, ಆದ ಮತ್ತು ಹವಳ ಬಗ್ಗೆ ನಾನು ಮಾತಾಡ್ತಾ ಇದ್ದಾನೆ. ದೇವರು ಮನುಷ್ಯನನ್ನ, ಪ್ರೈಸ್ ಬಿಟ್ಟು ಗಾಡ್,
ತಮ್ಮ ಸ್ವರೂಪದಲ್ಲಿ ಮತ್ತು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು. ಯಾವ ರೀತಿ? ಪ್ರೈಸ್ ಬಿಡಿ ಗಾಡ್. ದೇವರು ಸ್ವರ್ಗವನ್ನ ಮತ್ತು ಸ್ವರ್ಗದಿಂದ ಸಕಲವನ್ನು ಕೂಡ ಆಳ್ತಾ ಇದ್ದಾರೋ, ಅದೇ ತರ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತ ಮನುಷ್ಯರು ಜಗತ್ತಿನಲ್ಲಿ ಅಂದ್ರೆ ಭೂಲೋಕವನ್ನ ಸಂಪೂರ್ಣವಾಗಿ ದೇವರಂತೆಯೇ ಆಳ್ವಿಕೆ ಮಾಡಲಿಕ್ಕಾಗಿ, ದೇವರಂತೆಯೇ ಅಧಿಕಾರ ಚಲಾಯಿಸಲಿಕ್ಕಾಗಿ ದೇವರು ಮನುಷ್ಯನನ್ನ ಉಂಟು ಮಾಡಿದರು. ಹಲೋ, ಮತ್ತೊಂದು ರೀತಿ ಹೇಳೋದಾದ್ರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಂತಹ ಮುಖ್ಯವಾದ ಉದ್ದೇಶ ಏನಂತಂದ್ರೆ, ಅಲ್ಲಿರುವುದು ಆದ ಮತ್ತು ಹವ್ವಳು ಇಬ್ಬರು ಮಾತ್ರ. ಅವರಿಬ್ಬರು ಕೂಡ ದೇವರ ಆಶೀರ್ವಾದ ಮೂಲಕ ತಮ್ಮ ಸಂತತಿಯನ್ನ ಅಧಿಕವಾಗಿ ಮಾರ್ಪಡಿಸಿಕೊಂಡು ಇಡೀ ಭೂಮಿಯನ್ನ ಆವರಿಸಿಕೊಂಡು, ಇಡೀ ಭೂಮಿಯು ಮನುಷ್ಯನ ಅಧೀನದಲ್ಲಿ ಇರುವಂತೆ, ಮನುಷ್ಯನು ಸದಾಕಾಲ ಅಧಿಪತ್ಯ ಚಲಾಯಿಸುವಂತಹ ಸ್ಥಾನವನ್ನ ಸದಾಕಾಲ ಎಂಜಾಯ್ ಮಾಡಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ್ರು. ಮತ್ತೊಂದು ತಿಳಿದಾದ್ರೆ ಪ್ರೈಸ್ ಗಾಡ್, ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಪ್ರೈಸ್ ಗಾಡ್, ಆ ಮನುಷ್ಯರು ಅಂದ್ರೆ ಆದ ಮತ್ತು ಹವ್ವಳು ಅನುದಿನವೂ ಕೂಡ ಸ್ವರ್ಗದ ಅಧಿಪತಿಯಾದಂತಹ ದೇವರೊಂದಿಗಿನ ನಿಕಟವಾದ ಸಂಬಂಧದಲ್ಲಿ ಪ್ರತಿದಿನವೂ ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸ್ತಾ ಇದ್ರು. ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸ್ತಾ ಇದ್ರು. ಯಾವುದೇ ಕಣ್ಣೀರಿಲ್ಲ, ದುಃಖ ಇಲ್ಲ, ನೋವಿಲ್ಲ, ರೋಗ ಇಲ್ಲ, ಸಾವಿಲ್ಲ, ಮರಣ ಇಲ್ಲ, ಸಾಲ ಇಲ್ಲ, ಅಥವಾ ಬಾಡಿಗೆ ಮನೆ ಇಲ್ಲ, ಇಡೀ ಭೂಮಿನೇ ಅವ್ರದ್ದು. ಪ್ರೈಸ್ ಗಾಡ್. ಬಾಡಿಗೆ ಕಟ್ಟಬೇಕೆಂಬ ಪ್ರಮೇಯ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೇಳೋದಾದ್ರೆ, ದೇವರೊಂದಿಗಿನ ಒಡನಾಟದಲ್ಲಿ, ದೇವರೊಂದಿಗಿನ ಸತ್ಸಂಬಂಧದಲ್ಲಿ, ದೇವರೊಂದಿಗಿನ ಅನ್ಯೋನ್ಯತೆಯ ಬಾಂಧವ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರೊಂದಿಗಿನ ಜೀವಿತದಲ್ಲಿ ಅನುದಿನವೂ ಕೂಡ ಭೂಲೋಕದಲ್ಲಿ ಜೀವಿಸುತ್ತಿರುವಂತಹ ಮನುಷ್ಯನು ದೇವರ ಸ್ವರ್ಗಲೋಕವನ್ನ ಅನುದಿನವೂ ಕೂಡ ಭೂಲೋಕದಲ್ಲಿ ಅನುಭವಿಸ್ತಾ ಇದ್ದ. ಇದಾಗಿದೆ ದೇವರ ಬಯಕೆ. ನನ್ನ ಮಕ್ಕಳು ಪ್ರೈಸ್ ಬಿಟ್ಟು ಗಾಡ್ ನನ್ನೊಂದಿಗಿನ ನಿಕಟವಾದ ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸಬೇಕು. ಅಷ್ಟು ಮಾತ್ರವಲ್ಲ, ಅವರು ಅನುಭವಿಸುವಂತ ಸ್ವರ್ಗವನ್ನ ಇಡೀ ಭೂಲೋಕದ ಎಲ್ಲ ಕಡೆಗಳು ಕೂಡ ವಿಸ್ತರಿಸಬೇಕು. ಆ ಏದೆನ್ ತೋಟ ಏನಿತ್ತು, ಏದೇನು ಪದಾರ್ಥ ದೇವರ ಪ್ರಸನ್ನತೆಯಿಂದ ಕೂಡಿರುವಂತಹ ತೋಟ. ಆ ದೇವರ ಪ್ರಸನ್ನತೆಯಿಂದ ಕೂಡಿರುವಂತಹ ಸಮೃದ್ಧಿಯಾಗಿರುವಂತಹ ಆ ತೋಟವನ್ನ ಭೂಲೋಕದ ಎಲ್ಲ ಕಡೆ ಅವರು ವಿಸ್ತರಿಸಬೇಕಾಗಿತ್ತು. ಇದು ದೇವರ ಮೂಲ ಉದ್ದೇಶ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ತಿಳಿದಾದ್ರೆ, ಆದ ಮತ್ತು ಹವ್ವಳು ಆ ಮನುಷ್ಯರು ಈ ಪ್ರಪಂಚ ಪ್ರಸ್ತುತಪಡಿಸುವಂತಹ ಎಲ್ಲ ಸನ್ನಿವೇಶಗಳ ಮೇಲೂ, ಸಂದರ್ಭಗಳ ಮೇಲೂ ಪ್ರಾಬಲ್ಯವನ್ನ ಹೊಂದಿರಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಅಲ್ಲ. ಮನುಷ್ಯನಿಗೆ ದೇವರು ಎಂತ ಅಧಿಕಾರ ಕೊಟ್ಟಿದ್ರು ಅಂದ್ರೆ, ಈ ಲೋಕದಲ್ಲಿ ಆಲ್ರೆಡಿ ಸೈತನ್ ಬಂದಿದ್ದಾನೆ. ಸೈತನ್ನು ಕೂಡ ಒಂದು ಕಡೆ ಇದ್ದಾನೆ. ಬಟ್ ಆದ್ರೆ ಸೈತನನು ಯಾವುದೇ ಈ ಲೋಕದ ಯಾವುದೇ ಪರಿಸ್ಥಿತಿಗಳ ಮೂಲಕ, ಸನ್ನಿವೇಶಗಳ ಮೂಲಕ ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ತಂದರೂ ಕೂಡ ಆದ ಮತ್ತು ಹವ್ವಳು ಆ ಸನ್ನಿವೇಶಗಳ ಮೇಲೆ, ಆ ಸಂದರ್ಭಗಳ ಮೇಲೆ ದೊರೆತನ ಮಾಡಬೇಕಾಗಿತ್ತು ಹೊರತು, ಅಧಿಕಾರ ಚಲಾಯಿಸಬೇಕಾಗಿ ಹೊರತು ಆ ಪರಿಸ್ಥಿತಿಗಳ ಅಧೀನಕ್ಕೆ ಯಾವತ್ತೂ ಕೂಡ ಒಳಪಡುವಂತಹ ಕಾರ್ಯ ಇರಲಿಲ್ಲ. ಯಾವುದೇ ಪರಿಸ್ಥಿತಿ ಬರಲಿ, ಆ ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡಬೇಕಾಗಿತ್ತು, ಅವುಗಳ ಅಧೀನದಲ್ಲಿ ಜೀವಿಸುವಂತಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೈಸ್ ಬಿಟ್ಟು ಗಾಡ್ ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡುವಂಥ ಮನುಷ್ಯನನ್ನ ಅವನೆಂದಿಗೂ ಕೂಡ ಈ ಪ್ರಪಂಚದ, ಈ ಜಗತ್ತಿನ ಯಾವುದೇ ಅಧಿಕಾರ ಮತ್ತು ಶಕ್ತಿಗಳ ಅಧೀನದಲ್ಲಿ ಮನುಷ್ಯನು ಜೀವಿಸಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ಈ ಪ್ರಪಂಚದ ಎಲ್ಲ ಅಧಿಕಾರ ಮತ್ತು ಶಕ್ತಿಯ ಮೇಲೆ ಮನುಷ್ಯನು, ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನು ಎಲ್ಲದರ ಮೇಲೆ ಪ್ರಾಬಲ್ಯವನ್ನ ಹೊಂದಿ ಆತನು ಎಲ್ಲದರ ಮೇಲೆ ಪ್ರಭುತ್ವವನ್ನು ಚಲಾಯಿಸಬೇಕೆಂಬುದಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದು. ಇದು ದೇವರ ಮೂಲ ಯೋಜನೆ. ಈಗ ನಾವು ಅಷ್ಟೇ ಪ್ರೈಸ್ ಗಾಡ್, ನಮ್ಮ ಮಕ್ಕಳನ್ನ ಯಾರು ಅಡಿಯಾಳಾಗ್ಲಿ ಜೀವಿಸ್ಲಿ ಎಂಬುದಾಗಿ ಇಷ್ಟಪಡ್ತೀವ? ನೋ. ನಮ್ಮ ಮಕ್ಕಳು ಪ್ರೈಸ್ ಬಿಟ್ಟು ಗಾಡ್ ನನಗಿಂತಲೂ ಮೇಲ್ಮಟ್ಟಕ್ಕೆ ಹೋಗ್ಬೇಕು. ನಾನು ಯಾವ ತರ ಥ್ಯಾಂಕ್ ಗಾಡ್ ಎಲ್ಲದರಲ್ಲೂ ಕೂಡ ಒಂದು ಸಮಾಧಾನಕರ ಜೀವಿತ ನಡೆಸ್ತಾ ಇದೀವೋ, ಅದೇ ತರ ನನ್ನ ಮಕ್ಕಳು ಕೂಡ ಯಾವ ದುಶ್ಚಟಕ್ಕೆ ದಾಸರಾಗಬಾರ್ದು, ಕೆಟ್ಟವರ ಅಧೀನದಲ್ಲಿ ಜೀವಿಸಬಾರ್ದು, ಫ್ರೆಂಡ್ಸ್ಗೆ ಹೇಳಿದ ಮಾತು ಕೇಳಬಾರ್ದು, ಬದಲಾಗಿ ದೇವರು ಹೇಳಿದ ಮಾತು ಕೇಳಬೇಕು. ಕರೆಕ್ಟಾ? ಅದೇ ತರ ಪ್ರಿಯರೇ, ದೇವರು ತನ್ನ ಮಕ್ಕಳ ಬಗ್ಗೆ ಇದ್ದಂತ ಬಯಕೆ ಏನಂತಂದ್ರೆ, ನಾನು ಯಾವ ರೀತಿ ಎಲ್ಲದ ಮೇಲೆ ಪ್ರಭುತ್ವವನ್ನು ಚಲಾಯಿಸ್ತಾ ಇದ್ದೀನೋ, ದೊರೆತನ ಮಾಡ್ತಾ ಇದ್ದೀನೋ, ಅದೇ ತರ ನನ್ನ ಮಕ್ಕಳು ಕೂಡ
ಎಲ್ಲದರ ಮೇಲೆ, ಎಲ್ಲ ಪರಿಸ್ಥಿತಿಗಳ ಮೇಲೆ, ಭೂಲೋಕದ ಈ ಪ್ರಪಂಚದ ಯಾವುದೇ ಅಧಿಕಾರ ಶಕ್ತಿ ಇದ್ರೂ ಕೂಡ ಆ ಎಲ್ಲ ಅಧಿಕಾರ ಶಕ್ತಿಯ ಮೇಲೆ ದೊರೆತನ ಮಾಡಬೇಕು. ಇದು ದೇವರ ಮುಖ್ಯವಾದಂಥ ಪ್ಲಾನ್. ಯಾರ ಬಗ್ಗೆ? ಮನುಷ್ಯನ ಬಗ್ಗೆ. ಮನುಷ್ಯನ ಬಗ್ಗೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನ ಆಳ್ವಿಕೆ ಮಾಡಲಿಕ್ಕೋಸ್ಕರ ಮಾತ್ರ ಸೃಷ್ಟಿ ಮಾಡಿದ್ರೆ ಹೊರತು ಯಾವುದರ ಅಧೀನದಲ್ಲಿ ಜೀವಿಸಬೇಕೆಂಬುದಾಗಿ ಸೃಷ್ಟಿ ಮಾಡಲಿಲ್ಲ. ಯಾವ ಅಧಿಕಾರಕ್ಕೆ ನಾವು ಒಳಪಟ್ಟು ಜೀವಿಸ್ಲಿಕ್ಕಾಗಿ, ಯಾವುದೇ ಶಕ್ತಿಗೆ ಒಳಪಟ್ಟು ಜೀವಿಸ್ಲಿಕ್ಕಾಗಿ ಯಾವ ಕಾರಣ ದೇವರನ್ನು ಸೃಷ್ಟಿ ಮಾಡಲಿಲ್ಲ. ಇವತ್ತು ಸಂಜೆನೂ ಕೂಡ ಥ್ಯಾಂಕ್ ಗಾಡ್ ಒಂದು ಸಹೋದರ, ಥ್ಯಾಂಕ್ ಗಾಡ್, ಆ ಸಹೋದರ ಥ್ಯಾಂಕ್ ಗಾಡ್ ಬ್ರಾಹ್ಮಿನ್ ಸಹೋದರ, ಬಟ್ ಕ್ರಿಸ್ತ ಯೇಸು ನಂಬಿ ಈಗ ಥ್ಯಾಂಕ್ ಗಾಡ್ ಯೂಟ್ಯೂಬ್ ಮಾತ್ರ ಟೀಚಿಂಗ್ ಕೇಳಿ ಈಗ ಥ್ಯಾಂಕ್ ಗಾಡ್ 2.5 ವರ್ಷ ಆಗಿದೆ ಕ್ರಿಸ್ತನ ಅರಿತುಕೊಂಡು. ಆ ಸಹೋದರ ಹೇಳ್ತಾರೆ, ಬ್ರಾದ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಟೀಚಿಂಗ್ ಕೇಳುವಾಗ ಒಂದು ಡೌಟ್ ಬಂತು. ಡೌಟ್ ಅಲ್ಲ, ಕ್ಲಾರಿಫಿಕೇಶನ್. ಜಸ್ಟ್ ಸಪೋಸ್ ಕೈಯಲ್ಲಿ ಯಾವುದಾದ್ರೂ ಉಂಗುರ ಹಾಕೊಂಡು ಅದರಲ್ಲಿ ಏನಾದರೂ ಹರಳು ಹಾಕೊಂಡ್ರೆ ಅದೇನಾದ್ರೂ ನಮ್ಮ ಬಿಸ್ನೆಸ್ ಮೇಲೆ ಅಥವಾ ನಮ್ಮ ಕುಟುಂಬ ಮೇಲೆ ಏನಾದ್ರೂ ಒಳ್ಳೆ ಪರಿಣಾಮ ಅಥವಾ ಅದರಿಂದ ಏನೋ ಕೆಟ್ಟ ಪರಿಣಾಮ ಆಗ್ತದ? ಏನು ಒಳ್ಳೇದು ಆಗೋದಿಲ್ಲ, ಕೆಟ್ಟದ್ದು ಆಗೋದಿಲ್ಲ. ಒಳ್ಳೇದು ಯಾತಕ್ಕೆ ಆಗಲ್ಲ ಅಂತಂದ್ರೆ ಅದು ದೇವರು ಸೃಷ್ಟಿ ಮಾಡುವ ಒಂದು ಕಲ್ಲು ಅಷ್ಟೇ. ಯಾಕೆ ಕೆಟ್ಟದಾಗಲ್ಲ ಅಂತ ಹೇಳಿದ್ರೆ ಎಲ್ಲರ ಮೇಲೆ ದೊರೆತನ ಚಲಾಯಿಸುವಂತಹ ಹಕ್ಕನ್ನ, ಅಧಿಕಾರವನ್ನ ಯೇಸು ಕ್ರಿಸ್ತರ ಮೂಲಕ ನೀವು ಹೊಂದಿದ್ದೀರಿ. ಬಟ್ ಆದ್ರೂ ಅನೇಕ ಕ್ರೈಸ್ತ ಮಕ್ಕಳು ಅದೇ ನಂಬಿರುವಂಥದ್ದು. ಈ ಹರಳು ಹಾಕೊಂಡ್ರೆ ಒಳ್ಳೇದಾಗ್ತದೆ. ಮೂರ್ಖರು. ನಾನು ಅದ್ರ ಮೇಲೆ ಕಲ್ಲ ಮೇಲೆ ನಂಬಿಕೆ ಇಟ್ಟನ ಬೈಬಲ್ ಹೇಳ್ತದೆ ನನ್ನನ್ನು ಮೂರ್ಖ ಎಂಬುದಾಗಿ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ನಾನು ಏನ್ ಹೇಳ್ತೇನೆ ಅಂತಂದ್ರೆ, ದೇವರು ಮನುಷ್ಯನನ್ನ ಎಲ್ಲ ಅಧಿಕಾರ ಮತ್ತು ಶಕ್ತಿಗಳ ಮೇಲೆ ದೊರೆತನ ಮಾಡಲಿಕ್ಕಾಗಿ ಸೃಷ್ಟಿಸಿದ್ರೆ ಹೊರತು ಯಾವುದೇ ಅಧಿಕಾರ ಮತ್ತು ಶಕ್ತಿಯ ಅಧೀನದಲ್ಲಿ ನಾವು ಜೀವಿಸಬಾರ್ದು. ಯಾವುದೇ ಪವರ್ ನಮ್ಮ ಮೇಲೆ ಇರಬಾರ್ದು, ನಮ್ಮ ಕೆಳಗಡೆ ಇರಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಮತ್ತೊಂದು ಹೇಳೋದಾದ್ರೆ, ದೇವರು ಮನುಷ್ಯನನ್ನ ಯಾವುದೆಲ್ಲದರ ಮೇಲೆ ದೊರೆತನ ಮಾಡಬೇಕೆಂಬುದಾಗಿ, ಪ್ರಭುತ್ವವನ್ನು ಚಲಾಯಿಸಬೇಕೆಂಬುದಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರು. ಪ್ರಿಯರೇ, ಅವುಗಳೆಲ್ಲದಕ್ಕೂ ಸೈತಾನನು ಮನುಷ್ಯನನ್ನ ಗುಲಾಮನಾಗಿ ಮಾರ್ಪಡಿಸ್ಬಿಟ್ಟ. ವಾವ್! ಹಲೋ, ಉದಾಹರಣೆಗೆ ಖಂಡಿತವಾಗಿಯೂ ಸೈತಾನ ಮೇಲೆ ದೇವರು ದೊರೆತನ ಮಾಡಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ರು. ಬಟ್ ಆದ್ರೆ ಮನುಷ್ಯನನ್ನ ದೇವರಿಗೆ ಅವಿಧನಾಗಿ ಮಾಡುವಂತೆ, ಅವಿಧೆ ತೋರುವಂತೆ ಮಾರ್ಪಡಿಸಿ, ಅದೇ ಸೈತಾನಿಗೆ ಈಗ ಏನು ಆದ ಮತ್ತು ಹವಳು ಸೈತಾನ ಮೇಲೆ ದೊರೆತನ ಮಾಡಬೇಕಾಗಿತ್ತು, ಅದೇ ಸೈತಾನಿಗೆ ಗುಲಾಮರಾಗಿ ಮಾರ್ಪಟ್ರು. ರೋಗದ ಮೇಲೆ ದೊರೆತನ ಮಾಡಬೇಕಾಗಿತ್ತು, ಸೈತಾನ ಶಕ್ತಿ ಮೇಲೆ, ಅವನ ಅಂಧಕಾರ ಶಕ್ತಿ ಮೇಲೆ ದೊರೆತನ ಮಾಡಬೇಕಾಗಿತ್ತು. ಬಡತನ ಮೇಲೆ, ಸಾಲದ ಮೇಲೆ, ಕಠಿಣವಾದ ಪರಿಸ್ಥಿತಿಗಳು ಯಾವುದೇ ಇರಲಿ, ಏನು ಹೆಸರು ಹೇಳ್ತೀರಿ, ಅದೆಲ್ಲ ರೋಗದ ಮೇಲೆ, ಅದೆಲ್ಲ ಪರಿಸ್ಥಿತಿಗಳ ಮೇಲೆ ಮನುಷ್ಯನು ದೊರೆತನ ಮಾಡಬೇಕಾಗಿತ್ತು. ಬಟ್ ಅದು ಸೈತಾನ ಏನು ಮಾಡಿದ ಅಂತಂದ್ರೆ, ಅವುಗಳೆಲ್ಲದಕ್ಕೂ ಆಳ್ವಿಕೆ ಮಾಡಬೇಕಾದಂತಹ ಮನುಷ್ಯನನ್ನ ಗುಲಾಮನಾಗಿ ಮಾರ್ಪಡಿಸ್ಬಿಟ್ಟ. ರೋಗ ಮನುಷ್ಯ ಮೇಲೆ ದೊರೆತನ ಮಾಡ್ಲಿಕ್ಕೆ ಪ್ರಾರಂಭಿಸ್ತು. ಬಡತನ ಮನುಷ್ಯ ಮೇಲೆ ದೊರೆತನ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು. ಯಾವ ರೀತಿ ಅಂತಂದ್ರೆ, ಎಲ್ಲಿ ತನಕ ದೇವರು, ಪ್ರೈಸ್ ಗಾಡ್, ಮನುಷ್ಯನಿಗೆ ಏನೋ ನುಡಿದಿದ್ರು ಆ ನುಡಿಗೆ ಅನುಗುಣವಾಗಿ ವಿಧೇಯ ತೋರೋದ್ರ ಮೂಲಕ, ಪ್ರೈಸ್ ಬಿಟ್ಟು ಗಾಡ್, ದೇವರ ಅಧೀನದಲ್ಲಿ ತನ್ನಂತಾನು ಇಟ್ಕೊಂಡಿದ್ದ ಮನುಷ್ಯನು ಅಲ್ಲಿಯ ತನಕ ಎಲ್ಲದ್ರ ಮೇಲೆ ದೊರೆತನ ಮಾಡ್ತಾ ಇದ್ದ ಮನುಷ್ಯ, ಎಲ್ಲದರ ಮೇಲೆ. ಬಡ ಸೈತನ ಬಂದು ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ ಮರದ ಹಣ್ಣನ್ನು ತಿನ್ನುವಂತೆ, ದೇವರಿಗೆ ಅವಿಧೆ ತೋರುವಂತೆ ಪ್ರೇರಣೆ ಕೊಟ್ಟು ಅವರಿಬ್ಬರನ್ನ ಯಾವಾಗ ದೇವರಿಗೆ ಅವಿಧೆ ತೋರುವಂತೆ ಮಾರ್ಪಡಿಸಿದ್ನೋ, ಆಗ ಅದೇ ಕ್ಷಣದಲ್ಲಿ ಪ್ರಿಯರೇ, ಅಲ್ಲಿಯ ತನಕ ರಾಜಾದಿರಾಜನ ಮಗನಾಗಿ ಮಗಳಾಗಿ ಜೀವಿಸಿದಂತ ಆದ ಮತ್ತು ಹವಳು, ಪ್ರಿಯರೇ, ಆ ದೇವರ ಪ್ರಸನ್ನತೆಯ ಆ ಸಂಪರ್ಕವನ್ನ, ದೇವರನ್ನ ಮತ್ತು ಅವರ ಶಕ್ತಿಯನ್ನ, ಅಧಿಕಾರ ಕಳ್ಕೊಂಡು ದೇವರ ಪ್ರಸನ್ನ ತೋಟದ ಹೊರಡ ಬಂದು ಅಲ್ಲಿವರೆಗೂ ಅವ್ರು ಬೇರು ಸುರಿಸ್ಬೇಕಾಗಿಲ್ಲ ಊಟಕ್ಕಾಗಿ. ಎಲ್ಲ ಗಿಡ ಮರಗಳು ಹಣ್ಣುಗಳು ಬಿಟ್ಟಿದೆ, ಹಣ್ಣುಗಳು ಕಿತ್ಕೊಂಡು ತಿಂತಾ ಇದ್ರು. ಬಟ್ ಅಲ್ಲಿಂದ ಹೊರಡ ಬಂದ ತಕ್ಷಣ ದೇವ್ರು ಹೇಳಿದ್ರು, ಇನ್ಮೇಲೆ ನೀನು ಊಟಕ್ಕೋಸ್ಕರ ವ್ಯವಸಾಯ ಮಾಡಿ ದುಡಿದು ಬೆವರು ಸುರಿಸಿ ನೀವು ದುಡ್ಕೊಂಡು ತಿನ್ಬೇಕು. ಅದು ಕೂಡ ನೀ ಎಷ್ಟೇ ಬೆವರು ಸುರಿಸಿ ದುಡಿದ್ರು ಕೂಡ 100 ಮಡಿಯಷ್ಟು ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬೆವರು ಬೀಳ್ತದೋ ಅಲ್ಲಿ ಮುಳ್ಳುಗಳು ಉತ್ಪತ್ತಿ ಆಗ್ತದೆ. ಹಲೋ, ಎಂತ ಕೆಳಮಟ್ಟ ಜೀವಿತಕ್ಕೆ ಬಂದ ಕೇವಲ ಒಂದೇ ಒಂದು ಅವಿಧತ್ವದಿಂದಾಗಿ. ಅದಕ್ಕೆ ನಾನು ಹೇಳಿದ್ದು, ಯಾವುದೆಲ್ಲದರ ಮೇಲೆ ದೊರೆತನ ಮಾಡಬೇಕಾಗಿತ್ತು, ಈಗ ಸೈತಾನನು ಅವುಗಳೆಲ್ಲದರ ಅಧೀನದಲ್ಲಿ ಮನುಷ್ಯನನ್ನ ಗುಲಾಮನಾಗಿ ಮಾಡಿಬಿಟ್ಟ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ಶತ್ರುವಾಗಿರುವ ಸೈತಾನನು ದೇವರಿಗೆ ಅವಿದೆ ತೋರುವಂತೆ ಮನುಷ್ಯಗೆ ಪ್ರೇರಣೆ ಕೊಟ್ಟು ಮನುಷ್ಯನನ್ನ ಮೋಸಗೊಳಿಸಿದ. ಇದರ ಪರಿಣಾಮವಾಗಿ ದೇವರ ಸಂಬಂಧವನ್ನು ಕಡ್ಕೊಂಡು, ದೇವರಿಂದ ಆ ಒಂದು ಸತ್ಸಂಬಂಧವನ್ನು ಕಡ್ಕೊಂಡು, ದೇವರ ಅಧಿಕಾರವನ್ನು ನಷ್ಟಪಡಿಸಿಕೊಂಡು, ದೇವರ ಶಕ್ತಿಯನ್ನು ಪವರನ್ನು ನಷ್ಟಪಡಿಸಿಕೊಂಡು, ಕೊನೆಗೆ ದೇವರ ಪ್ರಸನ್ನತೆಯನ್ನು ಕೂಡ ನಷ್ಟಪಡಿಸಿಕೊಂಡು, ದೇವರ ಆ ಪ್ರಸನ್ನತೆ ಇದ್ದಂತಹ ಏದೆನ್ ತೋಟದಿಂದ ಆತನನ್ನ ಹೊರಗೆ ಹಾಕಲಾಯಿತು. ಯೋಚನೆ ಮಾಡಿ ಪ್ರಿಯರೇ, ಒಂದೇ ಒಂದು ಅವಿದ್ಯತೆ, ಪವಿತ್ರಾತ್ಮ ಕಳ್ಕೊಂಡ್ರು, ದೇವರ ಅಧಿಕಾರ ಕಳ್ಕೊಂಡ್ರು, ದೇವರ ಶಕ್ತಿಯನ್ನು ಕಳ್ಕೊಂಡ್ರು. ಯೋಚನೆ ಮಾಡಿ, ಪ್ರೈಸ್ ಗಾಡ್. ಯಾವಾಗ ದೇವರ ಸಂಬಂಧವನ್ನು ಕಳ್ಕೊಂಡ್ರೋ ಅವಿದ್ಯತ್ವದಿಂದಾಗಿ, ಆಗ ದೇವರ ಬಳಿಗೆ ಪ್ರವೇಶ ಮಾಡಲಿರುವಂತಹ ಪ್ರವೇಶವನ್ನ ಮತ್ತು ದೇವರ ಶಕ್ತಿಗೆ ಏನು ಪ್ರವೇಶ ಮಾಡಲಿಕ್ಕೆ ಅಧಿಕಾರ ಇತ್ತು, ಆ ಪ್ರವೇಶವನ್ನು ಕೂಡ ನಷ್ಟಪಡಿಸ್ಕೊಂಡ್ರು. ತದನಂತರ ಅವರು ಕೇವಲ ದೇವರಿಲ್ಲದೆ ಜೀವಿಸುವ ಸಾಧಾರಣ ಮನುಷ್ಯನಾಗಿ ಜೀವಿಸುವಂತಹ ಕೆಳಮಟ್ಟಕ್ಕೆ ಬಂದ್ಬಿಟ್ಟ. ಇದುವರೆಗೂ ದೇವರ ಆತ್ಮರಿಂದ ಮುನ್ನಡೆಯುತ್ತಿದ್ದಂತಹ ಮನುಷ್ಯನು, ದೇವರ ಆತ್ಮರಿಂದ ಮುನ್ನಡೆಯುತ್ತಾ ಎಲ್ಲದ ಮೇಲೆ ದೊರೆತನ ಮಾಡುತ್ತಿದ್ದ ಮನುಷ್ಯನು ಒಂದೇ ಒಂದು ಅವಿದ್ಯತ್ವದಿಂದಾಗಿ, ಯಾವ ಅವಿದ್ಯತೆಯನ್ನು ಮಾಡಿದ್ದು? ಕುಡಿದ್ನ, ತುಂಟು ನೋಡಿದ್ನ, ಕಳ್ತನ ಮಾಡಿದ್ನ, ವ್ಯಭಿಚಾರ ಮಾಡಿದ್ನ, ಏನ್ ಮಾಡ್ದ? ದೇವರು ಹೇಳಿದ ನುಡಿಗೆ ವಿರೋಧವಾಗಿ ಕಾರ್ಯ ಮಾಡ್ದ. ಇವತ್ತು ಕೂಡ ಕ್ರೈಸ್ತ ಮಕ್ಕಳಲ್ಲಿ ನಮ್ಮಲ್ಲಿ ಅನೇಕರು ಹೇಳ್ತವೆ, ನಾನು ಕುಡಿಯಲ್ಲಪ್ಪ, ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಕೂಡ ಕಳ್ತನ ಮಾಡಲ್ಲ, ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ಇದೆಲ್ಲ ಮಾಡದೆ ಹೋದ್ರೂ ಕೂಡ ಅವರ ಜೀವನದಲ್ಲಿ ದುರಾತ್ಮನು ಅಧಿಕಾರ ಚಲಾಯಿಸಲಿಕ್ಕಾಗಿ ಅನೇಕ ಸಂದರ್ಭದಲ್ಲಿ ಬಾಗಿಲು ತೆರೆದುಕೊಡ್ತೇವೆ. ಯಾವಾಗ? ನಾನು ದೇವರಿಗೆ ಅವಿಧನಾಗಿ ನಡೆಯುವಂಥ ಪ್ರತಿ ಬಾರಿಯೂ ಸೈತಾನಿಗೆ, ಶತ್ರುವಿಗೆ ನನ್ನ ಜೀವನದಲ್ಲಿ ಪ್ರವೇಶಿಸಿ ನೀನೇನು ಮಾಡ್ಬೇಕು ಅನ್ಕೊಂಡಿದೆಯೋ ಅದನ್ನು ಮಾಡಿ ಮುಗಿಸು ಅಂತೇಳಿ ನಾವೇ ಬಾಗಿಲನ್ನ ತೆರೆದುಕೊಡೋ ವ್ಯಕ್ತಿಗಳಾಗ್ತವೆ. ಆಯ್ಕೆ ಬಂದು ನಮ್ಮ ಕೈಲಿದೆ. ಅವನಿಗೆ ಬಾಗಿಲು ತೆರೆದುಕೊಡ್ಬೇಕಾ? ದೇವರಿಗೆ ಅವಿಧರಾಗಿ ಅಥವಾ ದೇವರಿಗೆ ವಿಧೇಯ ತೋರಿ ಮುಚ್ಚಿರೋ ಬಾಗಿಲನ್ನ ಮುಚ್ಚಲ್ಪಟ್ಟಂತೆ ಕಾಪಾಡಿಕೊಳ್ಬೇಕಾ? ಆಯ್ಕೆ ಬಂದು ನನ್ನ ಕೈಲಿದೆ. ಹಲೋ, ಅದಕ್ಕೆ ಪ್ರಿಯರೇ, ಯಾತಕ್ಕಾಗಿ ದೇವರ ವಾಕ್ಯವನ್ನು ಅನುದಿನ ಕೂಡ ಧ್ಯಾನಿಸಬೇಕು ಅಂತ ದೇವರು ಪದೇ ಪದೇ ಹೇಳುವಂಥದ್ದು. ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನಿಸಿ. ಯಾತಕ್ಕಾಗಿ? ನಿಮಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಹೋದ್ರೆ ನೀವು ತೆಗೆದುಕೊಳ್ಳೋ ನಿರ್ಧಾರಗಳು ದೇವರ ವಾಕ್ಯದ ಪ್ರಕಾರ ಇದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆ ನಿಮ್ಗೆ ಗೊತ್ತಾಗೋದಿಲ್ಲ. ಆದಮನಿಗೆ ದೇವರ ವಾಕ್ಯ ಗೊತ್ತಿತ್ತು, ಈ ಮರದನ್ನು ತಿಂದ್ರೆ ಸತ್ತೋಗ್ತಾನೆ, ಕರೆಕ್ಟಾ? ಈ ಮರದನ್ನು ತಿನ್ನಬಾರದು ಅಂತ ದೇವರು ಹೇಳಿದಾರೆ, ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಆ ವಾಕ್ಯ ಗೊತ್ತಿದ್ರು ಕೂಡ ಶತ್ರು ಅದೇ ವಾಕ್ಯನ ಉಪಯೋಗಿಸಿಕೊಂಡು ಆದ ಮತ್ತು ಹವಳನ್ನ ಬಲೆಗೆ ಬೀಳಿಸ್ತಾ ಅಂತ ಹೇಳಿದ್ರೆ, ಮೋಸದ ಬಲೆಗೆ ಬೀಳಿಸ್ತಾ ಅಂತ ಹೇಳಿದಾದ್ರೆ, ದೇವರ ಮಕ್ಕಳಾಗಿರುವಂತ ನಾವು ದೇವರ ವಾಕ್ಯ ಗೊತ್ತಿಲ್ಲದೆ ಹೋದ್ರೆ ನಾವು ಹೆಜ್ಜೆಡುವಂತ ಪ್ರತಿ ಬಾರಿಯೂ ಪ್ರಿಯರೇ ದೇವರ ವಾಕ್ಯ ವಿರುದ್ಧವಾಗಿ ಹೆಜ್ಜೆಡುವಂತ ವ್ಯಕ್ತಿಗಳಾಗಿರ್ತವೆ. ಕರೆಕ್ಟಾ? ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಗಾಡ್. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಗಾಡ್. ದೇವರು ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ಈಗ ಅದೇ ಮನುಷ್ಯನು ತನ್ನ ಅವಿದ್ಯತೆಯಿಂದಾಗಿ ಯಾವುದೆಲ್ಲದರ ಮೇಲೆ ದೊರೆತನ ಮಾಡಬೇಕಾಗಿತ್ತು ಅವುಗಳೆಲ್ಲದಕ್ಕೂ ಗುಲಾಮನಾಗಿ ಮಾರ್ಪಟ್ಟ. ಯಾವಾಗ ಥ್ಯಾಂಕ್ ಗಾಡ್ ದೇವರ ಆಶೀರ್ವಾದ ಹೊಂದಿರುವಂತಹ ಮನುಷ್ಯನು ದೇವರಿಗೆ ಅವಿಧ ನಡೆದನು, ಆಶೀರ್ವಾದ ಕಳ್ಕೊಂಡ, ಶಾಪಗ್ರಸ್ತನಾದ. ದೇವರ ನೀತಿವಂತಿಯನ್ನು ಕಳ್ಕೊಂಡ, ಪಾಪಿಯಾಗಿ ಮಾರ್ಪಟ್ಟ. ಮೊದಲು ಒಳ್ಳೆ ಆರೋಗ್ಯ ಇತ್ತು, ಆರೋಗ್ಯ ಕಳ್ಕೊಂಡ, ರೋಗಕ್ಕೆ ಅನುಮತಿ ಕೊಟ್ಟ, ರೋಗ ಅವನ ಮೇಲೆ ದೊರೆತನ ಮಾಡಲಿಕ್ಕೆ ಅನುಮತಿ ಕೊಟ್ಟ. ಸಮೃದ್ಧಿಯನ್ನು ಕಳ್ಕೊಂಡ, ಬಡತನ ಅವನ ಜೀವನದಲ್ಲಿ ದೊರೆತನ ಮಾಡಲಿಕ್ಕೆ ಅವಕಾಶ ಕೊಟ್ಟ. ಶ್ರೀಮಂತಿಕೆ ಇತ್ತು, ಶ್ರೀಮಂತಿಕೆಯನ್ನು ಕಳ್ಕೊಂಡ, ಕೊನೆಗೆ ಸಾಲಗಾರನಾಗಿ ಅವನು ಅನುದಿನದ ಅಗತ್ಯಗಳಿಗೋಸ್ಕರ ದುಡಿದು ತಿನ್ನುವಂತಹ ಅಂತ ಮಟ್ಟಕ್ಕೆ ಬಂದ್ಬಿಟ್ಟ. ರಾಜನ ದುಡ್ಡು ತಿಂತಾನ? ಹಲೋ, ರಾಜನ ಮಕ್ಕಳೇನು ದುಡಿಯೋಕೆ ಹೋಗ್ತಾರ? ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ? ನೋ. ಅದೇ ತರ ಪ್ರಿಯರೇ, ಥ್ಯಾಂಕ್ ಗಾಡ್ ರಾಜನ ಮಗನಾಗಿ ಆದ ಮತ್ತು ಹವಳು ಇಬ್ರು ಇದ್ದಿದ್ದು. ಬಟ್ ಆ ಸ್ಥಾನವನ್ನ ತಮ್ಮ ಅವಿದ್ಯತ್ವದಿಂದ ಅವರಿಬ್ರು ಕೂಡ ಕಳ್ಕೊಂಡ್ರು. ಬಟ್ ಅದ್ರ ಗುಡ್ನೆಸ್ ಏನಂತಂದ್ರೆ, ಪ್ರೈಸ್ ಬಿ ಗಾಡ್, ಈವನ್ ಶತ್ರುವಾಗಿರುವ ಸೈತಾನನು ಆದ ಮತ್ತು ಹವಳನ್ನ ಯಾವುದೆಲ್ಲದರ ಮೇಲೆ ದೊರೆತನ ಮಾಡಬೇಕಾಗಿತ್ತೋ ಅವುಗಳೆಲ್ಲದಕ್ಕೂ ಗುಲಾಮನಾಗಿ ಮಾರ್ಪಡಿಸಿದ್ರು ಕೂಡ ಅದು ದೇವರಿಗೆ ಕೂಡ ಗೊತ್ತಿತ್ತು. ಏನಂತಂದ್ರೆ ಟೆಂಪರರಿ, ತಾತ್ಕಾಲಿಕವಾದ ಎಂಬುದಾಗಿ. ಶಾಶ್ವತದೇನು? ಮನುಷ್ಯನು ಇಡೀ ಭೂಲೋಕದ ಮೇಲೆ ರಾಜನಂತೆ ಜೀವಿಸಬೇಕು. ಬಟ್ ಆದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಗಾಡ್, ತಕ್ಕ ಸಮಯ ಬಂದಾಗ ದೇವರು, ಪ್ರೈಸ್ ಗಾಡ್, ಪ್ರಭು ಯೇಸುವನ್ನ ಎರಡನೆಯ ಮತ್ತು ಕಡೆಯ ಆದಾಮನಾಗಿ ಭೂಲೋಕ ಕಳಿಸಿ
ಪ್ರಭು ಯೇಸು ಕ್ರಿಸ್ತರು ಇಡೀ ಭೂಲೋಕದ ಮೇಲಿನ ಅಧಿಕಾರವನ್ನ ಮತ್ತೆ ಮನುಷ್ಯನಿಗೆ ವಹಿಸಿಕೊಡ್ಲಿಕ್ಕಾಗಿ ಏನೆಲ್ಲ ಮಾಡಬೇಕಾಗಿತ್ತೋ ಎಲ್ಲ ಕಾರ್ಯಗಳನ್ನ ದೇವರು ಯೇಸು ಕ್ರಿಸ್ತರ ಮೂಲಕ ನನಗೋಸ್ಕರ ನಿಮಗೋಸ್ಕರ ಎಲ್ಲವನ್ನು ಮುಕ್ತಾಯಗೊಳಿಸಿದ್ರು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಮನು ಏದೇನ್ ತೋಟದಲ್ಲಿ ತನ್ನ ಅವಿಧೇಯತ್ವದಿಂದ ಯಾವುದೆಲ್ಲ ದೊರೆತನವನ್ನ ಕಳ್ಕೊಂಡಿದ್ನೋ, ಪ್ರಭು ಯೇಸು ಕ್ರಿಸ್ತರು ತನ್ನ ವಿಧೇಯತ್ವದ ಮೂಲಕ ಪ್ರೈಸ್ ಬಿಟ್ಟು ಗಾಡ್, ನಾನು ಮತ್ತು ನೀವು ಶಾಶ್ವತವಾಗಿ ದೊರೆತನ ಮಾಡಲಿಕ್ಕಾಗಿ ಅದಕ್ಕೆ ಬೇಕಂತ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿಕೊಂಡು ಅವುಗಳನ್ನು ಅನುದಿನವೂ ಕೂಡ ಅನುಭವಿಸ್ಲಿಕ್ಕಾಗಿ ನಿಯೋಜಿಸಿದಂತಹ ಅಧಿಕಾರದ ಸ್ಥಾನಕ್ಕೆ ನಮ್ಮನ್ನ ಕೊಂಡೋಗ್ಲಿಕ್ಕಾಗಿ ಏನೆಲ್ಲ ಮಾಡಬೇಕಾಗಿತ್ತೋ ಪ್ರಭು ಯೇಸು ಕ್ರಿಸ್ತರು ನನ್ನ ಮತ್ತು ನಿಮ್ಮ ಮೇಲಿನ ಪ್ರೀತಿಗಾಗಿ ಎಲ್ಲವನ್ನು ಈಗಾಗಲೇ ಮಾಡಿ ಮುಗಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನನಗೋಸ್ಕರ ನಿಮಗೋಸ್ಕರ ಪರಲೋಕವನ್ನು ಬಿಟ್ಟು, ಅಂದ್ರೆ ಸ್ವರ್ಗಲೋಕವನ್ನು ಬಿಟ್ಟು ಭೂಲೋಕ ಬಂದರು. ಯಾತಕ್ಕಾಗಿ? ಆದಮನು ತನ್ನ ಅವಿಧೇಯತ್ವದಿಂದ ನಮ್ಮನ್ನ ಯಾವುದೆಲ್ಲ ಗೊಂದಲಕ್ಕೆ ಈಡು ಮಾಡಿದ್ನೋ, ನಮ್ಮನ್ನ ಯಾವುದೆಲ್ಲ ಅವ್ಯವಸ್ಥೆಗೆ ಸಿಲುಕಿಸಿದ್ನೋ, ಅವುಗಳಿಂದ ಸಂಪೂರ್ಣವಾಗಿ ನಮ್ಮನ್ನ ಹೊರೆ ತರಲಿಕ್ಕಾಗಿ, ಅಲ್ಲಿಂದ ನಮ್ಮನ್ನ ಕರೆದುಕೊಂಡು ಹೊರಗಡೆ ಬರಲಿಕ್ಕಾಗಿ ಪ್ರಭು ಯೇಸು ಸ್ವರ್ಗವನ್ನು ಬಿಟ್ಟು ಭೂಲೋಕ ಬರಬೇಕಾಯಿತು. ಪ್ರಭು ಯೇಸು ಕ್ರಿಸ್ತರು ಥ್ಯಾಂಕ್ ಗಾಡ್ ಶಿಲುಬೆ ಮೇಲೆ ಮರಣವನ್ನು ಹೊಂದಿ ಪುನರುತ್ಥಾನಗೊಂಡಿದ್ದು ಏನಕ್ಕೆಂದ್ರೆ, ದೇವರು ಇಡೀ ಪ್ರಪಂಚದ ಮೇಲಿನ ಅಧಿಕಾರವನ್ನ, ಪ್ರಭುತ್ವವನ್ನ, ಆ ಶಕ್ತಿಯನ್ನ ಮನುಷ್ಯನನ್ನು ಕೊಟ್ಟಿದ್ರು. ಆ ಮನುಷ್ಯನನ್ನ ಮೋಸಗೊಳಿಸಿ ದುರಾತ್ಮನು ತನ್ನ ವಶಕ್ಕೆ ತೆಗೆದುಕೊಂಡು ಹೋಗಿದ್ದ ಅಧಿಕಾರ ಮತ್ತು ಶಕ್ತಿಯನ್ನ. ಬಟ್ ಥ್ಯಾಂಕ್ ಗಾಡ್, ನನ್ನನ್ನ ಮತ್ತು ನಿಮ್ಮನ್ನ ಆ ಅಧಿಕಾರದ ಮೂಲ ಸ್ಥಾನಕ್ಕೆ ನಮ್ಮನ್ನು ಕೊಂಡೋಗ್ಲಿಕ್ಕಾಗಿ ಪ್ರಭು ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಮಾತ್ರವಲ್ಲ, 3ನೇ ದಿನ ಮರಣವನ್ನ, ಪಾಪವನ್ನು ಜಯಿಸಿ ಜೀವಂತವಾಗಿ ಮೇಲೆದ್ದು ಬಂದರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯನು ಎಂದೆಂದಿಗೂ ಯಾವುದೇ ಪವರ್ ಇಲ್ಲದೆ, ಅಧಿಕಾರ ಮತ್ತು ಶಕ್ತಿ ಇಲ್ಲದೆ ಜೀವಿಸಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಲಿಲ್ಲ. ಆದಮನು ಏದೇನ್ ತೋಟದಲ್ಲಿ ಇರಬೇಕಾದ್ರೆ ಅಧಿಕಾರ ಮತ್ತು ಶಕ್ತಿನ ಹೊಂದಿದ್ದ. ಎಲ್ರು ಹೇಳೋಣ, ಅಧಿಕಾರ ಮತ್ತು ಶಕ್ತಿ. ಆದಮನು ಅಧಿಕಾರ ಮತ್ತು ಶಕ್ತಿನ ಹೊಂದಿದ್ದ, ಆದರೆ ತನ್ನ ಅವಿಧೇಯತ್ವದಿಂದ ಅದನ್ನು ಕಳ್ಕೊಂಡ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಆದಮನು ಕೊಟ್ಟಂತ ಅಧಿಕಾರ ಮತ್ತು ಶಕ್ತಿಯನ್ನ ಬರೀ ಆದಮನು ಮಾತ್ರವಲ್ಲ, ಅವನ ಮುಖಾಂತರ ಎಲ್ಲ ಮನುಷ್ಯರಿಗೂ ದೇವರು ಅದೇ ಅಧಿಕಾರ ಮತ್ತು ಶಕ್ತಿಯನ್ನ ಪ್ರತಿಯೊಬ್ಬರು ಕೂಡ ಅನುಭವಿಸಬೇಕೆಂಬುದಾಗಿ ಮಾನವ ಕುಲವನ್ನು ಸೃಷ್ಟಿ ಮಾಡಿದ್ದು. ಆದ್ರೆ ಅವನ ಅವಿಧೇಯತ್ವದಿಂದಾಗಿ ಆರಂಭದಲ್ಲಿ ಅದನ್ನ ಕಳ್ಕೊಂಡ್ಬಿಟ್ಟ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಅದೇ ಅಧಿಕಾರ ಮತ್ತು ಶಕ್ತಿಯನ್ನ ಮತ್ತೆ ಪುನರ್ಸ್ಥಾಪಿಸ್ಲಿಕ್ಕಾಗಿ, ಆ ಅಧಿಕಾರ ಮತ್ತು ಶಕ್ತಿಯನ್ನೇನು ಮನುಷ್ಯ ನಷ್ಟಪಡಿಸ್ಕೊಂಡಿದ್ದಾನೋ, ಆ ನಷ್ಟಪಡಿಸ್ಕೊಂಡಿರುವಂತಹ ಅಧಿಕಾರ ಮತ್ತು ಶಕ್ತಿಯನ್ನ ಮತ್ತೆ ಸಾಯ್ತನ ಕೈಯಿಂದ ಕಿತ್ಕೊಂಡು ಬಂದು ಮಾನವ ಕುಲಕ್ಕೆ ಮತ್ತೆ ಹಿಂತಿರುಗಿಸಿಕೊಡ್ಲಿಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ 2ನೆಯ ಮತ್ತು ಕಡೆಯ ಆದಮರಾಗಿ ಪ್ರಭು ಯೇಸು ಭೂಲೋಕಕ್ಕೆ ಬರಬೇಕಾಯಿತು. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸು ಭೂಲೋಕದ ಬಂದ್ಮೇಲೆ ಇಡೀ ಭೂಲೋಕದಲ್ಲಿ ಸುತ್ತಮುತ್ತ ಇರೋ ಜನರು ಫರಿಸಾಯರು ನೋಡಿದ್ದಾರೆ, ಧರ್ಮಶಾಸ್ತ್ರಿ ನೋಡಿದ್ದಾರೆ, ಯಾಜಕರು ನೋಡಿದ್ದಾರೆ, ಮಹಾಯಾಜಕರು ನೋಡಿದ್ದಾರೆ, ಯಹೂದಿ ಧರ್ಮದ ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ, ಸುತ್ತಮುತ್ತಲ ಜನ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸುವಿನ ಜೀವನ ನೋಡುವಾಗ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸತ್ತ ಹೋಗಿದ್ದ ವ್ಯಕ್ತಿ 4 ದಿನ ಆಗಿದೆ, ಊತಾಕ್ಯವನ್ನ ಲಾಜರ್ನ ಎದ್ದು ಬಾ ಅಂತ ಹೇಳಿದ ತಕ್ಷಣ ಲಾಜರ್ ಕೊಳೆತು ನಾರುತ್ತಿದ್ದಂತ ಲಾಜರ್ ಎದ್ದು ಬಂದ್ಬಿಟ್ಟ. ಇದುವರೆಗೂ ಯಾವ ಧರ್ಮಶಾಸ್ತ್ರಿಗಳಾಗ್ಲಿ, ಫರಿಸಾಯರಾಗ್ಲಿ, ಅಥವಾ ಅಲ್ಲಿ ನಾನು ಬೈಬಲ್ ಪಂಡಿತ, ಧರ್ಮಶಾಸ್ತ್ರ ಪಂಡಿತರ ಅಂತ ಹೇಳುವಂತಹ ಒಂದೇ ಒಂದು ವ್ಯಕ್ತಿ ಕೂಡ ಕಾರ್ಯ ಮಾಡಿಲ್ಲ. ಹಲೋ, ಹುಟ್ಟು ಕಿವುಡ ಬರಲಿ, ಅಥವಾ ಹುಟ್ಟು ಕುಂಟ ಬರಲಿ, ಅಥವಾ ಹುಟ್ಟು ಕಿವುಡ ಬರಲಿ, ಯಾರೇ ಬರಲಿ, ಬರೀ ಜಸ್ಟ್ ನುಡಿಗಳ ಮೂಲಕ, ಯಾವ ನುಡಿಯಿಂದ ಸಕಲವನ್ನು ಸೃಷ್ಟಿ ಮಾಡಿದ್ರೋ ಪ್ರೈಸ್ ಗಾಡ್, ಆ ನುಡಿಗಳನ್ನು ಉಪಯೋಗಿಸಿಕೊಂಡು ಅವರ ಕಿವಿಗಳು ಓಪನ್ ಆಗ್ತಾ ಇತ್ತು, ಕಣ್ಣುಗಳು ತೆರೆಯಲ್ಪಡ್ತಾ ಇತ್ತು, ಅವರ ಕೈ ಕಾಲುಗಳೆಲ್ಲ ಸರಿ ಆಗ್ತಾ ಇದ್ವು. ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ರು ಪ್ರಭು ಯೇಸು ಕ್ರಿಸ್ತರು, ಅದು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಈವನ್ ಯಹೂದ್ಯ ಧರ್ಮದ ಅಧೀನದಲ್ಲಿ, ಧರ್ಮಶಾಸ್ತ್ರ ಅಧೀನದಲ್ಲಿ, ಯಹೂದ್ಯ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಪ್ರಿಯರೇ, ಕೇವಲ ಧಾರ್ಮಿಕ ಆಚರಣೆಗಳನ್ನು ಆಚರಿಸುವಂತಹ ಧಾರ್ಮಿಕ ಮುಖಂಡನಾಗಿ ಜೀವಿಸಲಿಲ್ಲ.
ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ಅವ್ರು ಏನ್ ನುಡಿತಾರೋ ಥ್ಯಾಂಕ್ ಗಾಡ್, ಆ ನುಡಿಯೋ ಮೂಲಕ ದೇವರ ಶಕ್ತಿಯನ್ನ ಪ್ರದರ್ಶನ ಮಾಡೋದ್ರ ಮೂಲಕ ದೇವರ ಶಕ್ತಿಯೊಂದಿಗೆ ಜೀವಿಸ್ತಾ ಇದ್ರು. ಹಲೋ, ಇವತ್ತು ಕೂಡ ದೇವರು ಅದನ್ನೇ ಬಯಸುವಂಥದ್ದು ಏನಂತಂದ್ರೆ, ನನ್ನ ಮಕ್ಕಳು ಅನುದಿನವೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ನನ್ನನ್ನ ಮತ್ತು ನನ್ನ ಶಕ್ತಿಯನ್ನ ಎಲ್ರಿಗೂ ಪ್ರದರ್ಶಿಸಬೇಕು. ಯಾವಾಗ ಜನರು ದೇವರನ್ನ ನಮ್ಮ ಮೂಲಕ ಮತ್ತು ದೇವರ ಶಕ್ತಿಯನ್ನ ನಮ್ಮ ಮೂಲಕ ನೋಡ್ತಾರೋ, ಆಗ ಬೀದಿಲಿ ಹೋಗೋರು ಹುಡುಕೊಂಡು ಬರ್ತಾರೆ, ಸಮಥಿಂಗ್ ಏನೋ ಚರ್ಚ್ ಓಪನ್ ಆಗಿದೆ, ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋದ್ರೆ ನನ್ನ ಸಮಸ್ಯೆ ಪರಿಹಾರ ಸಿಗ್ತದೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಕೂಡ ಆ ಅಧಿಕಾರ ಮತ್ತು ಶಕ್ತಿನ ಹೊಂದಿರಬೇಕು. ನೀವು ಯಾವಾಗ ಪ್ರೈಸ್ ಬಿಟ್ಟು ಗಾಡ್ ನೀವು ಆ ಶಕ್ತಿನ ಹೊಂದಿರ್ತೀರಿ, ಆಗ ಪ್ರಿಯರೇ ನೀವು ಆಂತರಿಕವಾಗಿ ಏನ್ ಹೇಳ್ತೇವೆ ಅದು ದಾಹಗೊಂಡವರಾಗ್ತೀರಿ, ಅಂಬಲಿಸ್ತಾ ಇರ್ತೀರಿ. ನನ್ನಲ್ಲಿರುವಂಥ ಶಕ್ತಿಯನ್ನ ಥ್ಯಾಂಕ್ ಗಾಡ್ ಜಸ್ಟ್ ನಾನು ಪ್ರದರ್ಶಿಸಬೇಕು, ನಾನು ಅದನ್ನ ಜನರ ಮುಂದೆ ಪ್ರದರ್ಶಿಸಬೇಕು, ನನ್ನ ಜೀವನದಲ್ಲಿ ಪ್ರದರ್ಶಿಸಬೇಕು, ನನ್ನ ನಡೆ ನನ್ನ ನುಡಿಯಲ್ಲಿ ಪ್ರದರ್ಶಿಸಬೇಕು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್ ನೀವು ಒಂದ್ಸಲ ಬ್ಯೂಟಿಫುಲ್ 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 ಪ್ರಭು ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಯಾವಾಗ ಸ್ವೀಕರಿಸ್ಕೊಂಡ್ರಿ? ಎಷ್ಟು ಮಂದಿ ಯೇಸುವನ್ನು ಸ್ವೀಕರಿಸ್ಕೊಂಡಿದ್ದೀರಿ ನಿಮ್ಮ ಪ್ರಭುವಾಗಿ ನಿಮ್ಮ ದೇವರಾಗಿ? ಕೈ ಮೇಲೆ ಮಾಡಿ. ಪ್ರೈಸ್ ಗಾಡ್, ಬ್ಯೂಟಿಫುಲ್. ಯಾರೆಲ್ಲ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸ್ಕೊಂಡಿದ್ದೀರಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ DNA, ದೇವರ ಜೀನ್ಸ್ ಪ್ಯಾಂಟ್ ಅಲ್ಲ, ದೇವರ ಜೀನ್ಸ್ DNA ನಿಮ್ಮ ಒಳಗಡೆ ಇದೆ. ಆ DNA ಯಲ್ಲಿ ದೇವರ ಶಕ್ತಿ ಇದೆ, ಪವರ್, ಅಧಿಕಾರ. ಮೈ ಗಾಡ್, ಹಾಲೆಲೂಯ. ರಾಜ ಅಧಿಕಾರದಲ್ಲಿ ಇದ್ದ ಮೇಲೆ, ಒಂದ್ಸಲ ರಾಜನಾದ ಮೇಲೆ ನೆಕ್ಸ್ಟ್ ಆ ರಾಜ ಮುಗಿದ ಮೇಲೆ ಅವನ ಮಕ್ಕಳೇ ರಾಜರಾಗುವಂಥದ್ದು. ಕರೆಕ್ಟ್? ಇನ್ನು ಕೂಡ ಎಲ್ಲೆಲ್ಲಿ ರಾಜರ ಆಡಳಿತ ಇದೆಯೋ ಎಲ್ಲ ಕಡೆ ನೋಡಿ, ಆ ರಾಜ ಆದ್ಮೇಲೆ ಇನ್ನೊಬ್ಬ ರಾಜ ರಾಣಿ ಬರುವಂಥದ್ದು. ಅದೇ ತರ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್ ರಾಜಾದಿ ರಾಜನ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಮ್ಮ DNA ಯಲ್ಲಿ ದೇವರ DNA ಹೊಂದಿರುವಂಥ ನಾವು, ನಮ್ಮ ಜೀನ್ಸ್ ಅಲ್ಲಿ ನಮ್ಮ DNA ಯಲ್ಲಿ ಆ ಶಕ್ತಿ ಅಡಕವಾಗಿದೆ. ಅಥಾರಿಟಿ, ಅಧಿಕಾರ ಚಲಾಯಿಸುವಂಥ ಶಕ್ತಿ ಅಡಕವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಬಂದಿರುವಂಥದ್ದೇ ನಮ್ಮನ್ನ ಪ್ರೈಸ್ ಗಾಡ್ ಮೂಲ ಉದ್ದೇಶಕ್ಕೆ, ನನ್ನನ್ನು ಮಾತ್ರವಲ್ಲ ನಿಮ್ಮೆಲ್ಲರೂ ಮಾತ್ರವಲ್ಲ ಇಡೀ ಮಾನವಕುಲವನ್ನ ಮತ್ತೆ ಪುನರ್ಸ್ಥಾಪಿಸ್ಲಿಕ್ಕಾಗಿ ಬಂದರು. ಯಾವ ಮೂಲ ಸ್ಥಾನ? ಡೊಮಿನಿಯನ್ ಪವರ್, ಅಧಿಕಾರ ಚಲಾಯಿಸುವಂತಹ, ಆಳ್ವಿಕೆ ಮಾಡುವಂತಹ, ಪ್ರಭುತ್ವ ಚಲಾಯಿಸುವಂತಹ ಶಕ್ತಿಗೆ ಮತ್ತೆ ನಮ್ಮನ್ನು ಕೊಂಡೋಗ್ಲಿಕ್ಕಾಗಿ, ಆ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದರು. ಹಾಲೆಲೂಯ. ಗುಡ್ ನ್ಯೂಸ್ ಏನಂತಂದ್ರೆ ಥ್ಯಾಂಕ್ ಗಾಡ್, ಯಾರೆಲ್ಲ ಕ್ರಿಸ್ತ ಯೇಸುವಿದ್ದೀರಿ ನೀವು ಪ್ರೈಸ್ ಬಿಟ್ಟು ಗಾಡ್ ಬಾಯ್ತು ನುಡಿದ್ರು ಸಾಕು. ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸು ಯಾವ ರೀತಿ ಕಿವುಡಾತ್ಮಕ್ಕೆ ನುಡಿದಾಗ ಕಿವುಡಾತ್ಮ ಬಿಟ್ಟು ಹೋಗ್ತಾ ಇತ್ತು, ಕಿವಿ ಕೇಳಿಸ್ಲಿಕ್ಕೆ ಪ್ರಾರಂಭಿಸ್ತೋ, ಕುರುಡಾತ್ಮಕ್ಕೆ ಆಜ್ಞೆ ಮಾಡಿದ ತಕ್ಷಣ ಕಣ್ಣು ತೆರೆಯಲ್ಪಡ್ತೋ, ಅದೇ ತರ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಒಳಗಡೆ ಸತ್ತೋಗಿರುವಂತಹ ಪ್ರತಿಯೊಂದು ವ್ಯಕ್ತಿಯು ಕೂಡ ಜೀವ ಕೊಡುವಂತಹ ಪುನರುತ್ಥಾನ ಶಕ್ತಿ ನೀವೆಲ್ಲರೂ ಕೂಡ ಹೊಂದಿದವರಾಗಿದ್ದೀರಿ. ಹಾಲೆಲೂಯ. ಅದಕ್ಕೆ ನೋಡಿರ್ಬೋದು, ಕಳೆದ ಸಲ ಧ್ಯಾನ ಕೂಟಕ್ಕೆ ಬಂದಂತಹ ಇಬ್ಬರು ಸಹೋದರಿಯರು, ತಾಯಿ ಮತ್ತು ಮಗಳು. ತಾಯಿಗೆ ಎಡಗಡೆ ಕಿವಿ ಕೇಳಿಸೋದಿಲ್ಲ, ಮಗಳಿಗೆ ಬಲಗಡೆ ಕಿವಿ ಕೇಳಿಸೋದಿಲ್ಲ. ಯಾವಾಗಿಂದ? ಹುಟ್ಟಿದಾಗಿಂದ. ಆ ಮಗಳು ಕೂಡ ಮದುವೆ ಆಗಿದೆ. ಸೊ ಹಾಗಾದ್ರೆ ಯೋಚನೆ ಮಾಡಿ, ಅವರಿಬ್ಬರಿಗೆ ಪ್ರೇಯರ್ ಮಾಡಿದ ಯಾರು? ಯೇಸು ಕ್ರಿಸ್ತಲ್ಲಿ ನಂಬಿಕೆ ಇಟ್ಟಿರುವಂತಹ ಒಂದು 4 ವರ್ಷ ಅಥವಾ 5 ವರ್ಷದ ಮಕ್ಕಳು, ಇಬ್ಬರು ಮಕ್ಕಳು ಪ್ರೇಯರ್ ಮಾಡಿದ್ದು, ಚಿಕ್ಕ ಚಿಕ್ಕ ಮಕ್ಕಳು. ಬುಮ್, ಕಿವಿ ಓಪನ್ ಆಯ್ತು ಇಬ್ಬರಿಗೂ. ಯೂಟ್ಯೂಬಲ್ಲಿ ವಿಡಿಯೋ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂತ ಪ್ರಭುತ್ವವನ್ನ ಚಲಾಯಿಸ್ಲಿಕ್ಕಾಗಿ ದೇವರು ನನ್ನನ್ನ ಮತ್ತು ನಿಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ಆ ಸ್ಥಾನಕ್ಕೆ ನಮ್ಮನ್ನು ಈಗಾಗಲೇ ಕೊಂಡೋಗಿದ್ದಾರೆ. ನಾನು ಯಾಕಿದ್ನ ಹೇಳ್ತೇನೆ ಅಂತಂದ್ರೆ, ಯೇಸು ಕ್ರಿಸ್ತರ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ನಿಮ್ಮ ಸ್ಥಾನ ಏನಾಗಿದೆ ನೀವು ಅದನ್ನು ಅರಿತವರಾಗಿರಬೇಕು. ನಿಮ್ಮ ಸ್ಥಾನ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತ ಲೋಕಕ್ಕೆ ಬಂದರು. ಅದರಿಂದಾಗಿ ನಾನು ಮತ್ತು ನೀವು ಕೂಡ ಪ್ರಿಯರೇ, ನಮ್ಮ ಸುತ್ತಮುತ್ತಲ ಪರಿಸರ ಏನೇ ಇದ್ರೂ ಕೂಡ ಆ ಪರಿಸರದ ಮೇಲೆ, ಆ ಒಂದು ಏನು ಸನ್ನಿವೇಶದ ಮೇಲೆ ನಾವು ಪ್ರಾಬಲ್ಯವನ್ನ, ಅಂದ್ರೆ ಪ್ರಭುತ್ವವನ್ನ, ಅಧಿಕಾರವನ್ನ ನಾವು ಸಾಧಿಸಬಹುದು. ಅವುಗಳು ಹೇಳದಂತೆ ನಾವು ಕೇಳೋಂಗಿಲ್ಲ. ಇವನ್ ಕ್ಯಾನ್ಸರ್ ಮಾತಾಡ್ಬೋದು, ನಾನು ನಿನ್ನ ಶರೀರದಲ್ಲಿದ್ದೇನೆ, ವೈದ್ಯರ ಮೂಲಕ ನುಡಿಸಲಿಲ್ವಾ 6 ತಿಂಗಳು ಗೊಟಕ್. ನೀವು ಆ ಕ್ಯಾನ್ಸರ್ ಹೇಳ್ದಂಗೆ ಕೇಳಬೇಕಾಗಿಲ್ಲ. ಕ್ಯಾನ್ಸರ್ ಮೇಲೆ
ಅಧಿಕಾರ ಚಲಾಯಿಸುವಂತಹ ಸ್ಥಾನವನ್ನು ಯೇಸು ಕ್ರಿಸ್ತನ ಮೂಲಕ ಹೊಂದಿದವರಾಗಿದ್ದೀರಿ. ಹಾಲೆಲೂಯ, ಹಾಲೆಲೂಯ. ಮತ್ತೊಂದು ಹೇಳೋದಾದ್ರೆ ಯೇಸು ಕ್ರಿಸ್ತರಲ್ಲಿರುವಂತ ನಾನು ಮತ್ತು ನೀವು ಯಾವುದೇ ದುರಭ್ಯಾಸಗಳಾಗ್ಲಿ, ದುಶ್ಚಟಗಳಾಗ್ಲಿ, ಅಥವಾ ಯಾವುದೇ ದೇವರಿಗೆ ಅವಿಧಿ ತೋರುವಂತ ಸ್ವಭಾವಗಳಾಗ್ಲಿ, ಅಥವಾ ಯಾವುದೇ ರೋಗಗಳು, ಯಾವುದೇ ಬಡತನ, ಕಣ್ಣೀರು, ದುಃಖ, ನೋವುಗಳು, ಯಾವುದೆಲ್ಲ ಪರಿಸ್ಥಿತಿಗಳಿದೆಯೋ ಯಾವ ಪರಿಸ್ಥಿತಿಗಳು ಕೂಡ ನಮ್ಮ ಮೇಲೆ ದೊರೆತನ ಮಾಡುವಂತಿಲ್ಲ. ಅವುಗಳೆಲ್ಲದರ ಮೇಲೆ ದೊರೆತನ ಮಾಡುವಂತಹ ಅಧಿಕಾರ ಮತ್ತು ಶಕ್ತಿಯನ್ನ, ಆ ಒಂದು ಪ್ರಭುತ್ವವನ್ನು ಚಲಾಯಿಸುವಂತ ಶಕ್ತಿಯನ್ನ ನಾನು ಮತ್ತು ನೀವೆಲ್ಲರೂ ಕೂಡ ಹೊಂದಿಕೊಂಡಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಈ ಭೂಲೋಕದಲ್ಲಿ ಹುಟ್ಟಿರುವಂತ ಯಾರೇ ಆಗಲಿ, ಮನುಷ್ಯ ಅಂತ ಹೇಳಿದ್ಮೇಲೆ ಎಲ್ರಿಗೂ ಬೈಕ್ ಏನಂತಾರೆ, ನಾನು ಕೂಡ ಒಂದು ಪವರನ್ನು ಹೊಂದ್ಕೊಂಡು ನಾನು ಕೂಡ ಒಂದು ಪವರ್ಲಿ ಇರಬೇಕು. ಅದಕ್ಕೆ ಹೇಳ್ತೀವಲ್ಲ, ಅವ್ನು ಪವರ್ಲಿದ್ದಾಗ ಹೆಂಗೆ ಆಟ ಆಡ್ತಾ ಇದ್ದ. ರಾಜಕೀಯ ಪದ ತೆಗೆದುಕೊಂಡ್ರೆ ಪವರಿಂದ ಇಳಿದೋದ, ಈಗ ನೋ ಪವರ್. ಕರೆಕ್ಟ್? ಅಂದ್ರೆ ಎಲ್ರಿಗೂ ಆಸೆ ಮತ್ತೆ ಪವರ್ ಪಡ್ಕೊಳ್ಳಿಕ್ಕಾಗಿ ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳುವಂಥದ್ದು ನೋಡಿದೀವ. ಅಂದ್ರೆ ಎಲ್ರಿಗೂ ಅಷ್ಟೇ ಪವರ್ ಅಂದ್ರೆ ಅಧಿಕಾರ ಚಲಾಯಿಸುವಂತ ಶಕ್ತಿಯನ್ನ ನಾವು ಹೊಂದ್ಕೊಂಡು ನಾವು ಬದುಕಬೇಕೆಂಬುದಾಗಿ ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರು ನನಗೆ ಯಾವ ಪವರು ಬೇಕಾಗಿ, ಯಾವ ಶಕ್ತಿನೂ ಬೇಕಾಗಿಲ್ಲ, ಹೆಂಗೋ ಜೀವನ ಬಿರುಗಳು ಈ ಕಡೆ ಬೀಸ್ತದ, ಹೋಗ್ಲಿ ಈ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತದೆ, ಈ ಕಡೆ ನಾನು ಹಣೆಯಲ್ಲಿ ಬರ್ದಂಗೆ ಆಗ್ತದೆ, ಹಂಗೆ ನಾವು ಇದ್ದವ್ರು ಹಿಂದೆ. ಬಟ್ ಈಗ ಥ್ಯಾಂಕ್ ಗಾಡ್, ಹಣೆ ಬರ ಥ್ಯಾಂಕ್ ಗಾಡ್ ಹೇಳೋ ಪ್ರಕಾರ ಜೀವಿಸೋದಲ್ಲ. ನನ್ನ ಹಣೆ ಬರ ಏನ್ ಬರ್ತಿದೆ ಗೊತ್ತಾ? ಭೂಲೋಕದಲ್ಲಿ ಥ್ಯಾಂಕ್ ಗಾಡ್ ಯೇಸು ಕ್ರಿಸ್ತರಂತೆ ಜಯಶಾಲಿ ಜೀವಿಸಬೇಕು. ನನ್ನ ಹಣೆ ಬರ ಏನು ಗೊತ್ತಾ? ಭೂಲೋಕದ ಮೇಲೆ ಸ್ವರ್ಗವನ್ನು ಅನುಭವಿಸಬೇಕು. ಸ್ವರ್ಗವನ್ನು ಅನುಭವಿಸೋದು ಮಾತ್ರವಲ್ಲ, ಸ್ವರ್ಗವನ್ನು ಎಲ್ಲ ಕಡೆ ವಿಸ್ತರಿಸಬೇಕು. ಇದಾಗಿದೆ ನಿಮ್ಮೆಲ್ಲರ ಹಣೆ ಬರ. ಹಲೋ, ನಿಮ್ಮ ಹಣೆ ಬರವನ್ನು ಹೋಗಿ ಥ್ಯಾಂಕ್ ಗಾಡ್ ಬೇರೆ ಹತ್ರ ಕೇಳಬೇಡಿ. ನಿಮ್ಮ ಹಣೆ ಬರ ಪ್ರೈಸ್ ಬಿಡಿ ಗಾಡ್ ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ನಿಮ್ಮ ಹಣೆ ಬರ ಏನಂತಂದ್ರೆ, ಆದಾಮನು ಏದೇನ್ ತೋಟದಲ್ಲಿ ದೇವರೊಂದಿಗಿನ ಸತ್ಸಂಬಂಧದಲ್ಲಿ ಎಲ್ಲದರ ಮೇಲೆ ದೊರೆತನ ಮಾಡುವಂತಹ ಅಧಿಕಾರ ಮತ್ತು ಶಕ್ತಿನ ಹೊಂದ್ಕೊಂಡು ಆ ಸ್ಥಾನದಲ್ಲಿ ಇದ್ನಲ್ಲ, ಆ ಸ್ಥಾನದಲ್ಲಿ ಈಗಾಗಲೇ ಕುಳಿತವರಾಗಿದ್ದೀರಿ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಪ್ರಿಯರ ಪ್ರೈಸ್ ಬಿಡಿ ಗಾಡ್, ಯಾರು ಕೂಡ ಶಕ್ತಿ ಇಲ್ಲ ಜೀವಿಸ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಅವರು ಕ್ರೈಸ್ತರ ಅಥವಾ ಅಕ್ರೈಸ್ತರ ಯಾರೇ ಆಗಿರ್ಬೋದು, ಎಲ್ರಿಗೂ ಒಂದು ಪವರ್ ಬೇಕೆಂಬುದಾಗಿ. ಅದಕ್ಕೋಸ್ಕರ ನೋಡಿ ಥ್ಯಾಂಕ್ ಗಾಡ್, ಜಸ್ಟ್ ವಾಮಾಚಾರ ಮಾಡಿಸುವಂಥದ್ದು, ಮಾಟ ಮತ್ತರಿಂದ ಹೋಗುವಂಥದ್ದು. ಮಾಟ ಮತ್ತು ತುಂಬಾ ಶಕ್ತಿ ಇದೆಯಂತೆ. ಅಂದ್ರೆ ಏನಾದ್ರು ಜಸ್ಟ್ ಎಲ್ಲರೂ ಎದುರಿಸ್ಬೇಕು, ನನಗೇನೋ ಶಕ್ತಿ, ನಾನು ನೋಡಿದ್ರೆ ಎದುರ್ಬೇಕು. ಅವಳು ಸವಾಸ ಬೇಡಪ್ಪ, ಅವ್ನು ಸವಾಸ ಬೇಡಪ್ಪ, ಏನೋ ಮಾಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಥ್ಯಾಂಕ್ ಗಾಡ್ ಇವತ್ತು ವಾಮಾಚಾರದ ಬಗ್ಗೆ ಆಗಲಿ ಅಥವಾ ಅಂಧಕಾರದ ಸಾಮ್ರಾಜ್ಯ ಶಕ್ತಿಗಳ ಬಗ್ಗೆ ನಾವು ಅನೇಕ ಚಲನಚಿತ್ರಗಳು ನೋಡ್ತೇವೆ, ಧಾರಾವಾಹಿಗಳು ನೋಡ್ತೇವೆ. ಅದಕ್ಕೊಂದು ಶಕ್ತಿ ಇದೆ. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಅವುಗಳೆಲ್ಲದಕ್ಕೂ ಶಕ್ತಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅವಕ್ಕೆಲ್ಲದಕ್ಕೂ ಶಕ್ತಿ ಇದೆ. ಬಟ್ ಥ್ಯಾಂಕ್ ಗಾಡ್, ನೀವೇನನ್ನು ಹೆಸರುಗಳು ಹೇಳ್ತೀರಿ ಆ ಎಲ್ಲಾ ನಾಮಕ್ಕಿಂತಲೂ ಪ್ರೈಸ್ ಗಾಡ್ ಉನ್ನತವಾದ ನಾಮ ಒಂದು ನಾಮ ಇದೆ. ಆ ನಾಮದಲ್ಲಿ ಮಾತ್ರ ಬೇರೆ ಅತ್ಯುನ್ನತ ಶಕ್ತಿಯನ್ನ, ನಿಜವಾದ ಶಕ್ತಿಯನ್ನ ನೀವು ಅನುಭವಿಸಬಹುದು. ಆ ನಾಮ ಬೇರೆ ಯಾವ ನಾಮವನ್ನಲ್ಲ, ನಮ್ಮ ಪ್ರಭು ಯೇಸುವಿನ ನಾಮ ಮಾತ್ರ ಎಲ್ಲ ನಾಮಕ್ಕಿಂತಲೂ ಮಿಗಿಲಾದ ನಾಮ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೋಸ್ಕರ ಥ್ಯಾಂಕ್ ಗಾಡ್, ಒಂದು ವ್ಯಕ್ತಿ ನಿಜವಾಗ್ಲೂ ನಿಜವಾದ ಪವರನ್ನ ಅವನು ಅನುಭವಿಸಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಆ ನಿಜವಾದ ಶಕ್ತಿ ಕಂಡು ಬರುವಂಥದ್ದು ಪ್ರಭು ಯೇಸುವಿನಲ್ಲಿ ಮಾತ್ರ. ಹಲೋ, ಸಪೋಸ್ ಯಾವ್ದಾದ್ರು ದೇಶದ ಅಧ್ಯಕ್ಷ ಟಾಪ್ ಲೆವೆಲ್ ಇದ್ದಾರೆ, ಎಲ್ಲ ಇಡೀ ದೇಶ ಅವ್ರ ಕಂಟ್ರೋಲ್ ಇದೆ. ಆ ವ್ಯಕ್ತಿನ ಬಂದ್ಬಿಟ್ಟು ಹೇಳಿ ಜಸ್ಟ್ ಆ ರೋಗಕ್ಕೆ ಆಜ್ಞೆ ಮಾಡು ಅಂತ ಹೇಳಿ ಮಾಡ್ತಾರ? ನೀವ್ ಯಾರಾಗಿದ್ದೀರಿ ಯೋಚನೆ ಮಾಡಿ. ಪ್ರೈಸ್ ಗಾಡ್. ಅನೇಕ ಸಂದರ್ಭ ಟಿವಿ ನೋಡ್ಬಿಟ್ಟು ಅವ್ನು ಕೋಟ್ಯಾಧಿಪತಿ ಅಂತ ಹೇಳುವಾಗ ಪ್ರೈಸ್ ಬಿಟ್ಟು ಗಾಡ್, ಅವನ ತರ ನಾನು ಆಗ್ಬೇಕಲ್ಲ. ಮೊನ್ನೆನೂ ಕೂಡ ಥ್ಯಾಂಕ್ ಗಾಡ್ 14 ವರ್ಷದ ಥ್ಯಾಂಕ್ ಗಾಡ್ ಕ್ರೀಡಾಪಟು ಪ್ರೈಸ್ ಬಿಟ್ಟು ಗಾಡ್, ಜೋಸ್ 6 4 ಯಾವ್ದೆಲ್ಲ ರರ್ರು ಎಲ್ಲ ರನ್ ಮಾಡಿದ ತಕ್ಷಣ ಇಡೀ ದೇಶ ಥ್ಯಾಂಕ್ ಗಾಡ್ ಕೊಂಡಾಡ್ತದೆ. ಗುಡ್, ಅದೊಂದು ಖಂಡಿತವಾಗಿಯೂ ಒಳ್ಳೆ ಕಾರ್ಯ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಈವನ್ ಅಷ್ಟು ಪ್ರಖ್ಯಾತ ಆಗಿರೋ ವ್ಯಕ್ತಿನ ತಂದ್ಬಿಟ್ಟು ಜಸ್ಟ್ ಕಿವುಡ ಇದ್ದಾನೆ, ಅದು ರೋಗ ಇದೆ, ಸಮಸ್ಯೆ ಇದೆ, ಆಜ್ಞೆ ಮಾಡು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ಹಣಕಾಸು ಹೊಂದಿರೋದ್ರಿಂದ, ಅದು ಒಳ್ಳೆ ಹೆಸರನ್ನ ಪಡೆದಿರೋದ್ರಿಂದ, ನನ್ನ ಹೆಸರು ಪ್ರಖ್ಯಾತಿ ಆಗಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ನಾನು ಯಾವ ಕಾರಣಕ್ಕೂ ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡ್ಲಿಕ್ಕಾಗಿ ಪ್ರಖ್ಯಾತಿ, ನನ್ನ ಹೆಸರುವಾಸಿ, ನನಗೆ ಒಳ್ಳೆ ಹೆಸರು ಇದೆ, ಒಳ್ಳೆ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಒಳ್ಳೆ ಬಿಸ್ನೆಸ್ ಇದೆ, ಈ ರೀತಿ ಆಗಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್, ಆಕ್ಟ್ರೆಸ್, ಹೀರೋ, ಹೀರೋಯಿನ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಯಾವ ಕಣ್ಣು ಆತ್ಮಹತ್ಯೆಯಿಂದ ಹೋಗ್ತಾ ಇರಲಿಲ್ಲ. ಎಷ್ಟು ಒಳ್ಳೊಳ್ಳೆ ಆಕ್ಟರ್ಗಳು ಪ್ರಿಯರೇ, ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು ಕೂಡ ಆತ್ಮಶರಣಾದ್ರು.
ಹಲೋ. ಬಟ್ ಥ್ಯಾಂಕ್ ಗಾಡ್, ಈವನ್ ಅಂತ ಆತ್ಮಹತ್ಯೆ ದುರಾತ್ಮನ ಮೇಲೂ ಕೂಡ ಅಧಿಕಾರ ಚಲಾಯಿಸಲಿಕ್ಕಾಗಿ ಈವನ್ ಕ್ರಿಸ್ತನಲ್ಲಿರುವಂತಹ ಜಸ್ಟ್ ಒಂದು ಸ್ವಲ್ಪ ತಿಳುವಳಿಕೆಯಿಂದ ಇರುವಂತಹ 3-4 ವರ್ಷದ ಮಗು ಸಾಕು ಆತ್ಮಹತ್ಯೆ ದುರಾತ್ಮನ ದೊರೆತನ ಮಾಡಬಹುದು. ಹಲೋ. ಅದಕ್ಕೆ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್, ನೀವು ಯಾವಾಗ ಕೂಡ ಹುಡುಕ್ಬೇಕಾದ್ರೂ ಅಷ್ಟೇ ಸಿಂಪಲ್. ಏನು ಗೊತ್ತಾ, ನಿಮ್ಮ ಮಧ್ಯದಲ್ಲಿ ಏನಾದ್ರು ವ್ಯಾಜ್ಯಗಳು ಬಂದ್ರೆ ಬೇಸು ಕುಲಂಕುಷವಾಗಿ ಹೇಳಿದಾರ, ನೋ ಕನ್ಫ್ಯೂಷನ್. ನೀವ್ಯಾಕೆ ಮುಂದೆ ಒಂದಿನ ಜಸ್ಟ್ ನ್ಯಾಯ ತೀರ್ಪನ್ನು ನೀವು ಅವ್ರ ಮೇಲೆ ಮಾಡಬೇಕು, ಅಂಥವ್ರ ಬಳಿಗೆ ಹೋಗಿ ನಿಮ್ಮ ನ್ಯಾಯವನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂಥವ್ರ ಹತ್ರ ಹೋಗ್ತೀರಿ? ಅದರ ಅರ್ಥ ಪವಿತ್ರಾತ್ಮನು ಹೊಂದಿಲ್ಲದೆ ದುರಾತ್ಮನ ಅಧೀನದಲ್ಲಿರುವಂತಹ ವ್ಯಕ್ತಿಗಳ ಬಳಿಗೆ ಯಾಕೆ ನಿಮ್ಮ ವ್ಯಾಜ್ಯಗಳನ್ನು ತೆಗೆದುಕೊಂಡು ಹೋಗ್ತೀರಿ? ಅದ್ರ ಬದಲು ಮಾರ್ಗ ಮಧ್ಯದಲ್ಲಿ ಜಸ್ಟ್ ನೀವು ಸಂಧಾನ ಮಾಡ್ಕೊಳ್ಳಿ. ಅದರ ಅರ್ಥ ಸಪೋಸ್ ಅವನು ದೊಡ್ಡ ಜ್ಞಾನವಂತನಾಗಿರ್ಬೋದು ಲೋಕದಲ್ಲಿ, ಪಾಪ್ ಅವನೇನ ನಿಮಗೆ ಸಲಹೆ ಕೊಡ್ತಾನೋ ಥ್ಯಾಂಕ್ ಗಾಡ್, ಅದು ಒಳ್ಳೆ ಸಲಹೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಬೈಬಲ್ ಪ್ರಕಾರ ಆ ವ್ಯಕ್ತಿ ಈವನ್ ಒಂದು ದಿನದ ಕ್ರೈಸ್ತ ವ್ಯಕ್ತಿ ಆಗಿರ್ಬೋದು, ನೆನ್ನೆ ಬಂದಿರೋ ವಿಶ್ವಾಸಿ ಆಗಿರ್ಬೋದು. ಬೈಬಲ್ ಹೇಳ್ತದೆ ಅಂತ ಲೋಕದಲ್ಲಿ ಅಂತ ಜ್ಞಾನವಂತನಾಗಿರೋ ಆ ವ್ಯಕ್ತಿಗಿಂತ ಒಂದು ದಿನದ ಕ್ರೈಸ್ತ ವ್ಯಕ್ತಿ ಅವನಿಗಿಂತ ಜ್ಞಾನವಂತ. ಯಾಕಂದ್ರೆ ಜ್ಞಾನದಾತರಾಗಿರುವ ಪವಿತ್ರಾತ್ಮರು ಈ ವ್ಯಕ್ತಿ ಒಳಗಡೆ ನೆಲೆಗೊಂಡಿದ್ದಾರೆ. ಅರ್ಥ ಆಯ್ತು ನಿಮಗೆ? ಹಲೋ. ಲೋಕದ ವ್ಯಕ್ತಿಗಳು ಪ್ರೈಸ್ ಗಾಡ್ ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ಯಾರು ಕೂಡ ಸಲಹೆಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೌನ್ಸಿಲಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲ ಪವಿತ್ರಾತ್ಮರ ಇಲ್ಲ. ಆದ್ರೂ ಕೂಡ ನಾವು ಯಾರ ಬಳಿಗೆ ಹೋಗ್ತೇವೆ? ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಬಂದಾಗ. ಅದಕ್ಕೋಸ್ಕರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಪ್ರೀತಿಯ ಮದುವೆ ಆಗಿರುವಂತಹ ಸಹೋದರ ಅಥವಾ ಸಹೋದರಿಯರೇ, ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದೀರಿ, ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ. ಹಲೋ, ಬಂದಾಗ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಸಲಹೆ ಕೇಳಬೇಡಿ. ಅಪ್ಪ ಅಮ್ಮ ಒಂದು ವೇಳೆ ವಿಶ್ವಾಸದಲ್ಲಿ ಇಲ್ಲದೆ ಹೋದ್ರೆ ಅವ್ರದ್ದು ಸಲಹೆ ತೆಗೆದುಕೊಳ್ಬೇಡಿ. ಬದಲಾಗಿ ಥ್ಯಾಂಕ್ ಗಾಡ್, ಯಾರಾದ್ರೂ ಆತ್ಮಿಕ ತಂದೆ ಆತ್ಮಿಕ ತಾಯಿ ಒಂದು ವೇಳೆ ಇಲ್ಲದೆ ಹೋದ್ರು ಪರವಾಗಿಲ್ಲ, ನೆನ್ನೆ ಈವನ್ ಒಂದು ವ್ಯಕ್ತಿ ಕ್ರೈಸ್ತ ವ್ಯಕ್ತಿ ಆಗಿದ್ರು ಕೂಡ ಪ್ರಭು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋಗಿ ನಾನು ಆ ವ್ಯಕ್ತಿ ಬಳಿಗೆ ಹೋಗ್ತಾ ಇದ್ದಾನೆ, ದೇವ ನೀವು ಆ ವ್ಯಕ್ತಿ ಮೂಲಕ ನನ್ನ ಜೊತೆ ಮಾತಾಡಿ ಅಂತೇಳಿ. ಆಗ ಅಟ್ಲೇ ನಿಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ದೇವರು ಆ ವ್ಯಕ್ತಿಯ ಮೂಲಕ ಆ ವ್ಯಕ್ತಿ ಒಳಗಡಿರುವಂಥ ಪವಿತ್ರಾತ್ಮರು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಲೋಕದ ವ್ಯಕ್ತಿ ಹತ್ರ ಹೋಗ್ಬೇಡಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನಾನು ಏನು ನಿಮ್ಗೆ ತಿಳಿಯಪಡಿಸ್ತೇನಂತಂದ್ರೆ, ನಮ್ಮ ಒಳಗಡೆ ಥ್ಯಾಂಕ್ ಗಾಡ್ ನಮ್ಮನ್ನ ಮುನ್ನಡೆಸುವ ಮತ್ತು ಪರರನ್ನ ಮುನ್ನಡೆಸುವಂತಹ ಪವಿತ್ರ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮ ಒಳಗಡೆ ನೆಲೆಗೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಬೇರೆ ಲಾಯರ್ನ ಭೇಟಿ ಮಾಡುವಾಗಲೂ ಕೂಡ ನಮ್ಮ ಮಧ್ಯದಲ್ಲಿ ಕುಳಿತಿರುವಂತಹ ಲಾಯರ್ ನಮ್ಮ ಸಹೋದರಿ ಇದ್ದಾರೆ, ಅವ್ರನ್ನ ಭೇಟಿ ಮಾಡುವಾಗ ಅವರು ಕೊಡುವಂಥ ಸಲಹೆನೇ ಬೇರೆ, ಬೇರೆ ಕೊಡೋ ಸಲಹೆನೇ ಬೇರೆ. ಹಲೋ. ಆ ಮಗಳು ಥ್ಯಾಂಕ್ ಗಾಡ್ ಈಗ ಹೊಸದಾಗಿ ಲಾಯರ್ ಆಗಿರ್ಬೋದು, ಬಟ್ ಇನ್ನೊಬ್ರು ದೊಡ್ಡ ಸೀನಿಯರ್ ಲಾಯರ್ ಇರ್ಬೋದು. ಬಟ್ ಥ್ಯಾಂಕ್ ಗಾಡ್ ಇಬ್ಬರು ಸಲಹೆ ಕೊಡುವಾಗ ಎಷ್ಟು ಸಲ ಸಲಹೆಗಳು ತೆಗೆದುಕೊಂಡಿದ್ದಾನೆ. ಕೆಲವು ಫ್ಯಾಮಿಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೇಸ್ ಅವ್ರು ಎಷ್ಟೇ ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಇಲ್ಲಿ ಒಪ್ಕೊಳ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ. ಅಂಥವ್ರಿಗೆ ಏನು ಮಾಡ್ಬೋದು? ಅವ್ರು ಹೇಳ್ತಾರೆ ನಮ್ಮ ಸೀನಿಯರ್ ಕೇಳ್ಬಿಟ್ಟು ಹೇಳ್ತೇನೆ ಅಂತ ಹೇಳ್ತಾರೆ. ಜಸ್ಟ್ ಅದ ಸೀನಿಯರ್ ಕೇಳಿದ್ರು ಹೇಳ್ತಾರೆ, ಇವ್ರು ಹೇಳೋದು ಹೇಳ್ತಾರೆ. ಥ್ಯಾಂಕ್ ಗಾಡ್ ಅದಾದ್ಮೇಲೆ ಇಬ್ಬರಲ್ಲಿ ಕರೆಕ್ಟಾಗಿ ಯಾವ ತೆಗೆದುಕೊಳ್ಳೋದು? ಸೀನಿಯರ್ ಹೇಳ್ದಂಗಲ್ಲ, ಇವ್ರು ಹೇಳಿ ತಗೊಳ್ಳೋದು. ಹಲೋ. ಅನುಭವ ಮುಖ್ಯ ಅಲ್ಲ, ಆ ಅನುಭವ ಯಾರ ಪ್ರೇರಣೆಯಿಂದ ಬಂದಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅನುಭವ ಆರಂಭದಲ್ಲಿ ಒಳ್ಳೇದಾಗ ಕಾಣಿಸ್ಬೋದು, ಅವ್ರಿಗೆ ಒಳ್ಳೆ ಅನುಭವ ಇದೆಯಂತೆ, ಒಳ್ಳೇದೇ, ಅದರ ಅಂತಿಮ ಗತಿ ಅಧೋಗತಿ. ಅದಕ್ಕೆ ಶತ್ರು ನಮ್ಮನ್ನು ಯಾವ ಥರ ಬಲ ಆಗ್ತಾನಂತಂದ್ರೆ ಒಂದು ಲೋಕದ ರೀತಿಯಲ್ಲಿ ಸಲಹೆಗಳು ನಮ್ಗೆ ಕೊಟ್ಟು, ಲೋಕದ ವ್ಯಕ್ತಿ ಬಂದು ನಮ್ಗೆ ಸಲಹೆ ಕೊಡುವಾಗ ಆ ವ್ಯಕ್ತಿ ಸಲಹೆ ತೆಗೆದುಕೊಂಡು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ಅಥವಾ ನಮ್ಮ ಕುಟುಂಬ ಸಮಸ್ಯೆ ಪರಿಹಾರ ಆಗೋಯ್ತು. ಒಂದ್ಸಲ ಪರಿಹಾರ ಆಯ್ತಾ, ನೆಕ್ಸ್ಟ್ ನೀವೇನೇ ಸಮಸ್ಯೆ ಬಂದರೂ ಕೂಡ ಸಲಹೆ ತೆಗೆದುಕೊಳ್ಳಿಕ್ಕೆ ಅವ್ರ ಹತ್ರ ಹೋಗುವಂಥದ್ದು. ಕರೆಕ್ಟಾ? ಒಂದು ಸಲ ಟ್ಯಾಪ್ ಸೈತನ್ನು ನಿಮ್ಮನ್ನ ಬಲೆ ಬೀಳಿಸಿದ ಮೇಲೆ ನೆಕ್ಸ್ಟು ಅದಕ್ಕೆ ಅನೇಕ ಕ್ರೈಸ್ತ ಮಕ್ಕಳು ಬರ್ತಾರೆ ಧ್ಯಾನಕೂಟಕ್ಕೆ, ದೇವರ ವಾಕ್ಯ ಸಲಹೆ ಪಡ್ಕೊಳ್ತಾರೆ. ಬಟ್ ದೇವರ ವಾಕ್ಯ ಎಲ್ಲರೂ ಕೂಡ ಗೊತ್ತು. ದೇವರ ವಾಕ್ಯ ಯಾವ ಥರ ಕೆಲಸ ಮಾಡ್ತದೆ ಅಂತಂದ್ರೆ, ಒಬ್ಬ ರೈತ ತನ್ನ ಹೊಲದಲ್ಲಿ ಹೋಗಿ ಬೀಜನ ಬಿತ್ತನೆ ಮಾಡ್ತಾನೆ. ಬೀಜ ಬಿತ್ತನೆ ಮಾಡಿ ಹಗಲು ಬೆಳಗಿನ ಸಾಯಂ ತನಕ ಆ ಬೀಜ ಜೊತೆಲಿ ಹೊಲದಲ್ಲಿ ಕಾಲ ಕಳಿತಾನೆ. ರಾತ್ರಿ ಬಂದು ವಿಶ್ರಾಂತಿಯಲ್ಲಿ ಮಲಗ್ತಾನೆ. ಅದಾದ್ಮೇಲೆ ಪ್ರೈಸ್ ಗಾಡ್ ಬೀಜ ಬಿತ್ತುವ ಸಮಯ ಮತ್ತು ಕೊಯ್ಲು ಮಾಡುವ ಸಮಯ, ಇದರ ಮಧ್ಯದಲ್ಲಿ ಅವನು ಸದಾಕಾಲ ವಿಶ್ರಾಂತಿಯಲ್ಲಿ ಜೀವಿಸ್ತಾನೆ. ಬೀಜ ಬಿತ್ತನೆ ಮಾಡೋದು ಅಲ್ಪ ಕಾಲ, ಒಂದಿನ ಬೀಜ ಬಿತ್ತನೆ ಮಾಡ್ಬೋದು.
ಫಲ ಕಟಾವು ಮಾಡುವುದು 2 ದಿನ ತೆಗೆದುಕೊಳ್ಬೋದು. ಬಟ್ ಅದು ಬೆಳಿಲಿಕ್ಕೆ 6 ತಿಂಗಳು ಅಥವಾ 3 ತಿಂಗಳು 6 ತಿಂಗಳು ಸಮಯ ತೆಗೆದುಕೊಳ್ತದಲ್ಲ. ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಅವನು ಪ್ರೈಸ್ ಗಾಡ್ ಬೆಳಗಿನ ತನಕ ಜಮೀಲ್ ಕೆಲಸ ಮಾಡ್ತಾನೆ, ರಾತ್ರಿ ಬಂದು ಯಾವುದೇ ಚಿಂತೆ ಮಾಡದೆ ವಿಶ್ರಾಂತಿ ಮಲಗ್ತಾನೆ. ಇದೇ ತತ್ವದ ಮೇಲೆ ದೇವರ ವಾಕ್ಯ ಬೀಜ ಕೆಲಸ ಮಾಡುವಂಥದ್ದು. ಬಟ್ ಇದನ್ನ ಕೆಲವರಿಗೆ ತಾಳ್ಮೆಯಿಂದ ತಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಶಾರ್ಟ್ ಕಟ್ ಬೇಕು. ಆಗ ಅವ್ರ ಹತ್ರ ಸಲಹೆಗಳು ತೆಗೆದುಕೊಳ್ತಾರೆ. ಅಲ್ಲಿ ಹೋಗ್ತಕ್ಕೆ ಒಂದ್ಸಲ ಸಕ್ಸಸ್ ಆಗ್ಬಿಡ್ತು. ಅವಾಗ ಏನ್ ಮಾಡ್ತಾರೆ, ಜಸ್ಟ್ ನೆಕ್ಸ್ಟ್ ಪ್ರಾರ್ಥನೆ ಗುಡಿಗೆ ಬರ್ತಾರೆ. ಬಟ್ ಆದ್ರೆ ಬಿಡು, ಬ್ರದರ್ ಹತ್ರ ಪ್ರೇ ಮಾಡಿಸ್ಕೋಬೇಕಿತ್ತು, ಏನ್ ಮಾಡಿ ಟೈಮ್ ಆಗೋಯ್ತು ಅಂತ ಬ್ರದರ್ ಪ್ರೇಯರ್ ಮಾಡಲಿಲ್ಲ, ಪರವಾಗಿಲ್ಲ ಬಿಡು, ಮಾಮೂಲಿ ಹೋಗೋಣ ಬಿಡು. ಅಲ್ಲಿ ಹೋದ್ರೆ ಮೈ ಗಾಡ್, ಅಲ್ಲಿ ಹೋದ್ಮೇಲೆ ಅದ್ಭುತ ಕಾರ್ಯ ಆಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲಲ್ಲಿ ಥ್ಯಾಂಕ್ ಗಾಡ್ ಇವತ್ತು ನಾನು ಕೂಡ ಮಧ್ಯಾಹ್ನ ನನ್ನ ದೇವರ ವಾಕ್ಯ ಓದುವಾಗ ಯೆಹೋಷುವ ಅಂತ ಒಂದು ವ್ಯಕ್ತಿ ಇದ್ದಾನೆ, ಜೋಶುವ. ಅವನು ಇಸ್ರೇಲ್ ಮಕ್ಕಳಿಗೆ ಹೇಳುವಂಥದ್ದು, ಜಸ್ಟ್ ಆಲ್ರೆಡಿ ದೇವ್ರನ್ನ ಬಿಟ್ಬಿಟ್ಟಿದ್ದಾರೆ ಇವರೆಲ್ಲ. ಇಸ್ರೇಲ್ ಮಕ್ಕಳು ದೇವರ ಮಕ್ಕಳೇ ದೇವ್ರನ್ನ ಬಿಟ್ಬಿಟ್ಟು ಬೇರೆ ಬೇರೆ ಅಸೇರ್ ದೇವತೆಗಳನ್ನು ಪೂಜೆ ಮಾಡುವಂಥ ಕಾರ್ಯಕ್ಕೆ ಹೋಗಿದ್ದಾರೆ. ಆಗ ಯೆಹೋಷುವ ಹೇಳುವಂಥದ್ದು, ನಿಮಗೇನಾದ್ರೂ ಜೀವಂತ ದೇವರನ್ನ ಹಿಂಬಾಲಿಸಬೇಕೆಂಬುದಾಗಿ ನಿಮಗೆ ಇಷ್ಟ ಇಲ್ಲದೆ ಹೋದ್ರೆ ಹೊರದು ಬಿಟ್ಟು ಹೋಗಿ. ಅಂದ್ರೆ ಆಲ್ರೆಡಿ ಅವ್ರಿಗೆ ಇಷ್ಟ ಇಲ್ಲ. ಆಯ್ಕೆ ಬಂದು ನಿಮ್ದು. ನಿಮ್ಮ ಪೂರ್ವಿಕರು ನದಿಯ ಆಚೆ ದಡದಲ್ಲಿದ್ದಾಗ ಯಾವುದೆಲ್ಲ ವಿಗ್ರಹಗಳನ್ನ, ಯಾವುದೆಲ್ಲ ದೇವತೆಗಳನ್ನ ಆರಾಧಿಸಿದ್ರು ಅಲ್ಲಿಗೆ ಹೋಗ್ಬೇಕು ಅಂತ ನೀವು ಆಲ್ರೆಡಿ ಮನವರಿಕೆ ಮಾಡ್ಕೊಂಡಿದ್ದೀರಿ, ಸೆಟ್ ಮಾಡ್ಕೊಂಡಿದ್ದೀರಿ, ಹೋಗಿ ಅಲ್ಲಿಗೆ. ನಾನು ತಡೆಗಟ್ಟೋದಿಲ್ಲ. ಆಯ್ಕೆ ಬಂದು ನಿಮ್ಮದು. ಅದರ ಅರ್ಥ ಥ್ಯಾಂಕ್ ಗಾಡ್ ಬುಧವಾರ ಇಲ್ಲಿ ಪ್ರಾರ್ಥನೆ ಕೂಡ ಬರಬೇಕು. ಯೇಸು ಕ್ರಿಸ್ತ ನಂಬ್ತಾನೆ, ನಾನು ಇದು ಇಲ್ಲಿ ಈ ಲೋಕದಲ್ಲಿ ಬೇರೆ ಶಕ್ತಿಗಳು ನಂಬ್ತಾನೆ, ನಂಬಿ. ಆಯ್ಕೆ ಬಂದು ನಿಮ್ಮದು. ದೇವರು ಒತ್ತಾಯ ಏರೋದಿಲ್ಲ. ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ದೇವರು ನಿಮ್ಮ ಆ ಆಯ್ಕೆಯನ್ನ ಸದಾಕಾಲ ತಥಾಸ್ತು ಅಂತ ಹೇಳ್ತಾರೆ. ದೇವರು ತಡೆಗಟ್ಟೋದಿಲ್ಲ. ಯಾಕೆ ನಿಮಗೆ ಫ್ರೀ ಸ್ವತಂತ್ರನ ಕೊಟ್ಟಿದ್ದಾರೆ, ಪೂರ್ಣ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ. ನಾನು ನರಕಕ್ಕೆ ಹೋಗ್ಲೇಬೇಕು, ನನ್ನ ರಕ್ಷಕ ಬೇಕಾಗಿಲ್ಲ ಅಂತೇಳಿ ಹೇಳಿದ್ಮೇಲೆ ನಿಮ್ಮ ನರಕಕ್ಕೆ ಹೋಗೋ ತನಕ ಸುಭದ್ರವಾಗಿ ಸುರಕ್ಷಿತವಾಗಿ ನಿಮ್ಮನ್ನು ಕಾಪಾಡುವಂತಹ ಆ ಬದ್ಧತೆಯಲ್ಲಿ ದೇವರು ಇರ್ತಾರೆ. ನೀವು ಎಲ್ಲಿಗೆ ಹೋಗ್ಬೇಕು ನಿರ್ಧಾರ ಮಾಡಿದಿರಿ, ಅಲ್ಲಿ ಕಳಿಸೋ ತನಕ ಸುಭದ್ರ ನಿಮ್ಮನ್ನು ಕಾಪಾಡ್ತಾ ಇರ್ತಾರೆ ದೇವರು. ಹಲೋ, ಅರ್ಥ ಆಗ್ತದೆ ಹೇಳ್ತಿರುವಂಥದ್ದು? ನೀವೇನು ಆಯ್ಕೆ ಮಾಡ್ಕೊಳ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ಆಯ್ಕೆಗೆ ದೇವರು ತಥಾಸ್ತು ಎಂಬುದು ಹೇಳ್ತಾರೆ. ನೀವು ಇಷ್ಟೆಲ್ಲ ದೇವರು ಕೇಳಿದ್ಮೇಲೂ ನಾನು ಹಣೆಯಲ್ಲಿ ಬರ್ದಂಗೆ ಆಯ್ತು, ಹಾಲಲ್ಲಾದ್ರೂ ಹಾಕು, ನೀರ್ಗಾದ್ರೂ ಹಾಕು, ಜಸ್ಟ್ ನೀವೇನು ಹೇಳ್ತೀರಿ ಅದ್ರ ಪ್ರಕಾರ ನಿಮ್ಮ ಜೀವನ ಇರ್ತದೆ. ಹಲೋ ದೇವಾ, ನನಗೆ ಜಸ್ಟ್ ಥ್ಯಾಂಕ್ ಗಾಡ್, ನಾನು ಯಾವ ದುಂದುಗರ ಮಗನ ರೀತಿಯಲ್ಲಿ ನಾನು ತಂದೆ ಅಧೀನದಲ್ಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ತಾಯಿ ಅಧೀನದಲ್ಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಲೋಕದ ಮಕ್ಕಳ ಜೊತೆ ನಾನು ಹೋಗ್ತೇನೆ, ಅವ್ರ ಜೊತೆ ಕಾಲ ಕಳೀತೇನೆ, ತಥಾಸ್ತು, ಗೋ. ಅವ್ರ ಜೊತೆಲಿ ಹೋಗೋ ತನಕ, ಅವ್ರ ಜೊತೆಲಿ ಕಾಲ ಕಳೆಯೋ ತನಕ ಥ್ಯಾಂಕ್ ಗಾಡ್. ಜಸ್ಟ್ ಅವ್ರು ದೇವ್ರ ನಿಮ್ಮ ಜೊತೆಲಿ ಇರ್ತಾರೆ. ಬಟ್ ಅದು ದೇವರು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅದೇನು ಮಾಡ್ತೀಯ ಮಾಡು. ದೇವ್ರು ಯಾವ ಕಾರಣಕ್ಕೂ ಥ್ಯಾಂಕ್ ಗಾಡ್ ಅವ್ರ ವಾಕ್ಯ ಮೂಲಕ ಮಾತನಾಡ್ತಾರೆ. ಒಂದ್ ಕಡೆ ಜೀವ ಇಟ್ಟಿದ್ದಾನೆ, ಒಂದ್ ಕಡೆ ಮರಣ ಇಟ್ಟಿದ್ದಾನೆ, ಒಂದ್ ಕಡೆ ಆಶೀರ್ವಾದ ಇದೆ, ಒಂದ್ ಕಡೆ ಶಾಪ ಇದೆ. ನೀನ್ ಯಾವ್ದನ್ನ ಬೇಕೋ ಅದನ್ನ ಆಯ್ಕೆ ಮಾಡ್ಕೋ. ನಿನ್ನ ಆಯ್ಕೆಗೆ ನಾನು ಭಂಗಪಡಿಸೋದಿಲ್ಲ. ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀಯೋ ಜಸ್ಟ್ ಅದನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ ತಥಾಸ್ತು ಅಂತ ಹೇಳ್ತಾನೆ. ಸರಿಯಾ? ನೀವೇನಂತ ನಂಬ್ತಾ ಇದ್ರಿ ಪ್ರಿಯರೇ? ಒಂದ್ ಕಡೆ ಬಡತನ ಇದೆ, ಒಂದ್ ಕಡೆ ಶ್ರೀಮಂತಿಕೆ ಇದೆ, ಒಂದ್ ಕಡೆ ರೋಗ ಇದೆ, ಒಂದ್ ಕಡೆ ಆರೋಗ್ಯ ಇದೆ, ಒಂದ್ ಕಡೆ ಬಂಧನ ಇದೆ, ಒಂದ್ ಕಡೆ ಬಿಡುಗಡೆ ಇದೆ, ಒಂದ್ ಕಡೆ ನರಕ ಇದೆ, ಒಂದ್ ಕಡೆ ಸ್ವರ್ಗ ಇದೆ. ಯಾವ್ದನ್ನ ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಬಂದು ನಿಮ್ಮ ಕೈಲಿದೆ. ಪರಿಣಾಮ ಹೇಳ್ಬಿಟ್ಟಿದ್ದಾರೆ. ಯಾವ ಕಡೆ ನೀವು ಮರಣವನ್ನ ಆಯ್ಕೆ ಮಾಡ್ಕೊಳ್ಬೇಡಿ, ಜೀವನ ಆಯ್ಕೆ ಮಾಡ್ಕೊಳ್ಳಿ. ಬಡತನ ಆಯ್ಕೆ ಮಾಡ್ಕೊಳ್ಬೇಡಿ, ಶ್ರೀಮಂತಿಕೆನ ಆಯ್ಕೆ ಮಾಡ್ಕೊಳ್ಳಿ. ಪಾಪವನ್ನು ಆಯ್ಕೆ ಮಾಡ್ಕೊಳ್ಬೇಡಿ, ನೀತಿವಂತಿಕೆನ ಆಯ್ಕೆ ಮಾಡ್ಕೊಳ್ಳಿ. ಬಂಧನವನ್ನ, ನಿಮ್ಮನ್ನ ಬಂಧಿಸುವಂತಹ ಲೌಕಿಕವಾದ ಕಾರ್ಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಡಿ, ಬಿಡುಗಡೆ ಕೊಟ್ಟುವಂತಹ ಕ್ರಿಸ್ತನ ಕಾರ್ಯಗಳ ಆಯ್ಕೆ ಮಾಡ್ಕೊಳ್ಳಿ. ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅದು ನಿಮ್ಮ ಭವಿಷ್ಯ ಮೇಲೆ ಪರಿಣಾಮ ಬೀರ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನೇನು ನಿಮ್ಗೆ ತಿಳಿಸ್ತದೆ ಅಂತಂದ್ರೆ, ಪ್ರೈಸ್ ಬಿಟ್ಟು ಗಾಡ್, ನಿಜವಾದ ಶಕ್ತಿ ನೀವು ಅನುಭವಿಸಬೇಕಾದ್ರೆ, ನಿಜವಾದ ಪವರ್ ಪ್ರಿಯರೇ, ಥ್ಯಾಂಕ್ ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಅದು ಕಂಡು ಬರುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜನರು ಚರ್ಚಿನ ಒಳಗಡೆ ಬರುವಂಥದ್ದು, ಪ್ರೈಸ್ ಬಿಟ್ಟು ಗಾಡ್, ಯಾರೊಬ್ಬರು ನಿಂತು ಬೋಧನೆ ಮಾಡ್ತಾರೆ ಅಂತೇಳಿ ಜಸ್ಟ್ ದೇವರ ಆಲಯಕ್ಕೆ ಜನರು ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ಅವ್ರು ಯಾತಕ್ಕೆ ಬರ್ತಾರೆ ಅಂತಂದ್ರೆ ಶಕ್ತಿಯನ್ನು ನೋಡ್ಲಿಕ್ಕಾಗಿ. ಆ ಶಕ್ತಿಯು ಥ್ಯಾಂಕ್ ಗಾಡ್ ಅಲ್ಲಿ ಪ್ರದರ್ಶನ ಆಗ್ತದಲ್ಲ, ಆ ಪ್ರದರ್ಶಿಸುವಂತ ಶಕ್ತಿಯನ್ನ ಅನುಭವಿಸ್ಲಿಕ್ಕಾಗಿ ಮತ್ತು ನೋಡ್ಲಿಕ್ಕಾಗಿ ಬರುವಂಥದ್ದು. ಕರೆಕ್ಟಾ?
ನಾವು ಯಾರೆಲ್ಲ ಇದ್ದೀವಿ, ಥ್ಯಾಂಕ್ ಗಾಡ್, ನಾವು ಕೂಡ ಆರಂಭದಲ್ಲಿ ಫಸ್ಟ್ ಥ್ಯಾಂಕ್ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಯೇಸು ಸ್ವಾಮಿ ಹೌದು ಜೀವಂತವಾಗಿದ್ದಾರೆ ಅಂತೇಳಿ ಅಲ್ಲಿ ಕಣ್ಣಾರ ಆದಂಥ ಘಟನೆ ನೋಡಿದ್ವಿ. ಯೇಸುವಿನ ಜೀವಂತವಾಗಿದ್ದಾರೆ, ಅವ್ರ ಶಕ್ತಿಯಲ್ಲಿ ಪ್ರದರ್ಶನ ಆಯಿತು. ಅವರ ಶಕ್ತಿಯನ್ನು ಕಣ್ಣಾರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅವ್ರು ಮಾಡುವಂಥ ಅದ್ಭುತ ಕಾರ್ಯಗಳ ಮೂಲಕ ನಾವು ನೋಡಿದ್ವಿ. ಆಗೇನಾಯ್ತು, ಮೈ ಗಾಡ್, ಹೌದು ಜೀವಂತ ದೇವರಿದ್ದಾರೆ. ಹೌದಾ ನನ್ನ ಪ್ರಿಯ ಸಹೋದರ ಸಹೋದರ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಿಮ್ಮ ಬಗ್ಗೆ ಅಂತೂ ನನಗೆ ಸರಿಯಾದ ರೀತಿಯಲ್ಲಿ ಥ್ಯಾಂಕ್ ಗಾಡ್ ತಿಳುವಳಿಕೆ ಇಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಪ್ರೈಸ್ ಬಿಡಿ ಗಾಡ್, ಅನೇಕರು ಪ್ರಿಯರ ಪ್ರೈಸ್ ಬಿಡಿ ಗಾಡ್ ದೇವರ ಆಲಯಕ್ಕೆ ಬರ್ತಾರೆ. ಬಟ್ ಬಂದು ಪ್ರೈಸ್ ಇಲ್ಲಿಂದ ಹೊರಡೆ ಹೋದ್ಮೇಲೆ ಅವ್ರು ಹೇಳುವಂಥದ್ದು, ಅಬ್ಬಾ ಇವತ್ತು ಹೆಂಗಿತ್ತು ಕೊಯ್ಯರು, ಕರೆಕ್ಟಾ, ಹಾಡಿಂಗ್ ಬಲಿ ಪೂಜೆಯಲ್ಲಿ ಹಾಡುಗಳು ಹೆಂಗಿತ್ತು, ಕರೆಕ್ಟಾ, ಹಾಡುಗಳು ಕೊಂಡಾಡ್ತಾರೆ. ಬಟ್ ಒಬ್ಬರಾದ್ರೂ ಹೊರಡೆ ಹೋದ್ಮೇಲೆ ಹೇಳ್ತಾರ, ಇವತ್ತು ಫಸ್ಟ್ ರೀಡಿಂಗ್ ಎಂತ ಸೂಪರ್ ಆಗಿ ದೇವ್ರು ಮಾತಾಡಿದ್ರು, ಸೆಕೆಂಡ್ ರೀಡಿಂಗ್ ಯಾವ ತರ ಇತ್ತು, ಶುಭಸಿಂದ ವಾಕ್ಯ ಯಾವ ತರ ಇತ್ತು, ಯಾರಾದ್ರೂ ಹೇಳ್ತಾರ? ಅವ್ರು ಹೇಳೋದ್ ಬೇಡ, ಕೇಳಿ ನೋಡಿ, ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲ. ನಾನು ಏನ್ ಹೇಳ್ತೇನೆ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಹೌದು, ಕೆಲವೊಂದು ಹಾಡುಗಳನ್ನ ಹಾಡ್ತವೆ, ಕೊನೆಗೆ ಥ್ಯಾಂಕ್ ಗಾಡ್ ಅಲ್ಲಿ ಉತ್ತಮವಾದಂತಹ ಸಂಗತಿಯನ್ನು ಕೂಡ ಬೋಧನೆ ಕೂಡ ಆಲಿಸ್ತೇವೆ, ಗುಡ್. ಬಟ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯವನ್ನು ಪ್ರದರ್ಶಿಸುವಂತಹ ನಿಜವಾದ ಶಕ್ತಿ ಅಲ್ಲಿ ಇಲ್ಲದೆ ಹೋದ್ರೆ, ಇಲ್ಲಿ ಹಿಂದಿರುಗಿ ಹೋಗುವಾಗ ಬರೀ ಭಾವನೆಗಳ ಮೂಲಕ ಹೋಗ್ತೇವೆ ಅಷ್ಟೇ. ಏನೋ ಒಂಥರ ಸಮಾಧಾನ ಆಯ್ತು, ವಾವ್ ಎಷ್ಟು ಚೆನ್ನಾಗಿತ್ತು, ಏನೋ ಒಂಥರ ವಾತಾವರಣ ಚೇಂಜ್ ಆಯ್ತು, ಮನಸ್ಸು ಸಮಾಧಾನ. ಇಲ್ಲಿ ಮನೆಗೆ ಹೋದ್ಮೇಲೆ ಸಮಸ್ಯೆ ಬಂದ ತಕ್ಷಣ ಇಲ್ಲಿ ಸಂತೋಷ ಉಕ್ಕುತ್ತೆ, ಮನೆಗೆ ಹೋದ್ಮೇಲೆ ಸಂತೋಷ ಅಲ್ಲ, ಕಣ್ಣೀರು ಉಕ್ಕುತ್ತೆ. ಕರೆಕ್ಟಾ? ಸಮಸ್ಯೆಗಳನ್ನ ಯಾವತ್ತು ಎದುರಿಸ್ಬೇಕು, ಆ ಸಮಸ್ಯೆ ಎದುರಿಸ್ಲಿಕ್ಕಾಗಿ ದೇವರ ವಾಕ್ಯಕ್ಕೆ ಅಂತ ಶಕ್ತಿ ಇದೆ. ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಹೋದ್ರೆ ಇಲ್ಲಿ ಆನಂದ ಪಡ್ತವೆ, ಮನೆಗೆ ಹೋದ್ಮೇಲೆ ಕಣ್ಣೀರಾಗ್ತವೆ. ಬಟ್ ಅದು ಒಳ್ಳೆ ಗುಡ್ ನ್ಯೂಸ್ ಏನಂತಂದ್ರೆ, ಪ್ರೈಸ್ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ಥ್ಯಾಂಕ್ ಗಾಡ್, ಪ್ರಭು ಯೇಸುವಿನಲ್ಲಿ ನಿಜವಾದ ಶಕ್ತಿ ಇದೆ. ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ, ನಮ್ಮಲ್ಲಿ, ನಮ್ಮ ಮೂಲಕ ಜೀವಿಸುವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಒಂದ್ಸಲ ಪ್ರಿಯರೇ, ಯೇಸು ಕ್ರಿಸ್ತರನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸ್ಕೊಂಡ್ಮೇಲೆ, ವೆರಿ ವೆರಿ ಇಂಪಾರ್ಟೆಂಟ್, ಥ್ಯಾಂಕ್ ಗಾಡ್, ನೀವು ಯೇಸು ಕ್ರಿಸ್ತರ ಮೂಲಕ ದೇವರ ರಾಜ್ಯವನ್ನ ಪ್ರವೇಶಿಸಿದ್ರಿ. ದೇವರ ರಾಜ್ಯವನ್ನು ಪ್ರವೇಶಿಸಿ ಸ್ವರ್ಗದ ಪ್ರಜೆಯಾಗಿ ಮಾರ್ಪಟ್ರಿ. ನಾನು ಮತ್ತು ನೀವು ಭೂಲೋಕದಲ್ಲಿ ಜೀವಿಸಿದ್ರು ಕೂಡ ಸ್ವರ್ಗದ ಪ್ರಜೆ ಆಗಿದ್ದೇವೆ, ದೇವರ ಮಗುವಾಗಿದ್ದೇವೆ. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ನಾನು ಈ ಭೂಲೋಕದಲ್ಲಿ ಜೀವಿಸುವಂತಹ ಹೊರಗಣ ನೋಟದಲ್ಲಿ ಸಾಧಾರಣ ಮನುಷ್ಯನಾಗಿದ್ರು ಕೂಡ ಒಳಗಡೆ ಯೇಸು ಕ್ರಿಸ್ತರ ಮೂಲಕ ಜೀವಂತ ದೇವರನ್ನು ಹೊಂದಿದ್ದೇವೆ. ಜೀವಂತ ದೇವರನ್ನು ಹೊಂದಿರುವಂತ ನಾನು ಮತ್ತು ನೀವು, ಪ್ರೈಸ್ ಬಿಟ್ಟು ಗಾಡ್, ಆದಾಮನು ಏದೆನ್ ತೋಟದಲ್ಲಿ ಯಾವ ರೀತಿ ಪ್ರತಿದಿನವೂ ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸ್ತಾ ಇದ್ನೋ, ಅದೇ ತರ ನಾನು ಮತ್ತು ನೀವು ಕೂಡ ಸ್ವರ್ಗವನ್ನು ಎಳ್ಕೊಂಡು ಬಂದು ಪ್ರತಿದಿನವೂ ಕೂಡ ನಮ್ಮ ಅನುದಿನ ಜೀವಿತದಲ್ಲಿ ಅನುಭವಿಸುವಂತ ಮಕ್ಕಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಯಾವ ರೀತಿ ಈ ಭೂಲೋಕದಲ್ಲಿ ಇರುವಂತ ಮಕ್ಕಳಿಗೆ ನಾನಾ ವಿಧದ ಭಾಷೆಗಳಿವೆ, ಕನ್ನಡ, ಇಂಗ್ಲಿಷು, ಕೊಂಕಣಿ, ತಮಿಳು, ತೆಲುಗು, ಕರೆಕ್ಟ್ ಭಾಷೆಗಳಿವೆ. ಅದೇ ತರ ಪ್ರಿಯರೇ, ದೇವರ ರಾಜ್ಯದಲ್ಲಿ ಅಂದ್ರೆ ಸ್ವರ್ಗದ ಪ್ರಜೆಯಾಗಿ ಯಾರೆಲ್ಲ ಯೇಸು ಕ್ರಿಸ್ತರ ಮೂಲಕ ಮಾರ್ಪಟ್ಟಿದ್ದೀವೋ, ನಮಗೆ ಒಂದು ಭಾಷೆ ಇದೆ. ಅದ್ಯಾವುದು ಅಂತಂದ್ರೆ, ದೇವರ ವಾಕ್ಯವು ದೇವರ ಮಕ್ಕಳ ಪರಲೋಕದ ಭಾಷೆಯಾಗಿದೆ. ಅದಕ್ಕಾಗಿ ಒಂದು ವ್ಯಕ್ತಿ ಏನಾದ್ರೂ ಮಾತನಾಡುವಾಗ ಆ ವ್ಯಕ್ತಿಯ ಮಾತುಗಳಿಂದ ಗೊತ್ತಾಗ್ತದೆ ಇವನು ಲೋಕದ ವ್ಯಕ್ತಿನ ಪರಲೋಕದ ವ್ಯಕ್ತಿನ ಎಂಬುದಾಗಿ. ಅವನು ಯಾವಾಗಲೂ ಬರೀ ಇರುವಂತ ಸಮಸ್ಯೆಗಳ ಮಾತನಾಡ್ತಾ ಇದ್ರೆ ಅವನು ಲೋಕದ ವ್ಯಕ್ತಿ. ಯೇಸು ಕ್ರಿಸ್ತರ ನಂಬುವಂತ ಮೊದಲು ಕೂಡ ಅದೇ ತರ ವರ್ತಿಸ್ತಾ ಇದ್ದ, ಅದೇ ತರ ಮಾತನಾಡ್ತಾ ಇದ್ದ. ಯೇಸು ನಂಬಿದ ಮೇಲೂ ಕೂಡ ಯೇಸು ಕ್ರಿಸ್ತರು ಹೊಂದಿದ್ದಾನೆ. ಬಟ್ ಆದ್ರೆ ಅವನು ಇನ್ನೂ ಕೂಡ ಭಾಷೆನ ಕಲ್ತ್ಕೊಂಡಿಲ್ಲ. ಸಪೋಸ್ ಇಲ್ಲಿಂದ ಥ್ಯಾಂಕ್ ಗಾಡ್ ಸುಮಾರು ಜನ ಇಸ್ರೇಲ್ ದೇಶಕ್ಕೆ ಹೋಗ್ತಾರೆ ಕೆಲಸ ನೋಡಿಕೊಂಡು. ಬಟ್ ಅಲ್ಲಿಗೆ ಹೋಗಕ್ಕೆ ಮುಂಚಿತವಾಗಿ ಥ್ಯಾಂಕ್ ಗಾಡ್ ಯಹೂದ್ಯರ ಭಾಷೆಯನ್ನು ಕಲ್ತ್ಕೊಂಡು ಹೋಗ್ಬೇಕು. ಅಂದ್ರೆ ಅಲ್ಲಿ ಅವ್ರ ಜೊತೆಲಿ ಎಲ್ಲಿ ಕೆಲಸ ಮಾಡ್ತಾರೋ ಜಾಗದಲ್ಲಿ ಮಾತುಕತೆ ಆಡ್ಲಿಕ್ಕಾಗಿ ಬೇಸಿಕ್ ಏನಾದ್ರೂ ಕಲ್ತ್ಕೊಂಡು ಹೋಗ್ಬೇಕು. ಎಕ್ಸಾಮ್ ಇದೆ, ಎಕ್ಸಾಮ್ ಪಾಸ್ ಮಾಡಬೇಕು, ಆ ಭಾಷೆಯನ್ನು ಕಲ್ತ್ಕೊಂಡು ಹೋಗ್ಬೇಕು. ಆ ದೇಶಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಅಲ್ಲಿ ಸಂಪಾದನೆ ಮಾಡ್ಬೇಕಾದ್ರೆ, ಅಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಭಾಷೆ ಯಾವ ತರ ಕಲ್ತ್ಕೊಳ್ಬೇಕು, ಅದೇ ತರ ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾರೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಕ್ರಿಸ್ತನು ನಮ್ಮ ಒಳಗಡೆ ಇರೋದ್ರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ, ಪರಲೋಕದ ಪ್ರಜೆಗಳಾಗಿದ್ದೇವೆ.
ನಮ್ಮ ಭಾಷೆ, ದೇವರ ವಾಕ್ಯವು ಇನ್ನೊಂದು ಲೋಕದ ಭಾಷೆಯಾಗಿದೆ. ಆ ಲೋಕ ಯಾವುದು ಅಂತಂದ್ರೆ ಪರಲೋಕ. ಹಾಲೆಲೂಯ, ಹಾಲೆಲೂಯ. ಒಂದ್ಸಲ ಪ್ರಿಯರೇ, ಇದನ್ನ ಯಾವಾಗ ನಿಮ್ಮ ಹೃದಯದಲ್ಲಿ ಆಳವ ಪಡ್ಕೊಳ್ತೀರಿ, ದೇವರ ವಾಕ್ಯವು ಥ್ಯಾಂಕ್ ಗಾಡ್ ಈ ಲೋಕದ ಭಾಷೆ ಅಲ್ಲ, ದೇವರ ಲೋಕವು ನನ್ನ ತಂದೆಯ ರಾಜ್ಯದ ಭಾಷೆ ಎಂಬುದಾಗಿ ಒಂದ್ಸಲ ನಿಮ್ಮ ಹೃದಯದಲ್ಲಿ ಆಳವಾಗಿ ಇಳಿದ ಮೇಲೆ, ದೇವರ ಮಗುವಾಗಿರುವ ನೀವು ಥ್ಯಾಂಕ್ ಗಾಡ್, ಯಾವ ರೀತಿ ಒಂದು ಮಗು ಕನ್ನಡ ಮಾತನಾಡುವಂಥ ಕುಟುಂಬದಲ್ಲಿ ಥ್ಯಾಂಕ್ ಗಾಡ್ ಕನ್ನಡ ಭಾಷೆಯನ್ನು ಕಲ್ತ್ಕೊಳ್ತದೋ ಮಾತೃಭಾಷೆಯಾಗಿ, ಅದೇ ಥರ ಈಗ ನಾವೆಲ್ಲರೂ ಕೂಡ ಪರಲೋಕದ ತಂದೆಯ ಮಕ್ಕಳಾಗಿರೋದ್ರಿಂದ ಆ ತಂದೆಯ ಭಾಷೆ ಪ್ರೈಸ್ ಗಾಡ್, ಅವರ ಪಿತೃಭಾಷೆ ಯಾವುದು ಅಂತಂದ್ರೆ ಬೈಬಲ್, ದೇವರ ವಾಕ್ಯ. ದೇವರ ವಾಕ್ಯ ಕಲ್ತ್ಕೊಳ್ಳುವಂಥದ್ದು. ಮಾತಾಡುವಾಗಲೂ ಕೂಡ ಪ್ರೈಸ್ ಗಾಡ್, ಸಮಸ್ಯೆ ಮಧ್ಯಲಿದ್ರು ಕೂಡ ಸಮಸ್ಯೆನ ಮಾತನಾಡದೆ ಸಮಸ್ಯೆಗೆ ಆಜ್ಞೆ ಮಾಡಿ ದೇವರ ವಾಕ್ಯನ ಮಾತನಾಡುವ ಭಾಷೆ ಆ ಮಗುವಿಗೆ ಪಿತೃಭಾಷೆ ಆಗಿರುತ್ತದೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಥ್ಯಾಂಕ್ ಗಾಡ್, ಇಸ್ರೇಲ್ ಮಕ್ಕಳು ಅಂತ ಹೇಳುವಾಗ ನಮ್ಮ ಪೂರ್ವಿಕರು, ದೇವರ ಜನಾಂಗದವರು. ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಲ್ಲಿ ಬಂಧನದಲ್ಲಿದ್ರು, ಗುಲಾಮಗಿರಲಿದ್ರು, ರೋಗಿಗಳು ಜೀವಿಸ್ತಾ ಇದ್ರು, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಬಟ್ ₹1 ಸಂಪಾದನೆ ಇಲ್ಲ, ಯಾಕಂದ್ರೆ ಎಲ್ಲ ಜೀತ ಪದ್ಧತಿಯಲ್ಲಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭ ನಾವು ಹೇಳಿದುಂಟು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಬರೀ ಎಣ್ಣೆ ಬತ್ತಿಗೆ ನೇರ. ಎಷ್ಟೋ ಜನರು ಇವತ್ತು ಕೂಡ ಬೆಳಗ್ಗೆ ಕೆನಡಾದಿಂದ ಒಂದು ಸಹೋದರ ಫೋನ್ ಮಾಡಿ ಹೇಳ್ತಿದ್ದಾರೆ, ಬ್ರದರ್ ಥ್ಯಾಂಕ್ ಗಾಡ್ ನನ್ನ ಜೀವನದ ನಾನು ದುಡಿತಾ ಇದ್ದಾರೆ, ನನ್ನ ಹೆಂಡತಿ ದುಡಿತಾ ಇದ್ದಾರೆ, ಬಟ್ ಆದರೆ ಜಸ್ಟ್ ಜೀವನ ಅಲ್ಲೊಲ್ಲ ಕಲ್ಲಾಗ್ಬಿಟ್ಟಿದೆ, ಏನು ಮಾಡ್ಬೇಕು ಗೊತ್ತಾಗ್ತಲ್ಲ. ಬಟ್ ಅದು ನಿಮ್ಮ ಟೀಚಿಂಗ್ನ ಈಗ 2 ತಿಂಗಳು ನನಗೆ ಆಲಿಸ್ತಾ ಇದ್ದಾನೆ. ಅದು ನನ್ನ ಟೀಚಿಂಗ್ ಅಲ್ಲ, ಬದಲಾಗಿ ದೇವರ ವಾಕ್ಯ. ಸೊ ಬಟ್ ಆ ಟೀಚಿಂಗ್ ಎಷ್ಟರ ಮಟ್ಟಿಗೆ ನಮ್ಗೆ ಸಮಾಧಾನ ಕೊಟ್ಟಿದೆ ಅಂತ ಹೇಳಿದ್ರೆ, ಬ್ರದರ್ ನಾವು ಒಂದು ಮುಂದಿನ ಭವಿಷ್ಯದಲ್ಲಿ ಒಂದು ನಿರೀಕ್ಷೆನ ಕಾಣಲಿಕ್ಕಾಗಿ ಜಸ್ಟ್ ನಮಗೊಂದು ಮಾರ್ಗದರ್ಶಿ ಆಗಿದೆ, ಅಂದ್ರೆ ಮಾರ್ಗವನ್ನು ಸೂಚಿಸ್ತದೆ. ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ಜೀವಿಸ್ತಾ ಇದ್ವಿ, ನಮ್ಮ ಕತೆ ಯಾವತ್ತು ಮುಗಿದು ಹೋಗ್ತದೋ ಆ ರೀತಿ ಜೀವಿಸ್ತಾ ಇದ್ವಿ. ಬಟ್ ಅದು ಈಗ ನಮಗೆ 2 ತಿಂಗಳಿಂದ ಅಟ್ಲೀಸ್ಟ್ ಸಮಾಧಾನಕರವಾಗಿ, ಸಮಸ್ಯೆಗಳು ಹಂಗೆ ಇದೆ, ಬಟ್ ಸಮಸ್ಯೆ ಮೊದಲು ಯಾವುದೇ ಕಳವಳ ಇಲ್ಲ, ಯಾವುದೇ ಭಯ ಇಲ್ಲ, ಯಾವುದೇ ಚಿಂತೆ ಇಲ್ಲ, ಬದಲಾಗಿ ದೇವರ ವಾಕ್ಯ ಅಷ್ಟು ಮಟ್ಟಿಗೆ ಬಲಪಡಿಸಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಹೊರಗಡೆ ಬಂದಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅವ್ರಿಗೆ ಏನು ಬೇಕು ಎಲ್ಲವನ್ನು ಒದಿಸ್ಕೊಡ್ಲಿಕ್ಕಾಗಿ ಮೊದಲೇ ತಯಾರಿ ಮಾಡಿ ಇಟ್ಟಿದ್ರು ಕೂಡ ಅವುಗಳನ್ನು ಸ್ವೀಕರಿಸ್ಕೊಳ್ಳಿಕ್ಕಾಗಿ ಅವರ ಮನಸ್ಸನ್ನ ಸುಧಾರಿಸಿಕೊಳ್ಳುವಂತಹ, ಅವರ ಮನಸ್ಸನ್ನ ನವೀಕರಿಸುವಂತಹ ಆ ಕಾರ್ಯವನ್ನ ದೇವರು ಹೊಂದಿದ್ರು. ಇವತ್ತು ಕೂಡ ಅದೇ ದೇವರು ಹೇಳುವಂಥದ್ದು, ನನ್ನ ಪ್ರಿಯ ಮಕ್ಕಳೇ, ನಿಮಗೋಸ್ಕರ ಏನೆಲ್ಲ ಮಾಡಬೇಕಾಗಿತ್ತು, ನಿಮ್ಗೆ ಸಾಲ ಇದೆಯಾ, ಸಾಲ ಬಿಡುಗಡೆ ಮಾಡಲಿಕ್ಕಾಗಿ ನಿಮ್ಮ ಬಡತನವನ್ನ ನನ್ನ ಮಗನ ಮೇಲೆ ಹಾಕಿ ನನ್ನ ಮಗನನ್ನ ಬಡವನಾಗಿ ಮಾಡಿದೆ, ನನ್ನ ಮಗನ ಶ್ರೀಮಂತಿಕೆಯನ್ನ ನಾನು ನಿಮಗೆ ಕೊಟ್ಟುಬಿಟ್ಟಿದ್ದೇನೆ. ನಿಮ್ಮಲ್ಲಿರುವಂಥ ರೋಗವನ್ನ ನನ್ನ ಮಗನ ಮೇಲೆ ಹಾಕಿ ನನ್ನ ಮಗನನ್ನ ಗಾಯಗೊಳಿಸಿದ್ದೇನೆ, ಆ ಗಾಯಗಳಿಂದ ನಿಮ್ಗೆ ಸ್ವಸ್ಥತೆಯನ್ನು ಕೊಟ್ಟುಬಿಟ್ಟಿದ್ದೇನೆ. ನಿಮ್ಮಲ್ಲಿ ಯಾವುದೇ ರೋಗ ಇಲ್ಲ ಎಂಬುದಾಗಿ ರಿಪೋರ್ಟ್ ಕೊಟ್ಟಿದ್ದೇನೆ, NOC ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, ಸಾಲ ಇಲ್ಲ ಎಂಬುದಾಗಿ. ಅದೇ ಥರ ನೀವು ಯಾವ ದುಶ್ಚಟಕ್ಕೆ ದಾಸರಾಗಿದ್ದೀರಿ, ಆ ಎಲ್ಲ ಕೆಟ್ಟ ಕಾರ್ಯಗಳನ್ನ, ಆ ದೋಷಗಳನ್ನ, ಅಪರಾಧಗಳೆಲ್ಲವನ್ನ ನನ್ನ ಮಗನ ಮೇಲೆ ಹಾಕಿ ನಿಮ್ಮೆಲ್ಲರಿಗೂ ನಾನು ಬಿಡುಗಡೆ ಕೊಟ್ಟಿದ್ದೇನೆ. ಬಟ್ ಪ್ರಶ್ನೆ ಅಂತಂದ್ರೆ, ನನ್ನ ಕಡೆಯಿಂದ ನಿಮ್ಮನ್ನ ನರಕದಿಂದ, ಅಂಧಕಾರ ಸಾಮ್ರಾಜ್ಯದಿಂದ, ಸೈತಾನದಿಂದ ಏನು ಬಿಡುಗಡೆ ಮಾಡಬೇಕಾಗಿತ್ತು ಎಲ್ಲದನ್ನು ಬಿಡುಗಡೆ ಮಾಡಿ ಯೇಸು ಕ್ರಿಸ್ತರನ್ನ ನಿಮ್ಮ ಒಳಗಡೆ ನೆಲೆಗೊಳಿಸಿ ಈಗ ಥ್ಯಾಂಕ್ ಗಾಡ್ ನಿಮಗೆ ಆ ಸ್ಥಾನ ಕೊಟ್ಬಿಟ್ಟಿದ್ದಾನೆ. ನೀವು ಆದಾಮನ ಏದೇನು ತೋಟದಲ್ಲಿ ಇದ್ನಲ್ಲ ಅದೇ ಥರ ಸ್ಥಾನದಲ್ಲಿ ನೀವು ಇದ್ದೀರಿ. ಬಟ್ ಪ್ರಶ್ನೆ ಅಂತಂದ್ರೆ, ಈಗ ನಿಮ್ಮ ಮನಸ್ಸನ್ನ ದೇವರ ವಾಕ್ಯ ಪ್ರಕಾರ ನವೀಕರಣ ಮಾಡ್ಕೊಳ್ತಾ ಇದ್ದೀರಾ, ಸುಧಾರಿಸ್ಕೊಳ್ತಾ ಇದ್ದೀರಾ. ದೇವರ ವಾಕ್ಯದ ಮೂಲಕ ನಿಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡು ದೇವರ ವಾಕ್ಯ ಹೇಳ್ತದೋ ಅದನ್ನು ನುಡಿಯುತ್ತಾ, ಅದನ್ನ ನಂಬಿ ಅದ್ರ ಪ್ರಕಾರ ಅದೇ ಹಾದಿರು ಹೋಗ್ಲಿಕ್ಕಾಗಿ ನಿಮ್ಮ ಮನಸ್ಸನ್ನ ಅನುದಿನವೂ ಕೂಡ ನವೀಕರಣ ಮಾಡಿಕೊಳ್ಳೋ ಪ್ರಕ್ರಿಯೆಯಲ್ಲಿ ನೀವು ಹಾದು ಹೋಗ್ಬೇಕು. ಇಲ್ಲ ಅಂದ್ರೆ ಹೇಗಿರ್ತದೆ ಅಂತಂದ್ರೆ, ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಹೊರಡ ಬಂದ್ರು, ದೇವರವರನ್ನ ಮೋಶೆ ಮೂಲಕ ಥ್ಯಾಂಕ್ ಗಾಡ್ ಈಜಿಪ್ಟ್ ದೇಶದ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿದ್ರು. ಅದೇ ತರ ಅದೇ ದೇವರು ನನ್ನನ್ನು ಮತ್ತು ನಿಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ಸೈತಾನನ ಅಧೀನದಿಂದ ಬಿಡುಗಡೆ ಮಾಡಿದಾರ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಿದಾರ. ಬಟ್ ನಮ್ಮ ಪೂರ್ವಿಕರು ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಶಾರೀರಿಕವಾಗಿ ಅವರು ಹೊರಡ ಬಂದ್ರು, ಬಟ್ ಅವ್ರ ಮನಸ್ಸಿನಲ್ಲಿ ಇನ್ನೂ ಕೂಡ ಈಜಿಪ್ಟ್ ಅವರ ಮನಸ್ಸಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ.
ಯಾಕಂದ್ರೆ ಅದು 1 ವರ್ಷ 2 ವರ್ಷದಲ್ಲ, ಸುಮಾರು 400 ವರ್ಷಗಳ ಕಾಲ ಜೀತಪದಲ್ಲಿದ್ರು. ಆ ವಾತಾವರಣ ಜೀವಿಸೋದು ಮಾತ್ರವಲ್ಲ, ಆ ವಾತಾವರಣ ಕಾಂಕ್ರೀಟ್ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಆಳವಾಗಿದೆ. ಮಧ್ಯದಲ್ಲಿ ಎಲ್ಲಾದ್ರೂ ಸ್ವಲ್ಪ ನೀರು ಸಿಗದೆ ಹೋದ್ರೆ ಸರಿ, ತೆಗೆದು ಮತ್ತೆ ಮೋಶೆಗೆ ವಿರುದ್ಧವಾಗಿ ಗೊಣಗುಟ್ಟುವಂಥದ್ದು. ಮೋಶೆ ನಮ್ಮನ್ನು ಸಾಯಿಸ್ಲಿಕ್ಕೆ ಕರ್ಕೊಂಡ್ಬಂದ, ಮೋಶೆ ವಿರುದ್ಧ ಗೊಣಗುಟ್ಟುವಂಥದ್ದು. ಊಟ ಸಿಗ್ಲಿಲ್ವಾ, ದೇವ್ರು ಊಟ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಊಟ ಸಿಗ್ಲಿಲ್ವಾ, ಮತ್ತೆ ಮೋಶೆಗೆ ವಿರುದ್ಧ ನಾಯಕನಿಗೆ ವಿರುದ್ಧವಾಗಿ ಗೊಣಗುಟ್ಟುವಂಥದ್ದು. ಗೊಣಗುಟ್ಟಿ ಕೊನೆಗೆ ಮೋಶೆ ನಮ್ಮ ಇಲ್ಲಿ ಸಾಯಿಸ್ಲಿಕ್ಕೆ ಕರ್ಕೊಂಡ್ಬಂದ, ನಾವು ಅಲ್ಲಾದ್ರೆ ಸೌತೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ಕೊಂಡು ಆರಾಮಾಗಿ ಜೀವಿಸ್ತಾ ಇದ್ವಿ. ಅವ್ರ ಮೈಂಡ್ ಸೆಟ್ ಹೆಂಗಿದೆ? ದೇವರು ಹಾಲು ಜೇನು ಅರಿವಂತ ನಾಡು ಕರ್ಕೊಂಡು ಹೋಗ್ತದೆ. ನಲ್ಲಿ ಬಿರಿಯಾನಿ ತಿನ್ಬೋದು, ಅವ್ರು ಬಿರಿಯಾನಿ ಬೇಡ, ಸೌತೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ಕೊಂಡು ನಾವು ಇರ್ತೀವಿ. ಮೈಂಡ್ ಸೆಟ್ ಅದೇ ತರ ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ಪ್ರೈಸ್ ಬಿಟ್ಟು ಗಾಡ್. ಹೌದು, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತ ರಕ್ಷಣೆ ಹೊಂದಿದ್ದೇವೆ. ಎಲ್ಲ ಶಕ್ತಿಗಿಂತಲೂ ಮಿಗಿಲಾದ ಶಕ್ತಿಯನ್ನ, ಅಧಿಕಾರವನ್ನ, ಪವರ್ ನೊಂದಿ ಪ್ರಭು ಯೇಸು ಯಾವ ರೀತಿ ಜೀವಿಸ್ತಾ ಇದ್ರು ಅದೇ ರೀತಿ ನಾವು ಭೂಲೋಕದಲ್ಲಿದ್ದೇವೆ. ಬಟ್ ಆದ್ರೂ ಪ್ರಶ್ನೆ, ಬ್ರದರ್, ಮೊನ್ನೆ ಕೂಡ ರೀಸೆಂಟಾಗಿ ನಾನು ಹುಣಸೂರ್ಗೆ ಹೋದಾಗ ಅಲ್ಲಿ ಒಂದು ಮನೆಗೆ ಹೋದಾಗ, ಬ್ರದರ್ ನಾವು ನಂಬಲ್ಲ, ಬಟ್ ಬ್ರದರ್ ಮಾಟ ಮಂತ್ರ ಮಾಡಿಸಿದ್ರೆ ಏನಾದರೂ ಅದೇನೋ ತಟ್ತದ ಕ್ರೈಸ್ತ ಮಕ್ಕಳಿಗೆ, ನೀವು ನಂಬಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕೇಳ್ತಾ ಇದ್ರಿ? ಇಲ್ಲ ಬ್ರದರ್, ಎಲ್ಲರೂ ಯಾರು ಹೇಳ್ತಾರೆ, ಅದಕ್ಕೋಸ್ಕರ ಬ್ರದರ್. ಸರಿ ಆಯ್ತು, ಓಕೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ಜಸ್ಟ್ ಈ ವಿಷಯ ನೀವು ಯಾವಾಗ ಕೇಳಿದ್ದು? ಬ್ರದರ್ 2 ವರ್ಷ ಇದೇ ತರ ಹೇಳ್ತಿದಾರೆ. 2 ವರ್ಷದಿಂದ ಇವತ್ತುವರೆಗೂ ಕೂಡ ಅವರು ಅದೇ ಪ್ರಶ್ನೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ನಂಬಿದಾರ ನಂಬಿಲ್ವಾ? ನಂಬಿದಾರ. 2 ವರ್ಷ ಅದೇ ಘಟನೆಗಳು ಸಂಭವಿಸುವಾಗ ಇದಕ್ಕೆ ಅದ ಕಾರಣ ಏನೋ ಅಂತೇಳಿ ಒಳಗಡೆ ಇಟ್ಕೊಂಡು ಅದರ ಮೇಲ್ಕೆ ಆಗ್ತಿರುವಂಥದ್ದು. ನೋಡಿದ್ರೆ ಮಾಟ ಮಂತ್ರ ಶಕ್ತಿಯ ಮೇಲೆ, ವಾಮಾಚಾರ ಶಕ್ತಿಯ ಮೇಲೆ, ಈ ಒಂದು ಸೈತಾನ ಸರ್ವ ಶಕ್ತಿಯ ಮೇಲೆ ಅಧಿಕಾರ ಚಲಾಯಿಸುವಂತ ಸ್ಥಾನವನ್ನು ನಾವಿದ್ದೇವೆ ಯೇಸು ಕ್ರಿಸ್ತರ ಮೂಲಕ. ಸರ್ವಶಕ್ತಿ ದೇವರಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿರುವಂತಹ ಮಾಟ ಮಂತ್ರ ಶಕ್ತಿಗಿಂತ, ವಾಮಾಚಾರ ಶಕ್ತಿಗಿಂತ, ಸೈತಾನನ ಎಲ್ಲ ಶಕ್ತಿಗಿಂತಲೂ ನಿಮ್ಮ ಒಳಗಡೆ ಇರುವಂತಹ ಯೇಸು ಕ್ರಿಸ್ತರ ಶಕ್ತಿ ತುಂಬಾ ಪವರ್ಫುಲ್. ಅಂತ ಶಕ್ತಿ ನಿಮ್ಮ ಒಳಗಡೆ ಇದೆ. ಬಟ್ ಆದ್ರೆ ಆಲೋಚನೆ ಏನು? ಮನಸ್ಸಲ್ಲಿ ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ, ಬೆಳ್ಳುಳ್ಳಿ, ಅದನ್ನ ಆಲೋಚನೆ ಮಾಡುವಂಥದ್ದು. ಸಪೋಸ್ ಅಮಾವಾಸ್ಯೆ ಹೆಂಗಿರೋ 3 ಕೂಟ ದಾರಿ ಸರ್ಕಲ್ ಇದೆ, ಅಲ್ಲೇನೋ ಮೊಟ್ಟೆ ಹೊಡೆದು ಬಿಟ್ಟಿದ್ರು, ಸೌತೆಕಾಯಿ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ಎಷ್ಟು ಮಂದಿ ಥ್ಯಾಂಕ್ ಗಾಡ್ ಅಲ್ಲಿ ನಿಂತ್ಕೊಂಡು ಅಂತ ದಾಟ್ಕೊಂಡು ಹಿಂಗೆ ಹೋಗ್ತೀವಿ, ಸೈಡಿಂದ ಹೋಗ್ತೀರಿ. ನೀವು ನಿಮ್ಮ ನಂಬಿಕೆನು ನಿಮ್ಮ ಒಳಗಡೆ ಯಾರಿದ್ದಾರೋ ಅವ್ರ ಮೇಲಲ್ಲ, ನಿಮ್ಮ ನಂಬಿಕೆ ಬಂದು ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮೇಲೆ. ಸರಿಯಾ? ಅಕ್ಕಪಕ್ಕದವ್ರು ಕೇಳಿ, ನಿಮ್ಮ ಗಮನ ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ಮೇಲೆ ಇದೆಯಾ, ಅದು ಯೇಸು ಕ್ರಿಸ್ತರ ಮೇಲೆ ಇದೆಯಾ? ಕೇಳಿ ನೋಡಿ. ಯಾರ ಮೇಲೆ? ಯೇಸು ಕ್ರಿಸ್ತರ ಮೇಲೆ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಅಲ್ವಲ್ಲ, ಅದಕ್ಕೆ. ಒಂದು ಸಹೋದರಿ ಹೇಳ್ತಾರೆ, ಬ್ರದರ್ ಜಸ್ಟ್ ನೋಡಿ ಬ್ರದರ್, ನಾವು ಯಾರ ತಂಟೆಗೆ ಹೋಗೋದಿಲ್ಲ ಬ್ರದರ್. ನಾನು ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ಏನೋ ಕಸ ಗುಡಿಸ್ಬೇಕು ಅಂತ ಹೊರಗಡೆ ಬಂದಿದ್ದೇನೆ, ಬರಸಲು ನೋಡಿದ್ರೆ ಬ್ರದರ್ ಮನೆ ಮುಂದೆ ಜಸ್ಟ್ ಅರ್ಶಿನ ಕುಂಕುಮ ಸುರಿದ್ಬಿಟ್ಟು ನಿಂಬೆಹಣ್ಣು ಆ ಕಡೆ ಈ ಕಡೆ, ನಿಂಬೆಹಣ್ಣನ್ನು ಕರೆಕ್ಟಾಗಿ ಚೌಕಟ್ಟನ್ನ ಆ ಕಡೆ ಈ ಕಡೆ ಸೈಡ್ಗೆ ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟಿದ್ದಾರೆ. ನಾನು ಏನು ಮಾಡೋಕೆ ಗೊತ್ತಾಗ್ತಿಲ್ಲ ಬ್ರದರ್, ಇರೋದೇ ಒಂದು ಬಾಗಿಲು, ಹೋಗಕ್ಕೆ ಜಾಗ ಬಿಟ್ಟಿಲ್ಲ ಬ್ರದರ್, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಬ್ರದರ್, ಏನು ಮಾಡ್ಲಿ ಬ್ರದರ್? ಏನೋ ತುಳ್ಕೊಂಡು ಹೋಗಿ ಬ್ರದರ್, ತುಳ್ಕೊಂಡು ಹೋಗೋದಾ? ನಾನು ಕ್ರಿಶ್ಚಿಯನ್, ಹೌದು. ನಿಮ್ಮ ಹೆಸರೇನು? ಹೆಸರು ಹೇಳಲ್ಲ, ಹೆಸರು ಚೇಂಜ್ ಮಾಡ್ತೀನಿ. ಫಿಲೋಮಿನಾ ಮೇರಿ ಹೆಸರು ಚೇಂಜ್ ಮಾಡಿದ್ದೇನೆ, ಆ ಹೆಸರಲ್ಲ, ಕ್ರಿಶ್ಚಿಯನ್. ದೇವರು ಮಾಟ ಮಂತ್ರವನ್ನ ನಿಂಬೆಹಣ್ಣು ಮೂಲಕ ಆಗುವಂತ ಅಂತ ಶಕ್ತಿಯಿಂದ, ಅಂತ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಿದ್ರು ಕೂಡ ಅವ್ರ ಮನಸ್ಸು ಇನ್ನೂ ಅಲ್ಲೇ ಇದೆ. ಅದೇ ತರ ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಬಿಡುಗಡೆ ಆಗಿದ್ರು ಕೂಡ ಅವ್ರ ಮನಸ್ಸಲ್ಲಿರುವಂಥದ್ದೇನು? ಬರೀ ಈಜಿಪ್ಟ್ ದೇಶದ ಕಾರ್ಯಗಳೇ. ಅವರು ಮಾನಸಿಕವಾಗಿ ಇನ್ನೂ ಕೂಡ ಗುಲಾಮಗಿರಲಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಪ್ರಿಯರೇ, ನಾವು ಕೂಡ ಮಾನಸಿಕವಾಗಿ ಯಾವುದನ್ನ ಆಲೋಚನೆ ಮಾಡ್ತಿದ್ದೇವೆ? ರೋಗದ ಬಗ್ಗೆ ಆಲೋಚನೆ ಮಾಡ್ತಿದೀವ? ರೋಗದ ಬಂದಲ್ಲಿದ್ದೇವೆ. ಹಣಕಾಸಿನ ಕೊರತೆಯಲ್ಲಿ ಸಾಲದ ಆಲೋಚನೆ ಮಾಡ್ತಾ ಇದೀವ? ಯಾವ ಆಲೋಚನೆ ಮಾಡ್ತಾ ಇದ್ದೀರಿ? ಅದು ದೇವರ ವಾಕ್ಯ ಅನುಗುಣವಾಗಿದ್ರೆ ಅದನ್ನು ಬಿಡುಗಡೆ ಕೊಟ್ಟಿರುವಂಥದ್ದು. ಬಟ್ ನಿಮ್ಮ ಆಲೋಚನೆಗಳು ನಿಮ್ಮ ಸಮಸ್ಯೆಗಳ ಕಡೆ ಇದ್ರೆ ನೀವು ಕೂಡ ಬಂಧಿಸಲ್ಪಟ್ಟವರಾಗಿದ್ದೀರಿ. ದೇವರು ಈಗಾಗಲೇ ಯೇಸು ಕ್ರಿಸ್ತರ ಮೂಲಕ ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ, ರೋಗದಿಂದ ಬಿಡುಗಡೆ ಮಾಡಿದ್ದಾರೆ, ಬಡತನದಿಂದ ಬಿಡುಗಡೆ ಮಾಡಿದ್ದಾರೆ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ಬಿಟ್ಟು ಗಾಡ್. ಯಾವುದೆಲ್ಲ ಲೋಕದಲ್ಲಿ ಶಕ್ತಿಗಳಿದೆಯೋ
ಸಮಸ್ಯೆಗಳಿದೆಯೋ, ಸನ್ನಿವೇಶಗಳಿದೆಯೋ, ಆ ಗುಲಾಮಗಿರಿಂದ ಬಿಡುಗಡೆ ಮಾಡಿ ಅವುಗಳೆಲ್ಲದರ ಮೇಲೆ ದೊರೆತನ ಮಾಡಲಿಕ್ಕಾಗಿ ರಾಜ್ಯಾದಿ ರಾಜರು ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿ ಜೀವಿಸಿದ್ರು, ಅದೇ ತರ ನಾನು ಮತ್ತು ನೀವು ಜಯಶಾಲಿ ಜೀವಿಸ್ಲಿಕ್ಕಾಗಿ ನಮ್ಗೆ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾರೆ. ಪ್ರಶ್ನೆ ಏನಂತಂದ್ರೆ, ನಿಮ್ಮ ಮನಸ್ಸಲ್ಲಿ ನೀವೇನಂತ ಆಲೋಚನೆ ಮಾಡ್ತಾ ಇದ್ದೀರಿ? ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲಿ ತನಕ ಸ್ವತಂತ್ರ ಆಗೋದಿಲ್ವೋ ನಿಮ್ಮ ಮನಸ್ಸಿನಲ್ಲಿ, ಅಲ್ಲಿಯ ತನಕ ನೀವು ಪ್ರತಿ ಬುಧವಾರ ಪ್ರಾರ್ಥನೆ ಕೂಟಕ್ಕೆ ಬಂದರೂ ಕೂಡ ನೀವು ಬಂದಲ್ಲಿರ್ತೀರಿ. ಹಲೋ, ನಮ್ಗೆ ಪ್ರಿಯರು ಎಷ್ಟರ ಮಟ್ಟಿಗೆ ಮೂರ್ಖತನ ಅಂತಂದ್ರೆ, ಥ್ಯಾಂಕ್ ಗಾಡ್, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಮರಣದ ಭಯ, ಆ ಭಯದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನರಮನುಷ್ಯ ಭೂಲೋಕಕ್ಕೆ ಬಂದರು. ಆ ಮರಣ ಅಧಿಕಾರಿಯಾದಂತಹ ಸೈತಾನನ್ನ ತನ್ನ ಮರಣದ ಮೂಲಕ ಈಗಲೂ ಸೋಲಿಸ್ಬಿಟ್ಟಿದ್ದಾರೆ. ಮರಣದ ಭಯ, ಕ್ರೈಸ್ತ ಮಕ್ಕಳಿಗೆ ಮರಣ ಇಲ್ಲ, ನೀವು ಸಾಯೋದಿಲ್ಲ. ಹಲೋ, ಸಾಯೋದಿಲ್ಲ. ಯಾಕೊತ್ತಾ? ಸಾವು ಅಂದ್ರೆ ಸಿಂಪಲ್. ಇಲ್ಲೇನೋ ದೇವರು ನಮಗೂ ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂತೇಳಿ ಈ ಫಾರಿನ್ ದೇಶಕ್ಕೆ ಕಳಿಸಿದ್ದಾರೆ. ಕೆಲಸ ಮುಗಿದಾದ್ಮೇಲೆ ಫ್ಲೈಟ್ ಟಿಕೆಟ್ ರೆಡಿ ಆಗ್ತದೆ. ಆಗ ಈ ಭೂಲೋಕದ ಈ ಏನು ಶರೀರ ಎಂಬ ಬಟ್ಟೆ ಧರಿಸ್ಕೊಂಡಿದ್ದೀವಿ, ಈ ಬಟ್ಟೆಯನ್ನು ಕಳಚಿ ಬಿಸಾಕ್ತದೆ. ಆತ್ಮ ಹೊರಡ ಬಂದ ತಕ್ಷಣ ಆತ್ಮ ಎಲ್ಲಿಂದ ಬಂದಿದೆಯೋ ತಂದೆ ಬಳಿಗೆ ಹೋಗ್ತದೆ, ಅಷ್ಟೇ. ಹಲೋ, ಇಲ್ಲಿ ಭೂಲೋಕದಲ್ಲಿ ಯೇಸು ಕ್ರಿಸ್ತರೊಂದಿಗೆ, ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರೊಂದಿಗೆ ಅನುದಿನವೂ ಸ್ವರ್ಗವನ್ನು ಅನುಭವಿಸುತ್ತಾ ಈ ಲೋಕದ ಪಯಣ ಮುಗಿದ ತಕ್ಷಣ, ಇಲ್ಲ ನಮ್ಮ ಕೆಲಸ ಮುಗಿದ ತಕ್ಷಣ ಒಳಗಡೆ ಈ ಶಾರೀರಿಕವಂತಹ ಈ ಮಣ್ಣಿಂದ ಬಂದಿರುವಂತಹ ಶರೀರದ ಒಳಗಡೆ ಇರುವಂತಹ ಆತ್ಮ ಹೊರಡ ಬರ್ತದೆ. ಆಗ ಈ ಮಣ್ಣಿಂದ ಆಗಿರೋ ಶರೀರ ಕುಸಿದು ಬೀಳ್ತದೆ. ಆತ್ಮ ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತದೆ, ಸಿಂಪಲ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್. ನಾನು ನಿಮ್ಗೇನು ತಿಳಿಯಪಡಿಸ್ತಾರೆ ಅಂತಂದ್ರೆ, ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ, ಪ್ರೈಸ್ ಬಿ ಟು ಗಾಡ್, ಜೀವಿಸ್ತಾ ಇರೋದ್ರಿಂದ ಈ ಲೋಕದ ಯಾವುದೇ ಕಾರ್ಯಗಳು ಕೂಡ ನಮ್ಮ ಮೇಲೆ ದೊರೆತನ ಮಾಡಲಿಕ್ಕಾಗಿ ನಾವು ಅವಕಾಶ ಕೊಡುವಂತಿಲ್ಲ. ಸಮಸ್ಯೆ ಬರ್ತವೆ, ಈ ಲೋಕದಲ್ಲಿ ಕಷ್ಟ ಸಂಕಟ ತಪ್ಪಿದ್ದೆಲ್ಲ ಬಂದೇ ಬರ್ತವೆ. ಬಟ್ ಕಷ್ಟ ಸಂಕಟ ಬಂದಾಗ, ಪ್ರೈಸ್ ಗಾಡ್, ಅದನ್ನು ಜಯಿಸ್ಬೇಕಾ ಅಥವಾ ಅದರ ಬಲೆಗೆ ಸಿಲ್ಕೊಂಡು ಆಹುತಿ ಆಗ್ಬೇಕಾ, ಬಲಿಪಶು ಹೋಗ್ಬೇಕಾ? ನೀವು ಆ ಸಮಸ್ಯೆ ಯಾವಾಗ ಎದುರು ನೋಡ್ತೀರಿ, ಎದುರು ನೋಡಿದ ತಕ್ಷಣ ನೀವೇನೇನು ಆಲೋಚನೆ ಮಾಡ್ತೀರಿ, ಭಯ ಬೀಳ್ತದೆ. ನೀವು ಆಲೋಚನೆ ಮಾಡಿದಂತೆ ನಿಮ್ಗಾಗ್ತದೆ. ಎಷ್ಟು ಮಂದಿ ಪ್ರಿಯ ಥ್ಯಾಂಕ್ ಗಾಡ್ ಜಿರಳೆ ಕಚ್ಬಿಟ್ಟು ಥ್ಯಾಂಕ್ ಗಾಡ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದಾರೆ? ಹಲೋ, ಜಿರಳೆ ಕಚ್ಚಿ ಯಾರು ಸತ್ತೋಗಿದಾರ? ಹಲೋ, ಇದೆಯಾ ಯಾರೋ ನಿಮ್ಮೂರಲ್ಲಿ ಜಿರಳೆ ಕಚ್ಚಿಬಿಟ್ಟು ಜಿರಳೆ ಆತೆ ಹುಳ ಇಲ್ಲ, ಕರೆಕ್ಟಾ? ಆದ್ರೂ ಕೂಡ ಥ್ಯಾಂಕ್ ಗಾಡ್ ಜಿರಳೆ ನೋಡಿದ್ರೆ ಎಷ್ಟು ಮಂದಿ ಭಯ? ಈಗ ಜಿರಳೆಗಳೇನೋ ಥ್ಯಾಂಕ್ ಗಾಡ್ ಈ ಯುಗಕ್ಕೆ ತಕ್ಕಂತ ಹುಟ್ಟುಬಿಟ್ಟಿವೆ. ಮೊದಲು ನಾವಂತ ಒಳ್ಳಿರೋ ಒಂದು ದಿನ ಆರುವಂತ ಜಿರಳೆ ನೋಡೇ ಇರಲಿಲ್ಲ. ಎಲ್ಲ ನೋಡಿದ್ವಿ ಆಗಿನ ಕಾಲದಲ್ಲಿ ಜಿರಳೆ, ಆರುವಂತ ಜಿರಳೆ ಇರಲೇ ಇಲ್ಲ. ಈಗ ಮಾತ್ರ ಕೆಲ ರೆಕ್ಕೆ ಬಂದ್ಬಿಟ್ಟಿದೆ. ಈಗ ಆರುವ ಜಿರಳೆಗಳು ಜಾಸ್ತಿ. ಅದಕ್ಕೂ ಥ್ಯಾಂಕ್ ಗಾಡ್. ಸಪೋಸ್ ನೀವು ಸ್ನಾನ ಮನೆಗೆ ಹೋಗಿದ್ದೀರಿ, ನೀವು ಹೇಳ್ತೀರಿ, ನನ್ನ ಪ್ರಭು ಯೇಸು ಕ್ರಿಸ್ತರು ಥ್ಯಾಂಕ್ ಗಾಡ್ ಮರಣದ ಅಧಿಕಾರಿಯಾದಂತಹ ಸೈತನ ಸೋಲಿಸಿ ನನ್ನನ್ನು ಮರಣದ ಬಾಯಿಂದ ಬಿಡುಗಡೆ ಮಾಡಲಿಕ್ಕಾಗಿ ಪ್ರಭು ಯೇಸು ನನ್ನಂತೆಯೇ ಮನುಷ್ಯರಾಗಿ ಲೋಕ ಬಂದರು. ಹಾಲೆಲ್ಲೂಯ. ಜಿಕ್ 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 ಫುಲ್ ಸೋಪೆಲ್ಲ ಹಾಕಿ ಶಾಂಪೆಲ್ಲ ಹಾಕಿ ಸ್ನಾನ ಮಾಡ್ತಾ ಇದ್ರಿ. ಜಸ್ಟ್ ಕಿಟಕಿ ಹತ್ರ ಒಬ್ಬ ಬಣ್ಣ ಬಂದ್ಬಿಟ್ಟು 2 ಮೀಸೆ ಉದ್ದ ಮೀಸೆ ಬಿಟ್ಬಿಟ್ಟು ಕಣಕ್ 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 ಅನ್ಸೋ ಎಷ್ಟು ಮಂದಿ ಪ್ರಿಯ ನೋಡ್ಬಿಟ್ಟು ಖುಷಿ ಸ್ನಾನ ಮಾಡ್ತೀರಿ. ಅದು ನಿಮ್ಮನ್ನೇ ನೋಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಪ್ರೈಸ್ ಗಾಡ್. ಜಸ್ಟ್ ಅಲ್ಲಿಂದ ಜಂಪ್ ಮಾಡಿ ನಿಮ್ಮ ಪಕ್ಕಕ್ಕೆ ಬಂತು, ಏನ್ ಮಾಡ್ತೀರಿ? ಕೊನೆಗೆ ಡಿಸ್ಕ್ ಲೊಕೇಶನ್ ಚೇಂಜ್ ಮಾಡ್ಬಿಡ್ತದೆ. ಸೋಪ್ ಹಾಕಿರ್ತೀರಿ, ಜಾರ್ ಬಿದ್ದ ತಕ್ಷಣ ಪ್ರೈಸ್ ಬಿಟ್ಟು ಗಾಡ್ ನೆಕ್ಸ್ಟ್ ಹಾಸ್ಪಿಟಲ್ ಅಡ್ಮಿಟ್, ಡಿಸ್ಕ್ ಹೋಯ್ತು. ಹಲೋ, ಜಿರಳೆ ಕಚ್ಚಿ ಅಲ್ಲ, ಜಿರಳಿಗೆ ಅಂತ ಪವರ್ ಬರೀ ಮೀಸಲೇ ಆಟ ನಿಮ್ಮನ್ನ ಪೇಷಂಟ್ ಮಾಡಿದೆ. ಬಟ್ ಅದು ಜೋರಾಗಿ ಹೇಳ್ತೀವಿ, ನಾವು ಕ್ರಿಶ್ಚಿಯನ್ ಅಮ್ಮ, ಯಾವುದೇ ಭಯ ಇಲ್ಲ, ಚಿಂತೆ ಮತ್ತು ಭಯದಿಂದ ಬಿಡುಗಡೆ. ನಾನು ಕ್ರಿಸ್ತರ ಶರೀರವಾಗಿದ್ದೇನೆ, ಸೈತಾನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಸ್ಥಾನವಾಗಲಿಲ್ಲ. ಬಟ್ ಆದ ಜಿರಳೆಯನ್ನು ಹೊರತುಪಡಿಸಿ ಜಿರಳೆ ಮಾತ್ರ ನನ್ನ ಮೇಲೆ ಅಧಿಕಾರ ಇದೆ. ಎಷ್ಟು ಜನರು ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ರಾಜ್ಯಾದಿ ರಾಜರು ನಿಮ್ಮ ಜೊತೆಲಿದ್ದಾರೆ, ನಿಮ್ಮ ಒಳಗಡೆ ಇದ್ದಾರೆ. ಒಂದು ವೇಳೆ ನಿಮ್ಮ ಶರೀರ ರೋಗ ಇದ್ರೂ ಕೂಡ ನೀವು ಭಯಪಡಬೇಕಾಗಿಲ್ಲ.
ರೋಗ ಥ್ಯಾಂಕ್ ಗಾಡ್ ಮನುಷ್ಯನ ಕೊಲ್ತದೆ ಅಂತೇಳಿ ಬೈಬಲ್ ಎಲ್ಲೂ ಇಲ್ಲ. ಭಯ ನಿಮ್ಮನ್ನು ಕೊಲ್ತದೆ. ನನಗೆ ಭಯ ಬಂದದೊಡನೆ ಆಪತ್ತು ಬಂದಿರ್ತದೆ. ಅದರ ಅರ್ಥ ಕ್ಯಾನ್ಸರ್ಗೆ, ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್. ನಾನು ಯಾರು ತಪ್ಪು ಮಾಹಿತಿ ಕೊಡ್ತಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಯಾನ್ಸರ್ಗೆ ಎಡಗಡೆ 1000 ಮಂದಿಯನ್ನು ಕೊಲೆ ಮಾಡಿರ್ಬೋದು ಅಂತ ಶಕ್ತಿ ಇರ್ಬೋದು, ಬಲಗಡೆ 10,000 ಮಂದಿಯನ್ನು ಅದೇ ಕ್ಯಾನ್ಸರ್ ಕೊಲೆ ಮಾಡಿರ್ಬೋದು. ಅದೇ ಕ್ಯಾನ್ಸರ್ ನಿಮ್ಮ ಬಂದ್ರೆ ಅದು ನಿಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಂದ ಅದು ಕೊಲೆ ಆಗ್ಬಿಡ್ತದೆ. ಹಲೋ, ಅರ್ಥ ಆಗ್ತದ್ಯಾ? ಎಡಗಡೆ 1000 ಹೆಣಗಳು ಬೀಳಲಿ, ಬಲಗಡೆ 10,000 ಹೆಣಗಳು ಬಿದ್ದರೂ ಕೂಡ ಅಂತ ಕೇಡೊಂದು ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗುಡಾರದ ಬಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಅರ್ಥ? ನೀವು ಕ್ರಿಸ್ತ ಯೇಸುವಿನಲ್ಲಿ ಅವ್ರ ರಕ್ತದಲ್ಲಿ ತೊಳೆಯಲ್ಪಟ್ಟಿರೋದ್ರಿಂದ, ಅವ್ರ ರಕ್ತದ ಪೌಳಿಗೋಡೆಯ ಮಧ್ಯದಲ್ಲಿ ಇರೋದ್ರಿಂದ, ಪ್ರೈಸ್ ಬಿಟ್ಟು ಗಾಡ್, ಸಮಸ್ಯೆ ಬರ್ತದೆ. ಬಟ್ ಸಮಸ್ಯೆ ಈವನ್ 2 ಮೀಸೆ ನಿಮ್ಗೆ ತೋರಿಸ್ಬೋದು, ಬಟ್ ಥ್ಯಾಂಕ್ ಗಾಡ್ ಜೀವಂತವಾಗಿದ್ದೀನಿ ಅಂತೇಳಿ ಆ ಸಮಸ್ಯೆ ನಿಮ್ಮ ಮನಸ್ಸಲ್ಲೆಲ್ಲ ಹಾರಾಡ್ತಾ ಇರ್ಬೋದು. ಬಟ್ ನಾನು ಹೇಳ್ತಾ ಇದ್ದೇನೆ, ಹೇ ಸಮಸ್ಯೆ, ನಿನ್ಗೆ ಯಾವ ಕಾರಣ ನನ್ನ ಮೇಲೆ ದೊರೆತನ ಮಾಡ್ಲಿಕ್ಕಾಗಿ ನಿನ್ಗೆ ಯಾವುದೇ ಅಧಿಕಾರ ಸ್ಥಾನವಾಗಿಲ್ಲ. ನಾನು ನಿನ್ನ ಮೇಲೆ ದೊರೆತನ ಮಾಡ್ತಿದ್ದೇನೆ ಯೇಸು ನಾಮದಲ್ಲಿ. ಬಿಟ್ಟು ತೊಲಗು ಅಂತೇಳಿ ನಿಮ್ಮ ಹೃದಯದಲ್ಲಿ ನೀವು ನಂಬಿ ಅದನ್ನ ನೆಕ್ಸ್ಟ್ ಜಾಗಕ್ಕೆ ಬೀಜ ಬಿತ್ತನೆ ಮಾಡಿ ನಿಮ್ಮ ಮನಸ್ಸಿಗೆ ದೇವರ ವಾಕ್ಯ ರಿಪೀಟ್ ಮಾಡಿ. ಥ್ಯಾಂಕ್ ಯು ಲಾರ್ಡ್, ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ನನಗೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ಆಯುಷ್ಕಾಲ ದಿನಗಳು ಹೆಚ್ಚಾದಂತೆ ನನ್ನ ಆರೋಗ್ಯ, ಬಲ, ಶಕ್ತಿ ಹೆಚ್ಚಾಗುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿ ಯೇಸುವಿನಲ್ಲಿ ನಾನು ನಂಬಿಕೆ ಇಟ್ಟಿರೋದ್ರಿಂದ, ರಕ್ಷಕನ ನಾಮವನ್ನು ಅರಿತವನಾದ್ದರಿಂದ ಸಂತೃಪ್ತಿಕರವಾದಂತಹ 120 ವರ್ಷ ದೀರ್ಘಾಯುಸ್ಸನ್ನ ಅನುಭವಿಸ್ಲಿಕ್ಕಾಗಿ ನನಗೆ ಯೋಗ್ಯತೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಪ್ರೈಸ್ ಬಿ ಟು ಗಾಡ್. ಕ್ಯಾನ್ಸರ್ ನಿಮ್ಮ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು KRS ಹಾಸ್ಪಿಟಲ್ಗೆ ಹೋದಾಗ ಥ್ಯಾಂಕ್ ಗಾಡ್ HIV ವಾರ್ಡ್ಗೆ ನಾನು ಭೇಟಿ ಕೊಡ್ತದೆ. ಅಲ್ಲೂ ಕೂಡ ಮಂಡ್ಯದಿಂದ ಒಬ್ಬ ಸಹೋದರ ಕ್ರಿಶ್ಚಿಯನ್ ಇದ್ರು. ಅವರು ಥ್ಯಾಂಕ್ ಗಾಡ್ ಬ್ರದರ್, ಇಲ್ಲಿ ಬಂದು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಬ್ರದರ್, ಎಲ್ಲರೂ ಭಯದಲ್ಲಿದ್ದಾರೆ. ನಾನು 15 ದಿನಕ್ಕೊಂದ್ಸಲ ಅಲ್ಲಿಗೆ ಹೋಗ್ತಾ ಇದೆ. ಹೋಗುವಾಗ ಪ್ರೈಸ್ ಬಿಟ್ಟು ಗಾಡ್ ಅವ್ರು ಹೇಳ್ತಾರೆ, ಬ್ರದರ್ ನಾವು ತಂದು ತೋರಿಸ್ತೇವೆ, HIV ಬಂದಿದ್ರು ಕೂಡ ಥ್ಯಾಂಕ್ ಗಾಡ್, ಯಾವ ಕಾರಣ ಅವ್ರ ಶರೀರದಲ್ಲಿ HIV ಇದ್ರೂ ಕೂಡ ಜಸ್ಟ್ ಎಂತ ಕ್ರಿಟಿಕಲ್ ಆದ್ರೂ ಕೂಡ 7 ರಿಂದ 8 ವರ್ಷಗಳು ಜೀವಿಸ್ಬೋದು. ಅಷ್ಟು ಗೌರ್ಮೆಂಟ್ ಮೆಡಿಸಿನ್ ಎಲ್ಲ ಕೊಡ್ತಾ ಇದೆ, ಚೆನ್ನಾಗಿದೆ. ಬಟ್ ಆದ್ರೂ ಕೂಡ 7 ವರ್ಷ ದಾಟಿರೋಂಥವ್ರು ಹಬ್ಬ ಅಂದ್ರೆ ಒಂದು 2 ಜನ 3 ಜನ ಮಾತ್ರ ಇದ್ದಾರೆ. ಎಲ್ಲ 2 ವರ್ಷ 3 ವರ್ಷ ಸತ್ತೋಗ್ತಾರೆ. ಒಂದು ಔಷಧಿಗೆ ಪ್ರೈಸ್ ಗಾಡ್ ಈವನ್ 7 ವರ್ಷಗಳ ಕಾಲ, ಪ್ರೈಸ್ ಬಿಟ್ಟು ಗಾಡ್, ಈವನ್ ಜಸ್ಟ್ ಅವರ ಆಯಸ್ಸನ್ನು ಮುಂದೂಡ್ಲಿಕ್ಕಾಗಿ ಅವಶ್ಯಕತೆ ಇದ್ರೂ ಕೂಡ, ಅವಕಾಶ ಇದ್ರೂ ಕೂಡ ಅದನ್ನ ಯಾರು ಅನುಭವಿಸ್ತಾರೆ. 2 ವರ್ಷ 3 ವರ್ಷ ಸತ್ತೋಗ್ತಿದ್ದಾರೆ. ಅದಾದ್ಮೇಲೆ ಏನಕ್ಕೆ ಅಂತಂದ್ರೆ ಚಿಂತೆ. ನನ್ನ ಗಂಡ ಗೊತ್ತಾಗ್ಬಿಟ್ರೆ, ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ, ನಮ್ಮ ಡ್ಯಾಡಿ ಮಮ್ಮಿ ಗೊತ್ತಾಗ್ಬಿಟ್ರೆ, ಕೊನೆಗೆ ಗೊತ್ತಾಗ್ಬಿಟ್ಟಿದೆ ಸಮಾಜ ಹೆಂಗೆ ಮುಖ ತೋರಿಸೋದು, ನಾನಾ ರೀತಿಯ ಆಲೋಚನೆಗಳು ಬರೀ ಇಲ್ಲಿ. ಇದರಿಂದಾಗಿ 2 ವರ್ಷ 3 ವರ್ಷ ಕಂಪ್ಲೀಟ್ ಆಗ್ತಲ್ಲ, ಸತ್ತೋಗ್ತಾ ಇದಾರೆ. ಅದಾದ್ಮೇಲೆ ಥ್ಯಾಂಕ್ ಗಾಡ್ ಕೌನ್ಸಿಲಿಂಗ್ ಹೋಗಿ ಥ್ಯಾಂಕ್ ಗಾಡ್ ಅದಾದ್ಮೇಲೆ ಥ್ಯಾಂಕ್ ಗಾಡ್ ಜಸ್ಟ್ ಕ್ರಿಸ್ತ ಯೇಸುವಿನ ಅರ್ಥನ ಸಹೋದರಿ ಈಗಲೂ ಕೂಡ ಜೀವಂತವಾಗಿದ್ದಾರೆ, ಚೆನ್ನಾಗಿದ್ದಾರೆ. HIV ಎಲ್ಲ ಕ್ಯೂರ್ ಆಗಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆ ಸಹೋದರಿಯ ಮೂಲಕ ದೊಡ್ಡ ಡೋರ್ ಓಪನ್ ಆಯಿತು, ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಹೋಗ್ತದೆ. ಅದಾದ್ಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರು ಹೋಗಿ ಮಾಡ್ತದೆ ಅದೇ ಒಂದೇ, ನೀವೇನು ಆಲೋಚನೆ ಮಾಡ್ತೀರಿ ಅದ್ರ ಪ್ರಕಾರ ನೀವು ಇರ್ತೀರಿ. ಯೋಚನೆ ಮಾಡಿ ಪ್ರಿಯರೇ, ದೇವರು ಜ್ಞಾನವನ್ನು ಕೊಟ್ಟಿರುವಂತಹ ಆ ಜ್ಞಾನ ಉಪಯೋಗಿಸಿಕೊಂಡು ಒಬ್ಬ ಸೈಂಟಿಸ್ಟ್ ಕಂಡಿರುವಂತಹ ಔಷಧಿ ಈವನ್ ಒಂದು 7 ವರ್ಷ ತನಕ ಅವ್ರ ಆಯಸ್ಸನ್ನು ಮುಂದೂಡೋದಾದ್ರೆ, ಸಾಕ್ಷಾತ್ ದೇವರಾಗಿರುವ ಅವ್ರ ವಾಕ್ಯ ಇನ್ನೆಷ್ಟು ಮಟ್ಟಿಗೆ ಪ್ರಿಯರು, ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಆಯಸ್ಸನ್ನು ಮುಂದೂಡಿ ದೀರ್ಘಾಯಸ್ಸನ್ನು ಕೊಟ್ಟು ತೃಪ್ತಿಪಡಿಸ್ತೀನಿ ಎಂಬುದಾಗಿ ದೇವರು ಏನಂತ ವಾಗ್ದಾನ ಮಾಡಿದಾರೋ ಆ ವಾಗ್ದಾನ ಪರಿಪೂರ್ಣಗೊಳಿಸ್ಲಿಕ್ಕಾಗಿ ಈ ವಾಕ್ಯ ಇನ್ನೆಷ್ಟು ಮಟ್ಟಿಗೆ ನಿಮ್ಮನ್ನು ಬಲಪಡಿಸಬಹುದು. ಹಾಲೆಲೂಯ, ಹಾಲೆಲೂಯ. ಎವ್ರಿ ಡೇ ಪ್ರೈಸ್ ಗಾಡ್ ಆಲೋಚನೆ ಮಾಡಿ, ನನ್ನ ಆಯುಷ್ಕಾಲ ದಿನಗಳು ಹೆಚ್ಚಾದಂತೆ ನನ್ನ ಬಲ, ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಅದರ ಅರ್ಥ ನೀವು ಕಾಯ್ಬೇಡಿ, ಅಬ್ಬ ಈಗಾಗಲೇ 50 ವರ್ಷ ಆಗೋಯ್ತು, ಈಗಾಗಲೇ 55 ವರ್ಷ ಆಗೋಯ್ತು, ಅಬ್ಬಬ್ಬ ನಿನ್ನೊಂದು 5 ವರ್ಷ ಆಮೇಲೆ ಮೂಲೆ ಕೂತ್ಕೊಬಿಟ್ರೆ. ಇಲ್ಲ 60 ವರ್ಷ ದಾಟಿದ ಮೇಲೆ 20 ವರ್ಷಕ್ಕಿಂತಲೂ ಸ್ಟ್ರಾಂಗ್ ಆಗಿರ್ತೀರಿ. ಅದಾಗಿದೆ. ನಿಮ್ಮ ಆಯುಷ್ಕಾಲ ದಿನಗಳು ಹೆಚ್ಚಾದಂತೆ ನಿಮ್ಮ ಆರೋಗ್ಯ, ನಿಮ್ಮ ಬಲ ಹೆಚ್ಚಾಗ್ತದೆ. ಆ ವಾಕ್ಯನ ಧ್ಯಾನಿಸಿ, ಪದೇ ಪದೇ ವಾಕ್ಯನ ಧ್ಯಾನಿಸಿ, ಅದು ನಿಮ್ಮ ಭವಿಷ್ಯ ಚೇಂಜ್ ಮಾಡುವಂಥದ್ದು. ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ನೀವು ಇರೋದ್ರಿಂದ ಬೈಬಲ್ ಹೇಳ್ತದೆ, 1 ಯೋಹನ 4:17 ತೆಗೆದು ಬೇಡ, 1 ಯೋಹನ 4:17, ನೀವು ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಇದ್ದೀರಿ. ಯೇಸು ಕ್ರಿಸ್ತರು ಥ್ಯಾಂಕ್ ಗಾಡ್ ಯಾವ ರೋಗದ ನಡಲಿಲ್ಲ ಪ್ರಿಯರೇ, ಕರೆಕ್ಟಾ?
ಅದೇ ತರ ದೇವರ ಬಯಕೆ ಏನಂತಂದ್ರೆ, ನಾನು ಮತ್ತು ನೀವು ರೋಗ ಬಂದಾದ್ಮೇಲೆ ದೇವರ ವಾಕ್ಯ ಕೇಳಿಕೊಂಡು ಸ್ವಸ್ಥತೆ ಮಾಡ್ಕೊಳ್ಬೇಕು. ಅದು ದೇವರ ಬಯಕೆ ಅಲ್ಲ. ನನ್ನ ಮಕ್ಕಳು ನನ್ನ ಬಳಿಗೆ ಬಂದು ಸ್ವಸ್ಥತೆಯನ್ನು ಪಡ್ಕೊಂಡಾದ್ಮೇಲೆ ಅವರು ಸದಾಕಾಲ ದೀರ್ಘಾಯಸ್ಸನ್ನು ಅನುಭವಿಸುತ್ತ ನಿಮಿಷದವರೆಗೂ ಅವರು ಆರೋಗ್ಯವಂತರಾಗಿ ಜೀವಿಸಬೇಕು. ಇದಾಗಿ ದೇವರ ಬಯಕೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್. ಅದಕ್ಕೆ ಯೋಶುವ ಹೇಳುವಂಥದ್ದು, ನೀವಾದರೂ ಇತರ ದೇವತೆಗಳನ್ನ ಅಥವಾ ಇತರ ವಿಗ್ರಹಗಳನ್ನ ಆರಾಧನೆ ಮಾಡಲಿಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಿ, ಹೋಗಿ. ಆದರೆ ನಾನು ನನ್ನ ಕುಟುಂಬದವರೆಲ್ಲರೂ ಕೂಡ ಕರ್ತನನ್ನು ಆರಾಧಿಸ್ತೇವೆ, ಕರ್ತನಿಗೆ ಮಾತ್ರ ಸೇವೆ ಮಾಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಅದೇ ತರ ಥ್ಯಾಂಕ್ ಗಾಡ್, ನೀವು ಯಾವಾಗ ಹೌದು ನಾನು ಯಾವ ಕಾರಣಕ್ಕೂ ಕ್ರಿಸ್ತ ಯೇಸುವಿನಲ್ಲಿ ನಾನು ರಕ್ಷಣೆ ಹೊಂದಿದ ಮೇಲೆ ಆ ಕ್ರಿಸ್ತ ಯೇಸುವರು ಒಬ್ಬರನ್ನ ಆರಾಧಿಸ್ತಾರೆ. ಅವ್ರು ಏನಂತ ವಾಕ್ಯ ಹೇಳ್ತಾರೋ ಅದೇ ತರ ಅದೇ ಹಾದಿಲಿ ಮುನ್ನಡಿತಾನೆ. ಅವ್ರ ವಾಕ್ಯ ಪ್ರಕಾರ ಆಲೋಚನೆ ಮಾಡ್ತಾನೆ, ಅವ್ರ ವಾಕ್ಯದ ಬೆಳಕಿನಲ್ಲಿ ನಡೀತಾನೆ. ನೀವು ಯಾವಾಗ ಪ್ರೇರ ನಿರ್ಧಾರ ತೆಗೆದುಕೊಂಡು ನಾನು ಮತ್ತು ನನ್ನ ಕುಟುಂಬದವರೆಲ್ಲರೂ ಕೂಡ ಪ್ರಭು ಯೇಸುವನ್ನ ನಾವು ಆರಾಧಿಸ್ತೇವೆ. ನನ್ನ ಬಯಕೆಯನ್ನ ನನ್ನ ಆಸೆಕಾಂಕ್ಷೆಗಳನ್ನ ಬದಲಾಯಿಸಿಕೊಂಡು ಇನ್ನು ಮುಂದೆ ದೇವರು ಏನ್ ಹೇಳ್ತಾರೋ ಆ ಮಾರ್ಗದಲ್ಲಿ ಮುನ್ನಡಿತಾನೆ. ನೀವು ಯಾವಾಗ ನಿರ್ಧಾರ ತೆಗೆದುಕೊಳ್ತೀರಿ, ಅವರ ದೇವರ ವಾಕ್ಯ ಬಂದು ಪರಲೋಕದ ಭಾಷೆಯಾಗಿದೆ, ಆ ವಾಕ್ಯವನ್ನು ಅನುದಿನ ಕೂಡ ಧ್ಯಾನಿಸ್ತೀರಿ, 100% ಗ್ಯಾರಂಟಿ ಪ್ರಿಯರೇ, ಈ ಲೋಕದಲ್ಲಿ ನೀವು ಯೇಸುವಿನಂತೆ ಎಲ್ಲಾ ಏರಿಯಾದಲ್ಲೂ ಕೂಡ ಸಮಾಧಾನ, ಆರೋಗ್ಯ, ಸಮೃದ್ಧಿ ನೀವು ಕಾಣ್ತೀರಿ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಎದ್ದಿನ ತಗೋಣ, ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ, ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಕಣ್ಣುಗಳು ಮುಚ್ಚಿ. ಯಾರ ಶರೀರದಲ್ಲಿ ವಿಶೇಷವಾಗಿ ನೋವುಗಳಿದೆಯೋ, ರೋಗ ಇದೆಯೋ, ಯಾವುದೇ ರೋಗಗಳಿರ್ಬೋದು, ಯಾವುದೇ ನೋವುಗಳಿರ್ಬೋದು, ಯಾವುದೇ ಬಲಹೀನತೆಗಳಿರ್ಬೋದು, ಯಾವುದೇ ಬಂಧನಗಳಿರ್ಬೋದು, ಆ ಕಡೆ ಗಮನ ಕೊಡಬೇಡಿ. ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಪ್ರಭು ಯೇಸು ನಮಗೋಸ್ಕರ ಅವುಗಳೆಲ್ಲವನ್ನು ಜಯಿಸಿದ್ದಾರೆ, ನಂಬಿರಿ. ಕಣ್ಮುಚ್ಚಿ ಯಜಮಾನ್ರೆ, ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಬೇಕು, ಕಣ್ಮುಚ್ಚಿ. ಸಂಪೂರ್ಣ ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಈ ಸಮಯ ಇದುವರೆಗೂ ಏನು ವಾಕ್ಯವನ್ನು ಧ್ಯಾನಿಸಿದ್ವಿ, ಆ ವಾಕ್ಯವಾಗಿರುವಂತಹ ಪ್ರಭು ಯೇಸುವಿನ ಅನುಭವವನ್ನು ಪಡೆದುಕೊಳ್ಳುವ ಸಮಯ. ಓ ಥ್ಯಾಂಕ್ ಯು ಜೀಸಸ್. ಪ್ರಭು ಯೇಸು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಂಡಿದ್ದಾರೆ. ಈಗ ತನ್ನ ವಾಕ್ಯ ಧ್ಯಾನಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದು, ಆದಾಮನು ಯಾವುದೆಲ್ಲವನ್ನು ನಷ್ಟಪಡಿಸಿಕೊಂಡಿದ್ದನೋ ತನ್ನ ಅವಿಧೇಯತೆ ಮೂಲಕ ಅದೆಲ್ಲವೂ ನಮಗೆ ಹಿಂದಿರುಗಿಸಿಕೊಡ್ಲಿಕ್ಕಾಗಿ ಮನುಷ್ಯನು ಇಡೀ ಭೂಲೋಕದ ಮೇಲೆ ದೊರೆತನ ಮಾಡಲಿಕ್ಕಾಗಿ ಯಾವ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿದ್ನೋ, ಪವರನ್ನು ಹೊಂದಿದ್ನೋ, ಅದೇ ಅಧಿಕಾರ ಮತ್ತು ಶಕ್ತಿಯನ್ನು ಮತ್ತೆ ನಮಗೆ ಮನುಷ್ಯನಿಗೆ ಕೊಡ್ಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಲೋಕ ಬಂದರು ಎಂಬುದಾಗಿ ಅದನ್ನು ಕಲ್ತಿದ್ದೇವೆ. ಆದಾಮನು ಏದೆನ್ ತೋಟದಲ್ಲಿ ದೇವರೊಂದಿಗೆ ಮುನ್ನಡೆಯುವಾಗ ಯಾವ ರೋಗಗಳಾಗ್ಲಿ, ಯಾವುದೇ ಬಡತನದ ಕಾರ್ಯಗಳಾಗ್ಲಿ, ಯಾವುದೇ ದುಃಖ, ಕಣ್ಣೀರು, ನೋವುಗಳು ಯಾವುದು ಕೂಡ ಅವನ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಎಲ್ಲದರ ಮೇಲೆ ದೊರೆತನ ಮಾಡ್ಲಿಕ್ಕಾಗಿ ದೇವರು ಅಧಿಕಾರ ಕೊಟ್ಟಿದ್ರು. ಆದ್ರೆ ಈಗ ಅವನು ತನ್ನ ಅವಿಧೇಯತೆ ಮೂಲಕ ಅದೆಲ್ಲ ಕಳ್ಕೊಂಡಿದ್ದ. ಆದರೆ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಾವೆಲ್ಲ ಅಧಿಕಾರ ಮತ್ತು ಶಕ್ತಿನ ಪಡ್ಕೊಂಡಿದ್ದೇವೆ. ಈಗ ಯೇಸು ನಾಮದಲ್ಲಿ ನಾನು ನುಡಿತಾ ಇದ್ದಾನೆ, ನೀವು ಯಾವುದೆಲ್ಲ ಬಂಧನಲ್ಲಿ ಸಿಲ್ಕೊಂಡಿದ್ದೀರಿ, ನಿಮ್ಮ ಮನಸ್ಸಲ್ಲಿ ಯಾವುದೆಲ್ಲ ಬಂಧನಗಳು ನಿಮ್ಮನ್ನ ಕಾಡ್ತಾವೆಯೋ, ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ಅವುಗಳೆಲ್ಲವನ್ನು ನಿನಗೋಸ್ಕರ ಜಯಿಸಿದ್ದೇನೆ ಎಂಬುದಾಗಿ. ಮುಂದೆ ಭವಿಷ್ಯದ ಬಗ್ಗೆ ಆರೋಗ್ಯದಲ್ಲಿ ನಿಮಗೆ ಭಯ ಇದ್ರೆ, ಅದು ಹಣಕಾಸಿನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಭವಿಷ್ಯದಲ್ಲಿ ಯಾವುದಾದ್ರೂ ಭಯ ಇದ್ರೆ, ಪ್ರಭು ಯೇಸು ಹೇಳಿದ್ದಾರೆ, ಆ ಮರಣದ ಒಡೆಯನಾಗಿರುವಂಥ ಸೈತನ ಅಧೀನದಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ಇನ್ನು ಯಾವ ಏರಿಯಾದಲ್ಲೂ ಕೂಡ ಭಯ ಪಡಬೇಕಾಗಿಲ್ಲ, ನಾನು ನಿಮ್ಮೊಂದಿಗೆ ಸದಾಕಾಲ ಇದ್ದೇನೆ ಎಂಬುದಾಗಿ ಪ್ರಭು ಯೇಸು ನಿಮ್ಮ ಒಳಗಡೆ ಇದ್ದಾರೆ. ನಂಬಿರಿ. ಈ ಲೋಕದಲ್ಲಿ ಇರುವಂಥ ಎಲ್ಲ ಶಕ್ತಿಗಿಂತಲೂ ಶ್ರೇಷ್ಠವಾದ ಶಕ್ತಿಯನ್ನ ನೀವು ಹೊಂದಿದವರಾಗಿದ್ದೀರಿ. ಯಾವ ರೋಗ ನಿಮ್ಮ ಶರೀರದಲ್ಲಿದ್ದರೂ ಕೂಡ ಆ ರೋಗದ ಮೇಲೆ ದೊರೆತನ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಬಡತನ ಇದ್ರೂ ಕೂಡ ಬಡತನದ ಮೇಲೆ ದೊರೆತನ ಮಾಡುವ ಶಕ್ತಿ ನಿಮ್ಮ ಒಳಗಡೆ ಇದೆ. ದುಶ್ಚಟಗಳು, ದುರಭ್ಯಾಸಗಳು, ದುಷ್ಟ ಸಹವಾಸಗಳು ಯಾವುದೆಲ್ಲ ನಿಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆಯೋ ಅವೆಲ್ಲದರ ಮೇಲೆ ಆಳ್ವಿಕೆ ಮಾಡಲಿಕ್ಕಾಗಿ, ಪ್ರಭುತ್ವ ಚಲಾಯಿಸಲಿಕ್ಕಾಗಿ ಹಕ್ಕನ್ನು, ಅಧಿಕಾರ ಹೊಂದಿದ್ದೀರಿ. ಪ್ರತಿಯೊಬ್ಬರು ಬಾಕಿ ಇರೋಣ. ಪ್ರಭು ಯೇಸುವೆ, ನಾನು ನಿಮ್ಮಲ್ಲಿ ವಿಶ್ವಾಸ ಬಿಟ್ಟಿರುವುದರಿಂದ ನಾನು ಭೂಲೋಕದ ಎಲ್ಲ ಪರಿಸ್ಥಿತಿಗಳ ಮೇಲೂ, ಎಲ್ಲ ಸನ್ನಿವೇಶಗಳ ಮೇಲೂ ಅಧಿಕಾರವನ್ನು ಚಲಾಯಿಸುವಂತಹ ಶಕ್ತಿಯನ್ನು ಹೊಂದಿದವನಾಗಿದ್ದೇನೆ.
ರೋಗದ ಮೇಲೆ ದೊರೆತನ ಮಾಡುವಂತಹ, ಬಡತನದ ಮೇಲೆ ದೊರೆತನ ಮಾಡುವಂತಹ, ಬಂಧನಗಳ ಮೇಲೆ ದೊರೆತನ ಮಾಡುವಂತಹ, ದುಷ್ಟ ಶಕ್ತಿಗಳ ಮೇಲೆ ದೊರೆತನ ಮಾಡುವಂತಹ ಅಧಿಕಾರ ಮತ್ತು ಶಕ್ತಿಯನ್ನು ಯೇಸು ನಾಮದಲ್ಲಿ ಹೊಂದಿದವನಾಗಿದ್ದೇನೆ. ಯೇಸು ನಾಮದಲ್ಲಿ ಹೊಂದಿದವನಾಗಿದ್ದೇನೆ. ಪ್ರಭು ಯೇಸು ಕ್ರಿಸ್ತರೇ, ನೀವು ನನ್ನೊಳಗೆ ನೆಲೆಗೊಂಡಿದ್ದೀರಿ. ಈ ಲೋಕದಲ್ಲಿರುವ ದುರಾತ್ಮನ ಶಕ್ತಿಗಿಂತ ನನ್ನೊಳಗಿರುವಂಥ ನೀವು, ಪ್ರಭು ಯೇಸುವೇ, ನೀವು ಶ್ರೇಷ್ಠರಾಗಿದ್ದೀರಿ, ಶ್ರೇಷ್ಠರಾಗಿದ್ದೀರಿ. ಪ್ರಭು ಯೇಸುವೇ, ನನ್ನ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನನಗೆ ರಾಜಾದಿ ರಾಜನಾಗಿ, ರಾಜಾದಿ ರಾಜನ ಮಗುವಾಗಿ ಜೀವಿಸಲು ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ಭೂಲೋಕದ ಮೇಲೆ ದೊರೆತನ ಮಾಡಲು ಅಧಿಕಾರ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ, ಅಧಿಕಾರ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ನಾನು ಈ ಭೂಲೋಕದಲ್ಲಿ ನಿಮ್ಮಂತೆಯೇ ಜೀವಿಸುವನಾಗಿದ್ದೇನೆ. ಪ್ರಭು ಯೇಸುವೇ, ನಾನು ಈ ಭೂಲೋಕದಲ್ಲಿ ನಿಮ್ಮಂತೆಯೇ ಜಯಶಾಲಿಯಾಗಿ ಜೀವಿಸುವನಾಗಿದ್ದೇನೆ. ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುತ್ತೇನೆ. ಪ್ರತಿಯೊಬ್ಬರು ಹೇಳೋಣ, ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುತ್ತೇನೆ. ಮತ್ತೊಮ್ಮೆ, ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುತ್ತೇನೆ. ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುವನಾಗಿದ್ದೇನೆ. ವೆರಿ ಗುಡ್. ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುವನಾಗಿದ್ದೇನೆ. ನಾನು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರಂತೆ ಜೀವಿಸುವನಾಗಿದ್ದಾನೆ. ಪ್ರತಿಯೊಬ್ಬರು ನಂಬಿ ಯೇಸು ಕ್ರಿಸ್ತರು ಯಾವ ರೀತಿ ಜೀವಿಸ್ತಾ ಇದ್ರು, ಆರೋಗ್ಯವಂತರಾಗಿ, ಸಮೃದ್ಧಿಯಾಗಿ, ಜಯಶಾಲಿಯಾಗಿ ಏನು ಜೀವಿಸ್ತಾ ಇದ್ರು, ಅದೇ ತರ ನಾನು ಜೀವಿಸುವನಾಗಿದ್ದೇನೆ ಎಂಬುದಾಗಿ ನುಡಿತಾ ಇದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಈ ಮಕ್ಕಳು ಏನು ನುಡಿತಾ ಇದ್ದಾರೋ ಆ ನುಡಿ ಅವರ ಮಕ್ಕಳ ಜೀವನದಲ್ಲಿ ಹಿಂದೆ ಕಾರ್ಯಗತಗೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಅವರ ಜೀವಿತದಲ್ಲಿ ಪ್ರತಿಯೊಬ್ಬರು ಕೂಡ ಅನುಭವಿಸುವಂತ ಕಾರ್ಯಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಜೀಸಸ್. ಈ ಮಕ್ಕಳಿಗೆ ಏನು ನುಡಿದಿದ್ದಾರೋ ಯೇಸು ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್ ಅಂತ ಜೀವಿತವನ್ನ ಪ್ರತಿಯೊಬ್ಬರು ಕೂಡ ಅನುಭವಿಸುವಂತಾಗಲಿ, ಪ್ರತಿಯೊಬ್ಬರು ಕೂಡ ಅನುಭವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.